ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಮೊದಲಿಗೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಮತ್ತು ಗುರುಮಾತೆ ಸ್ವರ್ಣಮಾಲಾ ಪತ್ರಿಯಮ್ಮನವರಿಗೆ ಅನಂತ ಅನಂತ ಆತ್ಮಪೂರ್ವಕ ಪ್ರಣಾಮಗಳನ್ನ ಅರ್ಪಿಸುತ್ತಾ ಈ ದಿನದ ಈ ಕಾರ್ಯಕ್ರಮವನ್ನ ಮುಂದುವರಿಸೋಣ ಮಾಸ್ಟರ್ಸ್. ಇಷ್ಟು ಹೊತ್ತು ಅದ್ಭುತವಾದ ಧ್ಯಾನವನ್ನ ಮಾಡಿದ್ದಾಯ್ತು. ಈಗ ಸ್ವಾಧ್ಯಾಯವನ್ನ ಮಾಡುವಂತ ಸಮಯ. ಮಹಾವತಾರ್ ಫೌಂಡೇಶನ್ ಇದರ ವೇದಿಕೆಯಲ್ಲಿ ನಿರಂತರವಾಗಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಮತ್ತು ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನ ಇವೆಲ್ಲವನ್ನು ಕೂಡ ನಿರಂತರವಾಗಿ ನೀಡ್ತಾ ಬರ್ತಾ ಇರುವಂತದ್ದು. ಪ್ರಸ್ತುತ ಸ್ವಾಧ್ಯಾಯ ನಡೀತಾ ಇದ್ದು, ಸ್ವಾಧ್ಯಾಯಕ್ಕಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪುಸ್ತಕದ ಹೆಸರು ಭಿನ್ನವಾಗಿ ಆಲೋಚಿಸು. ಮೂಲತಃ ಈ ಪುಸ್ತಕವನ್ನ ತೆಲುಗು ಭಾಷೆಯಲ್ಲಿ ಶ್ರೀ ಪ್ರಕೃತಿ ಉಮಾ ಮಹೇಶ್ ಅವರು ಬರೆದಿರ್ತಕ್ಕಂಥದ್ದು. ಇದನ್ನ ಕನ್ನಡ ಭಾಷೆಗೆ ಭಾವಾನುವಾದ ಮಾಡುವಂತ ಅವಕಾಶ ನಮ್ಗೆ ಸಿಕ್ಕಿರ್ತಕ್ಕಂಥದ್ದು. ಮಾಸ್ಟರ್ಸ್ ಇದುವರೆಗೂ ಕೂಡ ಈ ಒಂದು ಪುಸ್ತಕದಲ್ಲಿ 5 ಚಾಪ್ಟರ್ಸ್ ಅನ್ನ ಗಮನಿಸಿದೀವಿ. ನಾವು ಇವತ್ತಿನಿಂದ 6ನೇ ಚಾಪ್ಟರ್ ಇಂದ ಗಮನಿಸೋಣ ಮಾಸ್ಟರ್ಸ್. 6ನೇ ಚಾಪ್ಟರ್ಗೆ ಇರ್ತಕ್ಕಂಥ ಶೀರ್ಷಿಕೆ ಆಲೋಚನೆಗಳು. ಈ ಪುಸ್ತಕದ ಒಂದು ಮುಖ್ಯ ಉದ್ದೇಶನೇ ಎಲ್ಲಿಯಾದರೂ ಯಾವಾಗಲಾದರೂ ಆನಂದವಾಗಿ ಜೀವಿಸುವುದಕ್ಕೆ ಸರಿಯಾದ ಆಲೋಚನಾ ವಿಧಾನಗಳೇ ಭಿನ್ನವಾಗಿ ಆಲೋಚಿಸು ಅನ್ನುವಂಥದ್ದು ಆಗಿದೆ. ಪ್ರತಿಯೊಂದು ಚಾಪ್ಟರ್ಲ್ಲೂ ಕೂಡ ನಮ್ಮ ಸರಿಯಾದ ಆಲೋಚನೆಗಳ ಬಗ್ಗೆ ನಮ್ಗೆ ಅರ್ಥ ಮಾಡಿಸ್ತಾ ಸರಿಯಾದ ಆಲೋಚನಾ ವಿಧಾನಗಳನ್ನ ತಿಳಿಸುವಂತದ್ದೇ ನಡೀತಾ ಇದೆ. ಅಂತದ್ರಲ್ಲಿ ಈ 6ನೇ ಚಾಪ್ಟರ್ ಅಲ್ಲಿ ಆಲೋಚನೆಗಳು ಅನ್ನುವಂತ ಒಂದು ಶೀರ್ಷಿಕೆಯನ್ನೇ ಕೊಟ್ಟಿರ್ತಕ್ಕಂಥದ್ದು. ಇದರಲ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ನಮ್ಗೆ ತಿಳಿತಾ ಬರ್ತಾ ಇರುತ್ತೆ ಮಾಸ್ಟರ್ಸ್. ಇದರಲ್ಲಿ ಮೊದಲನೇ ಕೊಟೇಶನ್ ಅನ್ನ ಗಮನಿಸೋಣ. ಆಲೋಚಿಸುತ್ತಾ ಕುಳಿತರೆ ಅನಾರೋಗ್ಯ ಬರುವುದು ಖಚಿತ. ಅನವಶ್ಯಕವಾಗಿ ಆಲೋಚಿಸುವುದನ್ನು ತ್ಯಜಿಸಿ ಆರೋಗ್ಯವಾಗಿ ಆನಂದವಾಗಿ ಜೀವಿಸಿ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಅನವಶ್ಯಕವಾಗಿ ಆಲೋಚಿಸುವುದು ಅಂದ್ರೆ ನೋಡಿ, ಈ ಒಂದು ಕೊಟೇಶನ್ ಅಲ್ಲಿ ಆಲೋಚಿಸುತ್ತಾ ಕುಳಿತರೆ ಅನಾರೋಗ್ಯ ಬರುವುದು ಖಚಿತ, ಅನಾರೋಗ್ಯ ಬರೋದು ಮತ್ತೆ ಅನವಶ್ಯಕವಾಗಿ ಆಲೋಚಿಸುವುದು, ಈ 2 ಅಂಶಗಳನ್ನ ಇಲ್ಲಿ ತುಂಬಾ ಹೈಲೈಟಿಂಗ್ ಆಗಿ ನಮ್ಗೆ ತಿಳಿಸ್ತಾ ಇದೆ. ಎಸ್ ಮಾಸ್ಟರ್ಸ್, ನಮ್ಗೆ ನಮ್ಮ ಈ ಒಂದು ಜೀವನ ಪ್ರಯಾಣದಲ್ಲಿ ನಾವು ಸಾಗ್ತಾ ಇದ್ದಾಗ ಅನೇಕ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ನಮ್ಗೆ ಬರ್ತಾ ಇರುತ್ತೆ. ಆ ಸಮಸ್ಯೆಗಳು ಬಂದಾಗ ನಾವೇನ್ ಮಾಡ್ತೀವಿ, ತುಂಬಾ ಆ ಒಂದು ಸಮಸ್ಯೆಗಳನ್ನೇ ಹಿಡ್ಕೊಂಡು ಅಥವಾ ನಡೆದಿರುವಂತ ಘಟನೆಗಳನ್ನೇ ಹಿಡ್ಕೊಂಡು, ಆ ನಡೆದೋಗಿರ್ತಕ್ಕಂಥ ವಿಚಾರಗಳನ್ನೇ ಹಿಡ್ಕೊಂಡು ನಾವು ಅದರ ಬಗ್ಗೆನೇ ತುಂಬಾ ಚಿಂತೆ ಮಾಡ್ತಾ ಇರ್ತೀವಿ. ಆ ರೀತಿಯಾಗಿ ನಾವು ಚಿಂತೆ ಮಾಡ್ತಾ ಇದ್ದಾಗ ಅಲ್ಲಿ ಏನಾಗತ್ತೆ, ಸಹಜವಾಗಿನೇ ನಮ್ಗೆ ಆ ಒಂದು ಆಲೋಚನೆಗಳಿಂದಾಗಿ ನಮ್ಗೆ ಆರೋಗ್ಯದ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ. ಈಗಾಗ್ಲೇ ನಮ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ, ನಮ್ಮ ಶರೀರದಲ್ಲಿ ಉಂಟಾಗುವಂತ ಅನಾರೋಗ್ಯದ ಸಮಸ್ಯೆಗಳು ನಮ್ಮ ಹಿಂದಿನ ಜನ್ಮದ ಕರ್ಮಗಳ ಫಲ ಅಂತ ನಾವು ಸ್ವಲ್ಪ ಮಟ್ಟಿಗೆ 100ರಲ್ಲಿ ನಾವು 2% ಅಥವಾ 3%, ಅಬ್ಬಬ್ಬ ಅಂದ್ರೆ 5% ಕಾಯಿಲೆಗಳು ನಮ್ಮ ಹಿಂದಿನ ಜನ್ಮದ ಕರ್ಮಗಳ ಫಲವಾಗಿ ಬಂದ್ರೆ, ಇನ್ನು ಉಳಿದಿರ್ತಕ್ಕಂಥ ಕಾಯಿಲೆಗಳು, ಬಹಳಷ್ಟು ಕಾಯಿಲೆಗಳು ನಮ್ಮ ಸರಿಯಲ್ಲದ ಜೀವನ ವಿಧಾನದಿಂದ ಒಂದಷ್ಟು ಬಂದ್ರೆ, ಮತ್ತೆ ನಮ್ಮ ಸರಿಯಲ್ಲದ ಆಲೋಚನಾ ವಿಧಾನಗಳಿಂದ ಬರ್ತಾ ಇದೆ. ಅಂದ್ರೆ ಈ ಕರ್ಮಗಳಿಂದ ಬರುವಂತದ್ದು ಅನ್ನೋದನ್ನ ಬಿಟ್ರೆ ಇನ್ನು ಉಳ್ದಿರೋದೆಲ್ಲ ಪ್ರಸ್ತುತ ನಾವು ಸ್ವಯಂಕೃತ ಅಪರಾಧದಿಂದ ನಾವು ಸೃಷ್ಟಿ ಮಾಡ್ಕೊಳ್ತಾ ಇರ್ತಕ್ಕಂಥ ಅನಾರೋಗ್ಯದ ಸಮಸ್ಯೆಗಳು ಅನ್ನೋದು ಕೂಡ ನಮ್ಗೆಲ್ಲರಿಗೂ ಕೂಡ ಈಗಾಗ್ಲೇ ಗೊತ್ತಿರೋದು. ಈ ವಿಷಯನ ನಾವು ಸಾಕಷ್ಟು ಸತಿ ಮಾತಾಡಿರುವಂತದ್ದು. ಈ ರೀತಿಯಾಗಿ ಆರೋಗ್ಯದ ಸಮಸ್ಯೆ ಬಂದಾಗ ನಾವು ಏನ್ ಮಾಡ್ತೀವಿ, ಸಾಮಾನ್ಯವಾಗಿ ಆಸ್ಪತ್ರೆಗೆ ಹೋಗ್ತೀವಿ. ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಔಷಧಿ ಅದು ಇದು ಟ್ರೀಟ್ಮೆಂಟ್ ಅಂತ ಎಲ್ಲಾನು ಕೊಡ್ತಾ ಇರ್ತಾರೆ. ಆ ರೀತಿಯಾಗಿ ಕೊಟ್ಟಾಗ ಆ ರೋಗ ಒಂದ್ ಕಡೆಯಿಂದ ವಾಸಿ ಆಗ್ತಾ ಬರ್ತಾ ಇರುತ್ತೆ. ಆದ್ರೆ ಮತ್ತೆ ಮತ್ತೆ ಆ ರೋಗ ಎದ್ದೊಳ್ತಾನೆ ಇರುತ್ತೆ. ಯಾಕೆ? ಆ ಒಂದು ಔಷಧಿ ನಮ್ಮ ಕಾಯಿಲೆನ ವಾಸಿ ಮಾಡ್ತಾ ಇದ್ರೆ ಈ ಒಂದು ಆಲೋಚನೆಗಳು ಮತ್ತೆ ಆ ರೋಗನ ಹೆಚ್ಚು ಮಾಡ್ತಾ ಇರುತ್ತೆ. ಇದು ಮಾಸ್ಟರ್ಸ್ ಇಲ್ಲಿರ್ತಕ್ಕಂಥ ವಿಚಾರ. ಹಾಗಾಗಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ನಮ್ ಸುತ್ತಲೂ ಇರುವಂತದ್ದು, ಅದು ಏನೇ ಇದ್ರು, ಹೇಗೆ ಇದ್ರು, ಯಾರೇ ಇದ್ರು, ನಮ್ ಜೊತೆಲಿರೋರು ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ರು, ಏನೇ ಆದ್ರೂ ನಮ್ಮ ಒಳಗಡೆ ಆನಂದ ಅನ್ನುವಂಥದ್ದು ಡಿಸ್ಟರ್ಬ್ ಆಗದ ಹಾಗೆ ನಮ್ಮ ಆಲೋಚನಾ ವಿಧಾನಗಳನ್ನ ನಾವು ತಯಾರು ಮಾಡ್ಕೋಬೇಕು. ಆ ರೀತಿಯಾಗಿ ನಾವು ತಯಾರಾಗಿ ನಮ್ಮನ್ನ ನಾವು ಆರೋಗ್ಯವಂತವಾಗಿ ಇರಿಸ್ಕೊಳ್ತಾ ಉತ್ಸಾಹದಿಂದ ನಾವು ಮುಂದೆ ಮುಂದೆ ಸಾಗ್ತಾ ಇರ್ಬೇಕು. ಇದು ಮಾಸ್ಟರ್ಸ್ ನಾವ್ ಈ ಒಂದು ಕೊಟೇಶನ್ ಅಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಯಾವ್ದಾದ್ರು ಸಮಸ್ಯೆ ಬಂದಾಗ ಅವಶ್ಯಕತೆಗೆ ಮೀರಿ ಅದ್ರ ಬಗ್ಗೆ ನಾವು
ಆಲೋಚನೆ ಮಾಡಬಾರ್ದು. ಅನವಶ್ಯಕವಾಗಿ ಆಲೋಚನೆ ಮಾಡಿದಾಗ ಎಲ್ಲವೂ ಕೂಡ ನಮ್ಗೆ ತುಂಬಾ 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 ತೊಂದರೆಗಳನ್ನೇ ಉಂಟು ಮಾಡ್ತಾ ಇರುತ್ತೆ. ಹಾಗಾದ್ರೆ ಇಲ್ಲಿ ನಮ್ಗೊಂದು ಪ್ರಶ್ನೆ ಉಂಟಾಗತ್ತೆ, ಮೇಡಮ್ ಆಲೋಚನೆ ಮಾಡಬಾರ್ದು ಅಂತಿರಲ್ಲ, ಆಲೋಚನೆ ಮಾಡದೇ ಇದ್ರೆ ಕೆಲವನ್ನೆಲ್ಲ ನಾವು ಏನು ಭವಿಷ್ಯಕ್ಕೆ ಸಂಬಂಧಪಟ್ಟಂಗೆ, ಮುಂದಿನ ಹೆಜ್ಜೆಗಳಿಗೆ ಸಂಬಂಧಪಟ್ಟಂಗೆ ನಾವು ಯಾವುದನ್ನು ಕೂಡ ಅಲ್ಲಿ ನಮ್ಗೆ ಕ್ಲಾರಿಟಿ ತಂದ್ಕೊಳ್ಳೋದಿಕ್ ಆಗೋದಿಲ್ಲ. ಇದನ್ನ ಹೆಂಗೆ ಮೇಡಮ್ ಅರ್ಥ ಮಾಡ್ಕೊಳ್ಳೋದು ಅನ್ನೋಂತ ಒಂದು ಪ್ರಶ್ನೆ ಇಲ್ಲಿ ಬರ್ಬೋದು ಮಾಸ್ಟರ್ಸ್. ಇಲ್ಲಿ ಆಲೋಚನೆಗಳು ಅಂತಂದಾಗ ಅವಶ್ಯಕವಾಗಿ ಆಲೋಚನೆ ಮಾಡೋದು ಅನ್ನೋದಿರುತ್ತೆ, ಅನವಶ್ಯಕವಾಗಿ ಆಲೋಚನೆ ಮಾಡೋದು ಅನ್ನೋದು ಇರುತ್ತೆ. ನಾವು ಆಲೋಚನೆ ಅವಶ್ಯಕವಾಗಿ ಎಷ್ಟರವರೆಗೂ ಮಾಡ್ಬೇಕು, ಎಷ್ಟರವರೆಗೂ ಮಾಡಬಹುದು ಅಂತಂದ್ರೆ, ನಾವು ಒಂದು ಬೆಳಕಿನ ಮುಂದೆ ನಿಂತ್ಕೊಂಡಾಗ ನಮ್ಮ ನೆರಳು ಎಷ್ಟು ಉದ್ದ ಬೀಳುತ್ತೋ, ಆ ನೆರಳು ಎಷ್ಟು ಉದ್ದ ಬಿದ್ದು ಅದು ನಮ್ಗೆ ಎಲ್ಲಿವರೆಗೂ ಕಾಣಿಸುತ್ತೋ ಅಲ್ಲಿವರೆಗೂ ಮಾತ್ರ ನಮ್ಮ ಆಲೋಚನೆಗಳು ಇರ್ಬೇಕು. ಆ ನೆರಳಿದೆಯಲ್ಲ, ಅದನ್ನ ಮೀರಿ ಮುಂದಕ್ಕೆ ನಾವು ಆಲೋಚನೆ ಮಾಡ್ತೀವಿ ಅಂತಂದ್ರೆ ಅದು ಅಜ್ಞಾನವಾಗತ್ತೆ, ಅದು ಅನವಶ್ಯಕವಾದ ಆಲೋಚನೆ ಆಗತ್ತೆ. ಇದು ಮಾಸ್ಟರ್ಸ್ ದೊಡ್ಡವರು ಹೇಳ್ಕೊಟ್ಟಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ. ಎಸ್, ಮತ್ತೆ ಈ ಒಂದು ಆಲೋಚನೆಗಳು ಅಥವಾ ಈ ಒಂದು ಅರಿಷಡ್ ವರ್ಗಗಳು ಅನ್ನುವಂಥದ್ದು ಹೇಗಿರ್ಬೇಕು ಅಂತಂದ್ರೆ, ಅದು ನಮ್ಮ ಕೆಳಗೆ ನೆರಳು ಯಾವ ರೀತಿಯಾಗಿರುತ್ತೆ ಆ ರೀತಿಯಾಗಿರ್ಬೇಕು. ಯಾಕೆಂದ್ರೆ ಅವೆಲ್ಲ ಇನ್ಬಿಲ್ಟ್ ಕ್ವಾಲಿಟೀಸ್. ಅದರಿಂದ ಅದು ಹೊರಟೋಗ್ಬೇಕು ಅಂತಂದ್ರೆ ಹೋಗುವಂಥದ್ದಲ್ಲ, ಅದು ನಮ್ಮಲ್ಲಿ ಇರುತ್ತೆ. ನಮ್ಮಲ್ಲಿ ಇದ್ರೂ ಕೂಡ ಅದು ಎಲ್ಲಿರ್ಬೇಕು, ಹೇಗಿರ್ಬೇಕು ಅಂತಂದ್ರೆ ನಮ್ಮ ಪಾದಗಳ ಕೆಳಗಡೆ ಇರಬೇಕು. ಅವೆಲ್ಲವೂ ಕೂಡ ಈ ರೀತಿಯಾಗಿದ್ದಾಗ ಎಲ್ಲ ನಮ್ಮ ಹಿಡಿತದಲ್ಲಿ ಇರುತ್ತೆ. ನಮ್ಮ ಹಿಡಿತದಲ್ಲಿ ಎಲ್ಲವೂ ಇದೆ, ನಮ್ಮ ಹಿಡಿತದಲ್ಲಿ ನಾವಿದ್ದೀವಿ ಅಂತಂದಾಗ ಎಲ್ಲವೂ ಕೂಡ ಅದ್ಭುತವಾಗಿ ನಡೀತಾ ಇರುತ್ತೆ. ನಮ್ಮ ಹಿಡಿತದಲ್ಲಿ ಅಂತಂದ್ರೆ ಇಲ್ಲಿ ಅರ್ಥ ಏನು, ಇದಕ್ಕೂ ಕೂಡ ಎಕ್ಸೆಪ್ಷನ್ ಇರುತ್ತೆ. ಯಾವ ರೀತಿಯಾಗಿ ನಮ್ಮ ಹಿಡಿತದಲ್ಲಿ ನಾವು ಇರೋದು ಅಂತಂದಾಗ, ನಮ್ಮ ಹಿಡಿತದಲ್ಲಿ ಇರ್ತಕ್ಕಂಥ ಎಲ್ಲವನ್ನೂ ಕೂಡ ನಮ್ಮ ಕಂಟ್ರೋಲ್ ಅಲ್ಲಿ ನಾವು ನಡ್ಸ್ಕೊಂಡು ಹೋಗೋದು. ಸುನಾಮಿ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ, ಸಾಮಾಜಿಕ ಸಮಸ್ಯೆಗಳು ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ, ಇಂಥದ್ದಕ್ಕೆ ಎಕ್ಸೆಪ್ಷನ್ಸ್ ಇರುತ್ತೆ ಮಾಸ್ಟರ್ಸ್. ಇದು ವಿಚಾರ. ನೆಕ್ಸ್ಟ್ 2ನೇ ಕೊಟೇಶನ್ ಅನ್ನ ಗಮನಿಸೋಣ. ಅತಿಯಾಗಿ ಆಲೋಚಿಸುವುದನ್ನು ತ್ಯಜಿಸಿದರೆ ಅತಿ ಹೆಚ್ಚು ಸಮಸ್ಯೆಗಳು ಸುಳಿವಿಲ್ಲದೆಯೇ ಮಾಯವಾಗಿ ಹೋಗುತ್ತವೆ. ಅತಿ ಹೆಚ್ಚು ಸಮಸ್ಯೆಗಳು ಸುಳಿವಿಲ್ಲದೆಯೇ ಮಾಯವಾಗಿ ಹೋಗುತ್ತವೆ ಅಂತಂದಾಗ ನಾವಿಲ್ಲಿ ಇದು ಅದ್ಭುತವಾಗಿರ್ತಕ್ಕಂಥ ಒಂದು ಕೋನವಾಗಿದೆ ಮಾಸ್ಟರ್ಸ್. ನಮ್ಮಲ್ಲಿ ಸಮಸ್ಯೆಗಳು ಇರುತ್ತೆ, ಆ ಸಮಸ್ಯೆಗಳು ಅಲ್ಲಿ ಆ ಒಂದು ಸಮಯ ಸಂದರ್ಭ ಅನ್ನೋದ್ರಿಂದ ಕ್ರಿಯೇಟ್ ಆಗಿರೋದು ಕೆಲವಾದ್ರೆ, ಇನ್ನು ಬಹಳಷ್ಟು ಸಮಸ್ಯೆಗಳು ನಮ್ಮ ಊಹೆಗಳಿಂದ ಕ್ರಿಯೇಟ್ ಆಗಿರುವಂತದ್ದಾಗಿರುತ್ತೆ. ಊಹಾಜನಿತವಾಗಿರ್ತಕ್ಕಂಥ ಸಮಸ್ಯೆಗಳಾಗಿರುತ್ತೆ. ಆ ಊಹಾಜನಿತವಾಗಿರ್ತಕ್ಕಂಥ ಆ ಸಮಸ್ಯೆಗಳಿಂದಾನೇ ನಾವು ಮತ್ತೊಂದಷ್ಟು ಇಲ್ದೇ ಇರ್ತಕ್ಕಂಥ ಸಮಸ್ಯೆಗಳನ್ನ ನಾವು ಅಲ್ಲಿ ಉಂಟಾಗೋ ಹಾಗೆ ನಾವು ಮಾಡ್ಕೊಳ್ತಾ ಇರ್ತೀವಿ. ಇದು ಮಾಸ್ಟರ್ಸ್ ಈ ಒಂದು ಕೊಟೇಶನ್ ಅಲ್ಲಿ ನಮ್ಗೆ ಈ ಒಂದು ವಿಚಾರವನ್ನ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ನಮ್ಮಲ್ಲಿ ಇರುವಂತ ಅನೇಕ ಸಮಸ್ಯೆಗಳಲ್ಲಿ ಊಹಾಜನಿತವಾಗಿರ್ತಕ್ಕಂಥ ಸಮಸ್ಯೆಗಳೇ ಹೆಚ್ಚಾಗಿರುತ್ತೆ. ಆ ಊಹಾಜನಿತವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ದಂಗೆ ಆ ಮೊಮೆಂಟ್ ಅಲ್ಲಿ ಅದ್ ಏನೋ ನಡೀತಾ ಇದೆ ಆದ್ರೂ ಕೂಡ ನಾವು ಸೈಲೆಂಟ್ ಆಗಿ ಇರುವಂತದ್ದು ನಾವು ಮಾಡಿದೀವಿ ಅಂತಂದ್ರೆ, ಅಂದ್ರೆ ಏನು, ಅತಿಯಾಗಿ ಬಂದಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅತಿಯಾಗಿ ಆಲೋಚನೆ ಮಾಡೋದನ್ನ ನಾವು ಬಿಟ್ಟಾಗ ಅತಿ ಹೆಚ್ಚು ಸಮಸ್ಯೆಗಳು ಸುಳಿವಿಲ್ದಂತೆನೆ ಅದು ಮಾಯ ಆಗೋಗ್ತಾ ಇರುತ್ತೆ, ಸುಳಿವಿಲ್ದಂತೆನೆ ಅದು ಕ್ಲಿಯರ್ ಆಗೋಗ್ತಾ ಇರುತ್ತೆ. ಇದು ಮಾಸ್ಟರ್ಸ್. ಸೊ ಹಾಗಾಗಿ ನಮ್ಮನ್ನ ನಾವಿಲ್ಲಿ ಪರೀಕ್ಷೆ ಮಾಡ್ಕೋಬೇಕು, ವಿಶ್ಲೇಷಣೆ ಮಾಡ್ಕೋಬೇಕು. ನನ್ನಲ್ಲಿರ್ತಕ್ಕಂಥ ಆಲೋಚನೆಗಳು ಇಲ್ಲಿ ನನ್ನ ಒಂದು ಆಲೋಚನೆಗಳಿಂದ ಎಷ್ಟು ಅದು ಉಲ್ಬಣವಾಗಿ ಕಾಣಿಸ್ತಾ ಇದೆ, ಅಥವಾ ಇಲ್ಲಿ ಕ್ರಿಯೇಟ್ ಆಗಿ ಹೊರಗಿನ ಕಾರಣಗಳಿಂದ ಬೇರೆ ಬೇರೆ ಅಂಶಗಳಿಂದ ಎಷ್ಟು ಮಟ್ಟಿಗೆ ಅದು ಕಾರಣವಾಗಿ ಬಂದಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಉದಾಹರಣೆಗೆ ಒಂದು ಕುಟುಂಬ, ಆ ಕುಟುಂಬದಲ್ಲಿ ತಂದೆ ತಾಯಿ ಮಕ್ಕಳು, ಮಗ ಸೊಸೆ ಮೊಮ್ಮಕ್ಕಳು ಎಲ್ಲರೂ ಇರ್ತೀವಿ. ತಂದೆ ತಾಯಿಗೆ ವಯಸ್ಸಾಗಿರುತ್ತೆ. ವಯಸ್ಸಾಗಿದ್ದಂತ ಸಂದರ್ಭದಲ್ಲಿ ಮಗ ಅಥವಾ ಸೊಸೆ ಅಥವಾ ಮೊಮ್ಮಕ್ಕಳು ಯಾರಾದ್ರೂ ಏನಾದ್ರು, ಕುಟುಂಬ ಅಂದ್ರೆ ಯಾವಾಗ್ಲೂ ಒಂದೇ ರೀತಿಯಾಗಿ ಪ್ಲೆಸೆಂಟ್ ಆಗಿ ಹಿತಕರವಾಗಿನೇ ಇರೋದಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಮೂಡ್ ಸ್ವಿಂಗ್ಸ್ ಅನ್ನೋದು ಆಗ್ತಾ ಇರುತ್ತಲ್ವಾ, ಫ್ಲಕ್ಚುಯೇಷನ್ಸ್ ಅನ್ನೋದು ಇರುತ್ತೆ ಅಲ್ವಾ. ಮಗ ಆಗ್ಲಿ ಸೊಸೆ ಆಗ್ಲಿ ಮೊಮ್ಮಕ್ಕಳಾಗ್ಲಿ ಯಾರಾದ್ರೂ ಕೂಡ ವಯಸ್ಸಾಗಿರುವಂತವ್ರಿಗೆ ಒಂದು ಚೂರ್ ಏನಾದ್ರು ಮಾತಲ್ಲಿ ಒಂದ್ ಸ್ವಲ್ಪ ಕೋಪ ಮಾಡ್ಕೊಳ್ಳುವಂಥದ್ದು ಈ ರೀತಿಯಾಗಿ ಮಾಡಿದಾಗ ಅವಾಗ ಆ ವಯಸ್ಸಾಗಿರೋರ್ಗೆ ಏನ್ ಅನ್ಸುತ್ತೆ, ಓಹೋ ನನಗೆ ವಯಸ್ಸಾಗೋಗಿದೆ ಅಲ್ವಾ, ಇವರೆಲ್ಲ ದೊಡ್ಡವರಾಗ್ಬಿಟ್ಟಿದ್ದಾರೆ ಅಲ್ವಾ, ಇವಾಗ ನಾನು ಏನು ಸಂಪಾದನೆ ಮಾಡ್ತಾ ಇಲ್ಲ ಅಲ್ವಾ, ಅದಕ್ಕೆ ಇವ್ರು ಈ ಮಟ್ಟದಲ್ಲಿ ನನ್ನನ್ನ ಮಾತಾಡ್ತಾ ಇದ್ದಾರೆ, ಅದಕ್ಕೆ ನನಗೆ ಬೆಲೆ ಇಲ್ದಂಗ್ ನಡ್ಕೊಳ್ತಾ ಇದ್ದಾರೆ, ನಾನು ಇವ್ರಿಗೆ ಭಾರ ಆಗ್ಬಿಟ್ಟಿದೀನಿ ಅನ್ನೋಂತ ರೀತಿಯಲ್ಲಿ
ಅಲ್ಲಿ ಏನೋ ಯಾವುದೋ ಒಂದು ಚಿಕ್ಕ ಕಾರಣಕ್ಕೆ ಅವರಲ್ಲ ಅಂತ ಆಲೋಚನೆಗಳೇ ಇರೋದಿಲ್ಲ. ಏನೋ ಒಂದು ಮೊಮೆಂಟ್ ಅಲ್ಲಿ ಸ್ವಲ್ಪ ಕೋಪದಿಂದ ಮಾತಾಡಿರ್ಬೋದು, ಅಥವಾ ಇನ್ನೊಂದ್ ರೀತಿಯಲ್ಲಿ ಮಾತಾಡಿರ್ಬೋದು. ಅದಷ್ಟಕ್ಕೇನೆ ನಾವು ಎಷ್ಟೆಲ್ಲ ಯೋಚನೆಗಳನ್ನ ಮಾಡೋದಿಕ್ಕೆ ಶುರು ಮಾಡ್ತೀವಿ. ಅಲ್ಲ ಅವರಲ್ಲ ಅಂತ ಭಾವನೆಗಳೇ ಇಲ್ದೇ ಇದ್ದಾಗ ನಾವ್ ಈ ರೀತಿಯಾಗಿ ಯೋಚನೆ ಮಾಡಿದಾಗ ಅದ್ರ ಅರ್ಥ ಏನು? ಆ ಊಹಾಜನಿತವಾಗಿರ್ತಕ್ಕಂಥ ಆ ಒಂದು ಆಲೋಚನೆಗಳಿಂದಾನೇ ಇಲ್ದೇ ಇರ್ತಕ್ಕಂಥ ಸಮಸ್ಯೆಗಳನ್ನ ನಾವ್ ಅಲ್ಲಿ ಸೃಷ್ಟಿ ಮಾಡ್ಕೊಳ್ತಾ ಇರ್ತೀವಿ. ನಮ್ಗೆ ಇಂಥ ಆಲೋಚನೆಗಳು ಬಂದಾಗ ಸಹಜವಾಗೇನೆ ನಾವ್ ಅಳೋದು, ಅವ್ರ ಜೊತೆ ಜಗಳ ಮಾಡೋದು, ಮತ್ತೊಂದು ಮಗದೊಂದು ಏನೇನೆಲ್ಲ ಕ್ರಿಯೇಟ್ ಆಗ್ಬೋದು ಯೋಚನೆ ಮಾಡಿ. ಇದೆಲ್ಲಾನು ಈ ರೀತಿಯಾಗಿ ಆಗೋದಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು? ಏನೇ ನಮ್ಮ ಜೀವನದಲ್ಲಿ ನಡೆದ್ರು ಆ ನಡೆದಿರೋದ್ರ ಬಗ್ಗೆ ನಾವು ಅತಿಯಾಗಿ ಆಲೋಚಿಸೋದನ್ನ ನಾವು ಬಿಟ್ಟಿದೀವಿ ಅಂತಂದ್ರೆ ಅತಿ ಹೆಚ್ಚು ಸಮಸ್ಯೆಗಳು ಅದಷ್ಟಕ್ಕದೇ ಸುಳಿವಿಲ್ದಂತೆ ಮಾಯ ಆಗ್ತಾ ಇರುತ್ತೆ ನೋಡಿ ಮಾಸ್ಟರ್ಸ್. ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ಬೇಕು. ನೆಕ್ಸ್ಟ್ 3ನೇ ಕೊಟೇಶನ್. ಕೆಲವು ಸಮಸ್ಯೆಗಳನ್ನು ಎಷ್ಟು ಸಾರಿ ಪರಿಹರಿಸಿದರೂ ಸಂಪೂರ್ಣವಾಗಿ ಪರಿಹಾರವಾಗುವುದಿಲ್ಲ. ನೋಡಿ, ಹೌದು, ಕೆಲವು ಸಮಸ್ಯೆಗಳನ್ನ ನಾವ್ ಎಷ್ಟೇ ಸರ್ತಿ ಪರಿಹಾರ ಮಾಡ್ಕೊಂಡ್ರು ಅದು ಪೂರ್ಣವಾಗಿ ಪರಿಹಾರ ಆಗೋದಿಲ್ಲ. ಆ ಸಮಸ್ಯೆಗಳು ರೂಪವನ್ನ ಬದಲಾಯಿಸಿಕೊಂಡು ಮತ್ತೆ ಮತ್ತೆ ಬರುತ್ತಲೇ ಇರುತ್ತವೆ. ಕಾರಣ ನಮ್ಮ ಆಲೋಚನೆಗಳು ಬದಲಾಗುವವರೆಗೂ ಯಾವುದೇ ಸಮಸ್ಯೆಯು ಸಂಪೂರ್ಣವಾಗಿ ನಿವಾರಣೆಯಾಗುವುದಿಲ್ಲ. ನೆನಪಿಟ್ಟುಕೊಳ್ಳಿ ಅಂತ ಇಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾ ಇರುವಂತದ್ದು. ಹೌದು ಮಾಸ್ಟರ್ಸ್, ಕೆಲವು ಸಮಸ್ಯೆಗಳನ್ನ ನಾವ್ ಎಷ್ಟು ಸರ್ತಿ ಬದಲಾಯಿಸ್ಕೊಂಡ್ರು ಕೂಡ ಆ ಒಂದು ಸಮಸ್ಯೆಗಳು ಪುನಃ ಪುನಃ ರೂಪವನ್ನ ಬದಲಾಯಿಸಿಕೊಂಡು, ಸಮಯ, ಸಂದರ್ಭ, ಸನ್ನಿವೇಶವನ್ನ ಬದಲಾಯಿಸಿಕೊಂಡು ಯಾವುದೋ ಒಂದು ರೂಪದಲ್ಲಿ ಅದು ಮತ್ತೆ ಮತ್ತೆ ಅದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬರ್ತಾ ಇರುತ್ತೆ. ಮಾಸ್ಟರ್ಸ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಗೆಳತಿಯ ಒಂದು ವಿಚಾರವನ್ನ ನಿಮ್ ಜೊತೆ ಹಂಚ್ಕೊಳ್ತೀನಿ. ಆಕೆ ಜೀವನದಲ್ಲಿ ಭಯಂಕರವಾಗಿರ್ತಕ್ಕಂಥ, ವಿಚಿತ್ರವಾಗಿರ್ತಕ್ಕಂಥ ಅನೇಕ ಸಂಘಟನೆಗಳು ನಡೀತಾ ಬರ್ತಾ ಇದೆ. ಆಕೆ ಆ ಒಂದು ಸಂಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಆಕೆಯ ಆಕೆಗೆ ಇರುವಂತ ಒಬ್ಬ ಫ್ರೆಂಡ್ ಏನ್ ಮಾಡಿದ್ಲು, ಒಂದು ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಲು. ಆ ಪೊಲೀಸ್ ಕಂಪ್ಲೇಂಟ್ ಅನ್ನೋದಿಕ್ಕೆ ನನ್ ಗೆಳತಿ ಕೂಡ ಸ್ಪಂದಿಸಿದ್ಲು. ಈ ರೀತಿಯಾಗಿ ಆ ಒಂದು ಪೊಲೀಸ್ ಕಂಪ್ಲೇಂಟ್ ಅನ್ನುವಂಥದ್ದು ಕ್ರಿಯೇಟ್ ಆಯ್ತು. ಅಲ್ಲಿ ಏನೇನೋ ಏಳು ಬೀಳುಗಳೆಲ್ಲಾನು ಬಂತು. ಸರಿ, ಅದು ಒಂದು ಹದಕ್ಕೆ ಸಾಲ್ವ್ ಆಯ್ತು. ಮತ್ತೆ ಇವಾಗ ಅದೇ ಪೊಲೀಸ್ ಕಂಪ್ಲೇಂಟ್ ಅನ್ನುವಂಥದ್ದು ಮತ್ತೆ ಆಕೆ ಜೀವನದಲ್ಲಿ ರಿಪೀಟ್ ಆಗ್ತಾ ಇದೆ. ಮತ್ತೆ ಆಕೆ ನನಗೆ ಫೋನ್ ಮಾಡಿ, ನೋಡಿ ಸೂರ್ನಾಗಂಬಿಕಾ, ಮತ್ತೆ ಪೊಲೀಸ್ ಕಂಪ್ಲೇಂಟ್ ಅನ್ನುವಂಥದ್ದೇ ಬರ್ತಾ ಇದೆ. ಮತ್ತೆ ಈ ಫ್ರೆಂಡ್ ಕೂಡ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ನಾನು ಇದನ್ನೆಲ್ಲ ಹೆಂಗ್ ಅರ್ಥ ಮಾಡ್ಕೋಬೇಕು, ಇದನ್ನ ಹೆಂಗ್ ಫೇಸ್ ಮಾಡ್ಬೇಕು, ಇದೆಲ್ಲ ರಿಪೀಟ್ ಆಗ್ತಾನೆ ಇದೆಯಲ್ಲ ಅಂತ ಆಕೆ ನನಗೆ ಫೋನ್ ಮಾಡಿ ಹೇಳಿದ್ಲು. ಆಗ ನನಗೆ ಈ ತರದ್ ಏನಾದ್ರೂ ವಿಷಯ ಯಾರಾದ್ರೂ ಮಾತಾಡಿದಾಗ ನಾನು ಏನ್ ಹೇಳ್ಬಲ್ಲೆ, ನನಗ್ ಗೊತ್ತಿರುವಂತ ಸತ್ಯದ ವಿಚಾರಗಳನ್ನ ಮಾತ್ರ ನಾನು ಹೇಳ್ಬಲ್ಲೆ. ಅಷ್ಟೇ ಅಲ್ವಾ ಮಾಸ್ಟರ್ಸ್? ನೋಡಮ್ಮ, ನಿನ್ಗೆ ಎಷ್ಟು ಸರ್ತಿ ನೀನ್ ಈ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಕೊಂಡ್ರು ಅದೇ ರೀತಿಯಾಗಿರುವಂತ ಪ್ರಾಬ್ಲಮ್ ರಿಪೀಟೆಡ್ ಆಗಿ ನಿಂಗೆ ಬರ್ತಾ ಇದೆ. ಅದು ಅವಾಗ ಆ ಫ್ರೆಂಡ್ ಕಂಪ್ಲೇಂಟ್ ಕೊಟ್ಲು, ಇವಾಗ ಇನ್ನೊಬ್ಬ ಫ್ರೆಂಡ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅಂದ್ರೆ ಪ್ರಾಬ್ಲಮ್ ಸೇಮ್, ವ್ಯಕ್ತಿಗಳು ಬೇರೆ ಬೇರೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಇರೋರು. ಸೊ ಇಲ್ಲಿ ಕಾರಣ ಏನು ಅಂತಂದ್ರೆ, ಇಲ್ಲಿ ನೀನ್ ಅರ್ಥ ಮಾಡ್ಕೋಬೇಕಾಗಿರುವಂತದ್ದು, ನೀನು ಸರಿಪಡಿಸ್ಕೋಬೇಕಾಗಿರುವಂತದ್ದು ಬಹಳಷ್ಟು ಇದೆ. ಇದು ನಿನ್ಗೆ ಅರ್ಥ ಆಗ್ಬೇಕು ಅಂತಾನೆ ನಾವ್ ಯಾರಾದ್ರೂ ಏನಾದ್ರು ಹೇಳಿದ್ರೆ ನಿಂಗೆ ಅದು ರುಚಿ ಕೊಡೋದಿಲ್ಲ. ಸೊ ನಿನ್ನ ಒಳಗಡೆ ಹೋಗಿ ನೀನ್ ನೋಡ್ಕೋಬೇಕು ಅಂತ ಈ ರೀತಿಯಾಗಿ ಹೇಳೋವಂಥದ್ದು ಅಲ್ಲಿ ನಡೀತಾ ಇದೆ ಮಾಸ್ಟರ್ಸ್. ಅಂದ್ರೆ ಇದ್ರ ಅರ್ಥ ಏನು? ನಮ್ಮ ಜೀವನದಲ್ಲಿ ನಮ್ಗೆ ಹಲವಾರು ಸಂದರ್ಭಗಳಲ್ಲಿ ಈ ರೀತಿಯಾಗಿ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡ್ಕೊಂಡ್ರು ಕೂಡ ಆ ಸಮಸ್ಯೆಗಳು ಪುನಃ ಪುನಃ ನಮ್ಮ ಜೀವನದಲ್ಲಿ ರೂಪವನ್ನ ಬದಲಾಯಿಸ್ಕೊಂಡು ಬರ್ತಾನೆ ಇದೆ ಅಂತಂದಾಗ ಅದಕ್ಕೆ ಕಾರಣ ನಮ್ಮ ಆಲೋಚನೆಗಳು, ನಮ್ಮ ಸಂಸ್ಕಾರಗಳು. ಆ ಆಲೋಚನೆಗಳು ಏನ್ರಿಂದ ಬರುತ್ತೆ? ನಮಗಿರುವಂತ ಸಂಸ್ಕಾರಗಳಿಂದ ಬರುತ್ತೆ. ಇದೆಲ್ಲ ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ ಮಾಸ್ಟರ್ಸ್. ಆ ಆಲೋಚನೆಗಳು ನಮ್ಮ ಹಿಂದಿನ ಜನ್ಮದ ಕರ್ಮಗಳ ಸಂಸ್ಕಾರದಿಂದ ಬರುವಂತದ್ದಾದ್ರೆ, ಮತ್ತೆ ನಮ್ಮ ಸುತ್ತಲೂ ಇರ್ತಕ್ಕಂಥ ವಾತಾವರಣದ ಪ್ರಭಾವದಿಂದನೂ ಕೂಡ ಆ ಆಲೋಚನೆಗಳು ಬರ್ತಾ ಇರುತ್ತೆ. ಸೊ ನಾವು ಗಮನಿಸ್ಕೊಳ್ಳೇಬೇಕು. ಸಮಸ್ಯೆ ಅನ್ನುವಂಥದ್ದು ಮೂಲದಿಂದ ಪರಿಹಾರ ಆಗ್ಬೇಕು ಅಂತಂದ್ರೆ ನಾವು ಇದೇ ರೀತಿಯಾಗೇನೆ ನಾವು ಈ ಕೋನದಲ್ಲೇ ನಾವು ವರ್ಕೌಟ್ ಮಾಡ್ಬೇಕು. ಮೂಲ ಅನ್ನುವಂಥದ್ದು ಅಲ್ಲಿ ತೆಗೆದಾಕದೆ ಇರೋವರೆಗೂ ಆ ಸಮಸ್ಯೆ ಪರಿಹಾರ ಆಗಲ್ಲ. ಇದು ಮಾಸ್ಟರ್ಸ್. ನೆಕ್ಸ್ಟ್ 4ನೇ ಕೊಟೇಶನ್ ಅನ್ನ ಗಮನಿಸೋಣ. ಅಸಂತೃಪ್ತಿಯ ಮೂಲ ಇರುವುದನ್ನು ಬಿಟ್ಟು ಮುಂದೆಂದೋ ಬರುವುದರ ಬಗ್ಗೆ ಎದುರು ನೋಡುವುದು ಮತ್ತು ಅದರ ಬಗ್ಗೆಯೇ ಆಲೋಚಿಸುವುದು ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ತೃಪ್ತಿ ಇಲ್ದೇ ಇರ್ತಕ್ಕಂಥದ್ದು. ಅದು ಯಾಕೆ ನಮ್ಮಲ್ಲಿ ತೃಪ್ತಿ ಇಲ್ದಂಗಿರುವಂತ ಸ್ಥಿತಿ ಇದೆ?
ಅಸಂತೃಪ್ತಿ ಯಾಕಿದೆ ನಮ್ಮಲ್ಲಿ ಅಂತಂದ್ರೆ, ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಇರೋದನ್ನ ಬಿಟ್ಬಿಟ್ಟು, ಈಗ ಇರೋದನ್ನ ಬಿಟ್ಬಿಟ್ಟು ಮುಂದೆ ಎಂದೋ ಬರುತ್ತೆ, ಮುಂದೆ ಎಂದೋ ಬರೋದ್ರ ಬಗ್ಗೆ ಎದುರು ನೋಡ್ತಾ ಇರೋದು, ಮತ್ತೆ ಅದ್ರ ಬಗ್ಗೆನೆ ಆಲೋಚನೆ ಮಾಡ್ತಾ ಇರೋದು. ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳಿಂದ ನಮ್ಮಲ್ಲಿ ಅಸಂತೃಪ್ತಿ ಅನ್ನೋದು ಉಂಟಾಗ್ತಾ ಇರುತ್ತೆ. ಈ ವಿಚಾರನ ಇದಕ್ ಮೊದ್ಲು ಕೂಡ ನಾವು ಮಾತಾಡಿದೀವಿ. ನನಗೆ ಈಗ ಏನೋ ಒಂದು ಕೆಲ್ಸ ಆಗ್ಬೇಕಾಗಿದೆ, ನಾನೀಗ ಒಂದು ಮನೆ ಕಟ್ಬೇಕಾಗಿದೆ. ಮನೆ ಕಟ್ಬೇಕು ಅಂತ ನಾನು ಅನ್ಕೊಂಡಾಗ, ಅರೆ ನಾನಿನ್ನೂ ಮನೆ ಕಟ್ಲಿಲ್ಲ, ಯಾವಾಗ ಮನೆ ಕಟ್ಟೋದು ನಾನು ಅಂತ ಇದೇ ರೀತಿಯಾಗಿ ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ. ಇದರಿಂದ ಏನಾಗತ್ತೆ? ಅಸಂತೃಪ್ತಿ ಉಂಟಾಗತ್ತೆ. ಮತ್ತೆ ಇನ್ನು ಒಂದು ಅಂಶ, ನಾನ್ ಮನೆ ಕಟ್ಬೇಕು, ನನ್ಗೆ ಇವಾಗ ಒಂದಷ್ಟು ದುಡ್ಡು ಬರೋದಿದೆ, ಇವಾಗ ಸಂಬಳ ಜಾಸ್ತಿ ಆಯ್ತು ಅಂತಂದ್ರೆ ನನ್ಗೆ ಒಂದಷ್ಟು ದುಡ್ಡು ಜಾಸ್ತಿ ಬರುತ್ತೆ, ಅವಾಗ ನಾನ್ ಮನೆ ಕಟ್ಬೋದು. ಈ ಸಂಬಳ ಜಾಸ್ತಿ ಆಗ್ಬೇಕಾಗಿದೆ, ಯಾವಾಗ ಸಂಬಳ ಜಾಸ್ತಿ ಆಗುತ್ತೋ, ಯಾವಾಗ ಜಾಸ್ತಿ ಆಗುತ್ತೋ ಅಂತ ಎದುರು ನೋಡ್ತಾ ಇರ್ತೀವಿ. ಆ ಎದುರು ನೋಡುವಂತದ್ದು ಅಂಶ ಏನಿದೆ, ಅವಶ್ಯಕತೆಗೆ ಮೀರಿ ಎದುರು ನೋಡುವಂತ ಆ ಒಂದು ಸ್ಥಿತಿಯಿಂದ ಕೂಡ ನಮ್ಗೆ ಅಸಂತೃಪ್ತಿ ಅನ್ನುವಂಥದ್ದು ಎದುರಾಗ್ತಾ ಇರುತ್ತೆ. ತುಂಬಾ ಆಲೋಚನೆ ಮಾಡೋದ್ರಿಂದ, ಮತ್ತೆ ಅವಶ್ಯಕತೆಗೆ ಮೀರಿ, ವಿವೇಕವನ್ನ ಮೀರಿ ಎದುರು ನೋಡಿದಾಗ್ಲೂ ಕೂಡ ಆ ಒಂದು ಅಸಂತೃಪ್ತಿ ಅನ್ನುವಂಥದ್ದು ಉಂಟಾಗ್ತಾ ಇರುತ್ತೆ. ಇದು ನಾವು ಅರ್ಥ ಮಾಡ್ಕೋಬೇಕಾಗಿರುವಂತದ್ದು. ಎಸ್, ನೆಕ್ಸ್ಟ್ 5ನೇ ಕೊಟೇಶನ್. ಆಡಂಬರಗಳನ್ನು ನಮ್ಮ ಅವಶ್ಯಕತೆಗಳು ಎಂದು ತಿಳಿಯುವುದು ತಿಳಿಯದ ಒಂದಾನೊಂದು ಅಜ್ಞಾನ ಅಷ್ಟೇ. ಆಡಂಬರ ಅಂತಂದಾಗ ಅದನ್ನ ಹೇಗ್ ಅರ್ಥ ಮಾಡ್ಕೊಳ್ಳೋದು? ಮನುಷ್ಯನ ಬೇಸಿಕ್ ನೀಡ್ಸ್, ಮೂಲಭೂತ ಅವಶ್ಯಕತೆಗಳು ಏನು? ಅನ್ನ, ನೀರು, ವಸತಿ ಮತ್ತೆ ಬಟ್ಟೆ. ಇದು ಮನುಷ್ಯನ ಅತಿ ಮೂಲಭೂತವಾಗಿರ್ತಕ್ಕಂಥ ಅವಶ್ಯಕತೆಗಳು. ಇದು ನಾವು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ್ಲೇನೆ ನಾವು ಅರ್ಥ ಮಾಡ್ಕೊಳ್ತಾ, ನಾವು ಕಲ್ತ್ಕೊಳ್ತಾ ಬಂದಿರುವಂತದ್ದು ನಮ್ಮ ಒಂದು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಕೂಡ. ಸೊ ಈ ರೀತಿಯಾಗಿರ್ತಕ್ಕಂಥ ಅವಶ್ಯಕತೆಗಳು, ನಮ್ಗೊಂದ್ ಮನೆ ಇದ್ರೆ ಸಾಕು, ಮೈ ಮೇಲೆ ಹಾಕೊಳಕ್ಕೆ ಬಟ್ಟೆ ಇದ್ರೆ ಸಾಕು, ಹೊಟ್ಟೆ ತುಂಬಾ ತಿನ್ನೋದಿಕ್ಕೆ ಅನ್ನ ಮತ್ತೆ ಬೇಕಾಗಿದ್ದಾಗ ನೀರು, ಇದಿಷ್ಟು ನಮ್ಗೆ ಸಿಗ್ತಾ ಇದ್ರೆ ಸಾಕು, ನಮ್ಮ ಜೀವನ ಆನಂದವಾಗಿರುತ್ತೆ ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ವಿಚಾರ. ಸರಿ, ನನಗೆ ಇಷ್ಟನ್ನ ಮೀರಿ ಇನ್ನು ನನಗೆ ಹೆಚ್ಚಾಗ್ಬೇಕು ಅಂತಂದಾಗ, ಅಲ್ಲಿ ಈ ಪ್ರಸ್ತುತ ಈಗಿರುವಂತ ಕಾಲಮಾನ ಧರ್ಮಕ್ಕೆ ಅನುಗುಣವಾಗಿ ನಾವು ಆಲೋಚನೆ ಮಾಡೋದಾದ್ರೆ, ಈಗ ನಾನೊಂದು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನಾನ್ ಆ ಕೆಲ್ಸಕ್ಕೆ ಹೋಗ್ಬೇಕು ಅಂತಂದಾಗ ನಾನ್ ಬಸ್ಸನ್ನ ಹಿಡ್ಕೊಂಡು ಕೂಡ ಹೋಗ್ಬೋದು, ಆಟೋದಲ್ಲೂ ಹೋಗ್ಬೋದು, ಅಥವಾ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ಅವ್ರು ಕರ್ಕೊಂಡು ಹೋದಾಗ್ಲೂ ಕೂಡ ಹೋಗ್ಬೋದು, ಅಥವಾ ನಾನೇ ಕೂಡ ಸ್ವತಂತ್ರವಾಗಿ ಹೋಗ್ಬೋದು. ಈ ರೀತಿಯಾಗಿ ನಾನು ಕೆಲ್ಸಕ್ಕೆ ಹೋಗುವಂತ ಒಂದು ಪ್ಲೇಸ್ಗೆ ನಾನು ಹೋಗ್ಬೇಕಾಗಿರುತ್ತೆ. ಅಂತ ಸಮಯದಲ್ಲಿ ನಾನು ಬಸ್ಸಲ್ಲಿ ಹೋಗ್ತೀನಿ ಅಂತಂದಾಗ ನಾನು ಅಲ್ಲಿ ಬಸ್ಗೆ ಕಾಯ್ಬೇಕಾಗತ್ತೆ, ಮತ್ತೆ ಬಸ್ ಟೈಮ್ಗೆ ನಾನು ಕರೆಕ್ಟ್ ಆಗಿ ಹೋಗ್ಬೇಕಾಗತ್ತೆ. ಆ ರೀತಿಯಾಗಿ ಡಿಪೆಂಡೆನ್ಸಿ ಅನ್ನುವಂಥದ್ದು ಇರುತ್ತೆ. ಅದರ ಬದಲಾಗಿ ನಾನು ನನ್ನದೇ ಆಗಿರ್ತಕ್ಕಂಥ ಒಂದು ವೆಹಿಕಲ್ ಅನ್ನ ನಾನು ಅರೇಂಜ್ ಮಾಡ್ಕೊಂಡು ನಾನು ಆ ವೆಹಿಕಲ್ ಅಲ್ಲಿ ಹೋಗ್ತೀನಿ ಅಂತಂದಾಗ, ನಾನು ನನ್ನ ಕೆಲಸದ ಸಮಯಕ್ಕೆ ಸರಿಯಾಗಿ ಹೋಗ್ತೀನಿ. ಅಲ್ಲಿ ಸಮಯ ಅನ್ನುವಂಥದ್ದು ಉಳಿತಾಯ ಆಗುತ್ತೆ, ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತೀನಿ. ಯಾಕೆಂದ್ರೆ ಅಲ್ಲಿ ಪೀಸ್ ಆಫ್ ಮೈಂಡ್ ಇರುತ್ತೆ, ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು, ಎಷ್ಟೋ ಲೇಟ್ ಆದ್ರೂ ಎಲ್ಲೇ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಆ ರೀತಿಯಾಗಿ ನಮ್ಮ ಸೆಲ್ಫ್ ಡಿಪೆಂಡೆನ್ಸಿ ಅನ್ನುವಂಥದ್ದು ಇರುತ್ತೆ. ಬಸ್ಸು ಹೊಟ್ಟೋಗುತ್ತೆ ಹೆಂಗಪ್ಪ, ಆ ಆಟೋಗಳು ಸಿಗೋದಿಲ್ಲ ಹೆಂಗಪ್ಪ, ಇಂಥ ಒತ್ತಡ ಇರೋದಿಲ್ಲ ನಮ್ಗೆ. ಹಾಗಾಗಿ ಇವಾಗ ಪ್ರಸ್ತುತ ಕಾಲಮಾನ ಧರ್ಮಕ್ಕೆ ಈ ವೆಹಿಕಲ್ ಅನ್ನುವಂಥದ್ದು ಕೂಡ ನಮ್ಗೆ ಅನಿವಾರ್ಯವಾಗಿರುವಂತ ಅವಶ್ಯಕತೆ ಅಂತ ನಾವು ಭಾವಿಸ್ಬೋದಾಗಿದೆ. ಒಂದು ವೆಹಿಕಲ್ ಇದ್ರೆ ಎನಫ್ ನನ್ನ ಫ್ಯಾಮಿಲಿಗೆ, ನನ್ನ ಒಂದು ಜೀವನ ವಿಧಾನಕ್ಕೆ. ಆದ್ರೆ ಒಂದು ವೆಹಿಕಲ್ ಇರೋ ಹತ್ರ ನಾನೊಂದ್ 2-3 ಬೇಕು ಅಂತ ನಾನು ಅನ್ಕೊಂಡ್ರೆ, ಆ 2-3 ಬೇಕು ಅಂತ ಅನ್ಕೊಂಡಾಗ ಅದು ನನ್ನ ಐಷಾರಾಮಿಯನ್ನ ತೋರ್ಪಡಿಸ್ಕೊಳ್ಳೋದಿಕ್ಕೆ ಅನ್ನುವಂಥದ್ದು ಅಲ್ಲಿ ಆದಾಗ ಅದು ಆಡಂಬರ ಆಗತ್ತೆ. ಈ 2-3 ವೆಹಿಕಲ್ಸ್ ಬೇಕಾಗಿರೋತ್ರ ಇನ್ ಎಕ್ಸ್ಟ್ರಾ ಬೇಕು ಅಂತ ನಾನು ಅನ್ಕೊಂಡಾಗ ಅದು ಆಡಂಬರ ಆಗತ್ತೆ. ಸೊ ಇಲ್ಲಿ ಆ ಆಡಂಬರಗಳನ್ನು ಕೂಡ ನಾವು ಎಷ್ಟೋ ಸರ್ತಿ ನಮ್ಮ ಅವಶ್ಯಕತೆಗಳು ಅಂತ ನಾವು ಭಾವಿಸ್ತಾ ಇರ್ತೀವಿ. ಇದು ಬೇಕಾಗಿಲ್ಲ ಅಂತ ಇಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾ ಇರುವಂತದ್ದು. ಆ ಆಡಂಬರಗಳನ್ನ ನಮ್ಮ ಅವಶ್ಯಕತೆಗಳು ಅಂತ ಭಾವಿಸೋದ್ರಿಂದ ನಮ್ಗೆ ಇಲ್ದೇ ಇರ್ತಕ್ಕಂಥ ನೋವು, ದುಃಖ ಅನ್ನುವಂಥದ್ದು ಉಂಟಾಗ್ತಾ ಇರುತ್ತೆ. ಆ ರೀತಿಯಾಗಿ ಆಡಂಬರಗಳನ್ನೇ ನಮ್ಮ ಅವಶ್ಯಕತೆಗಳು ಅಂತ ಭಾವಿಸೋದು ಅಜ್ಞಾನ ಆಗಿರುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ನಮ್ಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ನೆಕ್ಸ್ಟ್ 6ನೇ ಕೊಟೇಶನ್ ಅನ್ನ ಗಮನಿಸೋಣ. ನಿನ್ನ ಆಸೆಯೇ ನಿನ್ನ ನಿರಾಶೆಗೆ ಮೂಲ, ಅವಶ್ಯಕತೆಗೆ ಮೀರಿ ಆಸೆ ಇಲ್ಲದೆ ಹೋದರೆ ನಿರಾಶೆ ಎನ್ನುವುದೇ ಇರುವುದಿಲ್ಲ. ಆಸೆ ಅನ್ನೋದೇ ನಿನ್ನ ನಿರಾಶೆಗೆ ಮೂಲ, ನಿನ್ನ ದುಃಖಕ್ಕೆ ಮೂಲ ಅಂತಂದಾಗ
ನಮ್ಗೆ ಫಸ್ಟ್ ಪ್ರಶ್ನೆ ಬರೋದು, ಆಸೆ ಇರ್ಬಾರ್ದಾ ಮೇಡಮ್ ಹಂಗಾದ್ರೆ ಅಂತಂದಾಗ, ಆಸೆ ಇಲ್ದೇ ಇದ್ರೆ ಬದುಕಕ್ಕಾದ್ರೂ ಆಗತ್ತಾ ಮಾಸ್ಟರ್ಸ್? ನಾವ್ ಯಾಕೆ ಬದುಕ್ತಾ ಇದೀವಿ? ಆ ಒಂದು ಆಸೆ ಅನ್ನೋದು ಇರೋದ್ರಿಂದ ಬದುಕ್ತಾ ಇದೀವಿ. ಆ ಆಸೆ ಅನ್ನೋದೇ ಇಲ್ಲ ಅಂತಂದ್ರೆ ಆ ಒಂದು ಬದುಕು ಅನ್ನೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಾರಸ್ಯ ಅನ್ನೋದೇ ಇರೋದಿಲ್ಲ. ಯಾವ ಸ್ಥಿತಿಯಲ್ಲೇ ಆಗ್ಲಿ ನೀವು ಗಮನಿಸ್ರಿ, ಅಲ್ಲಿ ಆಸೆ ಅನ್ನೋಂಥದ್ದು ಇದ್ದೇ ಇರುತ್ತೆ. ಪ್ರಾಪಂಚಿಕ ಸ್ಥಿತಿಯಲ್ಲೂ ಇರುತ್ತೆ, ಆಧ್ಯಾತ್ಮಿಕ ಸ್ಥಿತಿಯಲ್ಲೂ ಇರುತ್ತೆ. ಒಬ್ಬ ಸಾಧಕನಿಗೆ ಆಸೆ ಈ ಏನು ನಿರ್ಗುಣ ಸ್ಥಿತಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭಾವನೆಗಳ ಒಂದು ಸ್ಥಿತಿನೇ ಇಲ್ದೇ ಇರುವಂತ ಆ ಒಂದು ಸ್ಥಿತಿ ಬೇರೆ. ಅದು ಅಲ್ಟಿಮೇಟ್ ಸ್ಥಿತಿ, ನಿರ್ಭಾವ ಸ್ಥಿತಿ, ಅದು ನಿರ್ವಿಕಾರ ಸ್ಥಿತಿ. ಆ ಒಂದು ಸ್ಥಿತಿಯಲ್ಲಿ ಆಸೆ ಪಾಸೆ ಏನು ಇರೋದಿಲ್ಲ. ನಾವು ಸುಮ್ನೆ ಇರ್ತೀವಿ ಅಷ್ಟೇ, ಎಲ್ಲವನ್ನೂ ನೋಡ್ತಾ ಇರ್ತೀವಿ ಅಷ್ಟೇ, ಎಲ್ಲಾನು ನಾವೇ ಆಗಿರ್ತೀವಿ ಅಷ್ಟೇ. ಆ ಸ್ಥಿತಿ ಬೇರೆ. ಆದ್ರೆ ಆ ಸ್ಥಿತಿಗೆ ಬರೋವಾಗ, ಆ ಸ್ಥಿತಿಗೆ ನಾವು ಬರ್ಬೇಕು ಅಂತ ಇದ್ದಾಗ ನೋಡಿ, ಈ ಆಸೆ ಅನ್ನೋದು ಖಂಡಿತವಾಗಿ ಇರುತ್ತೆ. ಸಾಧನೆ ಮಾಡೋರ್ಗೆ ನಾನು ಪರಮಾತ್ಮ ಸ್ಥಿತಿಗೆ ನಾನು ಏರ್ಬೇಕು ಅನ್ನೋದು ನನ್ನ ಆಸೆ, ಅದು ನನ್ನ ತುಡಿತ, ಅದು ನನ್ನ ಆಕಾಂಕ್ಷೆ. ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ನಾನು ಸಾಧನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇನ್ನ ಪ್ರಾಪಂಚಿಕವಾಗಿ ನನ್ಗೆ ನನ್ ಒಳ್ಳೆ ಊಟ ಬೇಕು, ನನ್ಗೆ ಒಳ್ಳೆ ಮನೆ ಬೇಕು, ಈ ರೀತಿಯಾಗಿರ್ತಕ್ಕಂಥ ಭೌತಿಕವಾಗಿರ್ತಕ್ಕಂಥ ಆಸೆಗಳಿರುತ್ತೆ. ಯಾವ ಸ್ಟೇಜಸ್ ಅಲ್ಲೇ ನಾವು ಗಮನಿಸಿದ್ರು ಕೂಡ ಪ್ರತಿಯೊಂದು ಸ್ಟೇಜಸ್ ಅಲ್ಲೂ ಆಸೆ ಅನ್ನೋದು ಇದ್ದೇ ಇರುತ್ತೆ. ಆಸೆ ಅನ್ನೋದು ಇಲ್ಲ ಅಂತಂದ್ರೆ, ನಾನು ಪರಮಾತ್ಮ ಸ್ಥಿತಿಗೆ ನಾನ್ ತಲುಪ್ಬೇಕು ಅನ್ನೋಂತ ಆಸೆ ನನ್ನಲ್ಲಿ ಇಲ್ಲ ಅಂತಂದ್ರೆ ಅಲ್ಲಿ ಏನು ಇರೋದೇ ಇಲ್ಲ. ಆಸೆ ಇರ್ಬೇಕು, ಆದ್ರೆ ಅತಿಯಾದ ಆಸೆ ಇರಬಾರ್ದು, ಅವಶ್ಯಕತೆಗೆ ಮೀರಿದ ಆಸೆ ಇರಬಾರ್ದು. ಅದನ್ನ ಇಲ್ಲಿ ನಮ್ಗೆ ಹೇಳಿರ್ತಕ್ಕಂಥದ್ದು. ನಾವು ಪ್ರೈಮರಿ ಸ್ಕೂಲಿಂದ ಓದ್ಬೇಕಾದ್ರೇನೆ ಆಸೆಯೇ ದುಃಖಕ್ಕೆ ಮೂಲ ಅನ್ನುವಂಥದ್ದು ಬೌದ್ಧ ಧರ್ಮದ ತತ್ವಗಳು ಅನ್ನುವಂಥದ್ದನ್ನ ನಾವು ತಿಳ್ಕೊಂಡ್ ಬಂದಿದೀವಿ. ಆಸೆಯೇ ದುಃಖಕ್ಕೆ ಮೂಲ. ಎಂತ ಆಸೆ? ದುರಾಸೆ, ಅತಿಯಾದ ಆಸೆ ಅಂತ ಇಲ್ಲಿ ಅರ್ಥ. ಇದು ಮಾಸ್ಟರ್ಸ್ ನಾವ್ ಅರ್ಥ ಮಾಡ್ಕೋಬೇಕಾಗಿದ್ದು. ಸೊ ಅವಶ್ಯಕತೆಗೆ ಮೀರಿದ ಆಸೆ ಇಲ್ಲದೆ ಹೋದ್ರೆ ನಿರಾಸೆ ಅನ್ನುವಂಥದ್ದು ಇರೋದೇ ಇಲ್ಲ. ಇದು ಮಾಸ್ಟರ್ಸ್. ನೆಕ್ಸ್ಟ್ 7ನೇ ಕೊಟೇಶನ್ ಅನ್ನ ಗಮನಿಸೋಣ. ಯಾವುದೊಂದು ಸಮಸ್ಯೆಯು ಉಲ್ಬಣಿಸಬಾರದು ಎಂದುಕೊಂಡರೆ ಆ ಸಮಸ್ಯೆಯ ಬಗ್ಗೆ ಅತಿಯಾಗಿ ಆಲೋಚಿಸುವುದನ್ನು, ಮಾತನಾಡುವುದನ್ನು ತ್ಯಜಿಸಿ ಪರಿಹಾರದ ಕಡೆಗೆ ಹೆಚ್ಚು ದೃಷ್ಟಿಯನ್ನು ಇಡಬೇಕು. ಎಸ್ ಮಾಸ್ಟರ್ಸ್, ನಮ್ಮ ಸಮಸ್ಯೆ ಉಲ್ಬಣಿಸಬಾರದು, ಅದು ಹೆಚ್ಚಾಗಬಾರದು ಅಂತ ನಾವ್ ಅಂದ್ಕೊಂಡ್ರೆ ಆ ಸಮಸ್ಯೆ ಬಗ್ಗೆ ನಾವು ಹೆಚ್ಚಾಗಿ ಆಲೋಚನೆ ಮಾಡಬಾರ್ದು, ಅವಶ್ಯಕತೆಗೆ ಮೀರಿ ಆಲೋಚನೆ ಮಾಡಬಾರ್ದು. ಯಾಕೆ ಅಂತಂದ್ರೆ ನಮ್ಮ ಆಲೋಚನೆ ಯಾವುದರ ಮೇಲೆ ಫೋಕಸ್ ಮಾಡ್ತಾ ಇರುತ್ತೆ, ನಮ್ಮ ಶಕ್ತಿ, ನಮ್ಮ ಆತ್ಮಶಕ್ತಿ ಎಲ್ಲವೂ ಕೂಡ ಅಲ್ಲಿಗೆ ಹೋಗ್ತಾ ಇರುತ್ತೆ ಅನ್ನೋದು ನಮ್ಗೆ ಈಗಾಗ್ಲೇ ಗೊತ್ತಿರುವಂತದ್ದು. ಹಾಗಾಗಿ ಯಾವುದೇ ಸಮಸ್ಯೆ ದೊಡ್ಡದಾಗಬಾರ್ದು ಅಂತ ಅಂದ್ಕೊಂಡ್ರೆ ನಾವು ಆ ಸಮಸ್ಯೆ ಬಗ್ಗೆ ಅತಿಯಾಗಿ ಆಲೋಚನೆ ಮಾಡಬಾರ್ದು. ಮತ್ತೆ ಅದ್ರ ಬದಲಾಗಿ ನಾವು ಆ ಸಮಸ್ಯೆಯ ಪರಿಹಾರದ ಕಡೆಗೆ ನಾವು ದೃಷ್ಟಿಯನ್ನ ಇರಿಸ್ಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಉದಾಹರಣೆಯನ್ನ ಗಮನಿಸ್ಕೊಳ್ಳೋಣ ಮಾಸ್ಟರ್ಸ್. ಮಹಾಭಾರತದಲ್ಲಿ ಕಂಸ ಮತ್ತೆ ಶ್ರೀಕೃಷ್ಣ, ಈ ವಿಚಾರ ನಮ್ಗೆ ಗೊತ್ತಿದೆ. ಕಂಸ ಶ್ರೀಕೃಷ್ಣನನ್ನ ತನ್ನ ಶತ್ರು ಅಂತ ಭಾವಿಸಿ ಯಾವಾಗ್ಲೂ ಕೂಡ ಶ್ರೀಕೃಷ್ಣ ನನ್ನನ್ನ ಸಂಹಾರ ಮಾಡಕ್ಕೆ ಹುಟ್ಟಿರೋನು, ಅವನು ನನ್ನನ್ನ ಕೊಲ್ಲೋದಿಕ್ಕೆ ಹುಟ್ಟಿರೋನು ಅನ್ನುವಂತ ಒಂದು ಪರಿಕಲ್ಪನೆಯಲ್ಲೇನೆ ಎನಿ ಟೈಮ್ ಕೃಷ್ಣನನ್ನೇ ನೆನ್ಸ್ಕೊಳ್ತಾ ಇದ್ದ. ಕೂತ್ರು ಕೃಷ್ಣ, ನಿಂತ್ರು ಕೃಷ್ಣ, ಮಲಗಿದ್ರು ಕೃಷ್ಣ, ತಿಂತಾ ಇದ್ರು ಕೃಷ್ಣ, ಕುಡಿತಾ ಇದ್ರು ಕೃಷ್ಣ, ಏನೇ ಮಾಡ್ತಾ ಇದ್ರು ಕೃಷ್ಣ ಕೃಷ್ಣ ಕೃಷ್ಣ. ಅಲ್ಲಿ ಅವನ ಭಾವನೆ ಹೇಗಿತ್ತು? ಕೃಷ್ಣ ನನ್ನ ಶತ್ರು, ನನ್ನನ್ನ ಕೊಲ್ತಾನೆ ಅನ್ನುವಂಥದ್ದೇ ಅವನ ಭಾವನೆ ಆಗಿತ್ತು. ಅವನ ಸಂಪೂರ್ಣ ಅಣುವು ಕಣಕಣವು ಅದನ್ನ ನಂಬಿತ್ತು. ಅದೇ ರೀತಿಯಾಗಿ ಅವನ್ ತಯಾರಾಗ್ಬಿಟ್ಟಿದ್ದ. ಅದಕ್ಕೆ ನಾನ್ ಕೃಷ್ಣನನ್ನ ಕೊಲ್ಬೇಕು ಅಂತ ಶತ್ರುತ್ವದ ಭಾವನೆ ಇಲ್ಲಿ ಕೃಷ್ಣನ್ ಜೊತೆ ಇರ್ತಾ ಇದ್ದ. ಯದ್ಭಾವಂ ತದ್ಭವತಿ. ಅದೇ ರೀತಿಯಾಗೇನೆ ಆ ಕಂಸ ಯಾವ ರೀತಿಯಾಗಿ ಕೃಷ್ಣನನ್ನ ಅಲ್ಲಿ ಭಾವಿಸ್ತಾ ಇದ್ನೋ, ಕಂಸನಿಗೆ ಅದೇ ರೀತಿಯಾಗಿರ್ತಕ್ಕಂಥ ಫಲ ಸಿಕ್ತು. ಒಂದು ಸಂದರ್ಭದಲ್ಲಿ ಕೃಷ್ಣನನ್ನ ಒಬ್ರು ಕೇಳಿದ್ರಂತೆ, ಕೃಷ್ಣ ನಿನ್ಗೆ ತುಂಬಾ ಇಷ್ಟವಾದ ಭಕ್ತರು ಯಾರು ಅಂತಂದ್ರೆ, ನನಗೆ ಅನೇಕ ಜನ ಭಕ್ತರಿದ್ದಾರೆ, ಅದರಲ್ಲಿ ರಾಕ್ಷಸ ಭಕ್ತ ಒಬ್ನಿದಾನೆ, ಅವನು ಕಂಸ, ಅವನು ನನ್ಗೆ ತುಂಬಾ ಇಷ್ಟವಾದವನು ಅಂತ ಕೃಷ್ಣ ಹೇಳ್ತಾನಂತೆ. ರಾಕ್ಷಸರಲ್ಲೂ ಕೂಡ ನಿನ್ ಭಕ್ತರಿದ್ದಾರ ಅಂತ ಆ ಕಂಸ ನಿನಗೆ ಯಾವ ರೀತಿಯಾಗಿ ಇಷ್ಟ ಅಂತ ಹೇಳ್ದಾಗ ಆಗ ಕೃಷ್ಣ ಹೇಳ್ತಾನಂತೆ, ನೋಡು ಕಂಸ ಅವನು ನನ್ನನ್ನ ಸ್ಮರಣೆ ಮಾಡ್ದಷ್ಟು ಇನ್ಯಾರೂ ನನ್ನನ್ನ ಸ್ಮರಣೆ ಮಾಡಿಲ್ಲ. ಅವನು ಅಷ್ಟು ಕೂತ್ರು ನಿಂತ್ರು ಅಣುವಿನಲ್ಲಿ ಕಣಕಣದಲ್ಲಿ ನನ್ನನ್ನೇ ತುಂಬ್ಕೊಂಡ್ಬಿಟ್ಟಿದ್ದ. ಆದ್ರೆ ನಾನು ಅವನಲ್ಲಿ ಅಷ್ಟೊಂದು ಜಾಗೃತವಾಗಿ ಇದ್ದೆ. ಆದ್ರೆ ಅವನು ಯಾವ ರೀತಿಯಾಗಿ ನನ್ನನ್ನ ಭಾವಿಸ್ತಾ ಇದ್ದ, ನಾನು ಆ ರೀತಿಯಾಗಿ ನಾನು ಅವನ್ಗೆ ಫಲವನ್ನ ಕೊಟ್ಟೆ. ಇದು
ಮಾಸ್ಟರ್ಸ್. ಈ ಒಂದು ವಿಚಾರವನ್ನ ಅಲ್ಲಿ ಶ್ರೀಕೃಷ್ಣ ಹೇಳಿರುವಂತದ್ದು. ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂತಂದ್ರೆ, ಯಾವ್ದಾದ್ರೂ ಒಂದು ವಿಚಾರದ ನಮ್ಮಲ್ಲಿ ಹೇಗಿರುತ್ತೆ ಆ ವಿಚಾರಕ್ಕೆ ಅನುಗುಣವಾಗಿ ನಮ್ಮ ಆಲೋಚನೆಗಳು ಯಾವಾಗ್ಲೂ ಅದ್ರ ಕಡೆ ಹೋಗ್ತಾ ಇದ್ರೆ ಅದಕ್ಕೆ ತಕ್ಕಂತ ಫಲವನ್ನೇ ನಾವು ಪಡ್ಕೊಳ್ತಾ ಇರ್ತೀವಿ. ಹಾಗಾಗಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನು, ಯಾವುದೇ ಸಮಸ್ಯೆ ದೊಡ್ಡದಾಗ್ಬಾರ್ದು ಅಂತ ನಾವ್ ಅಂದ್ಕೊಳ್ಳೋದೇ ಆದ್ರೆ ಆ ಸಮಸ್ಯೆಯ ಬಗ್ಗೆ ಆಲೋಚನೆ ಮಾಡೋದನ್ನ, ಅತಿಯಾಗಿ ಆಲೋಚನೆ ಮಾಡೋದನ್ನ ಬಿಟ್ಟು ನಾವು ಅದರ ಪರಿಹಾರದ ಕಡೆಗೆ ಹೆಚ್ಚು ಆಲೋಚನೆ ಮಾಡ್ಬೇಕು. ಆವಾಗ ಪರಿಹಾರ ಅನ್ನುವಂಥದ್ದು ಅದಕ್ಕೆ ಹೆಚ್ಚು ಶಕ್ತಿ ಹರಿಯುತ್ತೆ, ಪರಿಹಾರ ಅನ್ನೋದು ಕಾಣೋದಿಕ್ಕೆ ಪ್ರಾರಂಭ ಆಗುತ್ತೆ. ಇದು ಮಾಸ್ಟರ್ಸ್. ನೆಕ್ಸ್ಟ್ 8ನೇ ಕೊಟೇಶನ್ ಅನ್ನ ಗಮನಿಸೋಣ. ನಮ್ಮ ಜೀವನದಲ್ಲಿ ಏನಾದರೂ ಘಟಿಸಿದಾಗ ನಾವು ವ್ಯಾಕುಲ ಚಿತ್ತರಾದ ಮಾತ್ರಕ್ಕೆ ಏನೊಂದು ಅದ್ಭುತವಾದ ವ್ಯತ್ಯಾಸ ಉಂಟಾಗುವುದಿಲ್ಲ, ನೆನಪಿಟ್ಟುಕೊಳ್ಳಿ. ಹೌದಲ್ವಾ? ಏನಾದ್ರೂ ಒಂದು ನಮ್ ಜೀವನದಲ್ಲಿ ನಡೆದೋಗಿದೆ ಅಂತಂದಾಗ ನಾವು ಲಬೋದಿಬೋ ಅಂತ ನಾವು ಗೋಳಾಡೋದ್ರಿಂದ ಅಥವಾ ಅದ್ರ ಬಗ್ಗೆನೆ ನಾವು ಕೊರಗೋದ್ರಿಂದ ಏನಾದ್ರೂ ಸಮಸ್ಯೆ ಬದಲಾಗ್ಬಿಡತ್ತಾ? ಏನಾದ್ರೂ ಪರಿಸ್ಥಿತಿ ಬದಲಾಗ್ಬಿಡತ್ತಾ? ಏನು ಇಲ್ಲ ತಾನೆ. ಅಂದ್ರೆ ಇದ್ರ ಅರ್ಥ ಏನು? ಅಲ್ಲಿ ನಮ್ಮ ಜೀವನದಲ್ಲಿ ಏನಾದ್ರೂ ಘಟಿಸಿದೆ ಅಂತಂದಾಗ ನಾವು ಚಿಂತೆ ಮಾಡಿದ ಮಾತ್ರಕ್ಕೆ, ನಾವು ವ್ಯಾಕುಲ ಚಿತ್ತರಾದ ಮಾತ್ರಕ್ಕೆ ಅಲ್ಲಿ ಏನೊಂದು ಬದಲಾವಣೆ, ದೊಡ್ಡದಾಗಿ ಅದ್ಭುತವಾಗಿ ಏನು ಬದಲಾವಣೆ ಅನ್ನುವಂಥದ್ದು ಬರೋದಿಲ್ಲ. ಅದ್ರ ಬದಲಾಗಿ ಇನ್ನು ಹೆಚ್ಚು ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ನಾವು ಚಿಂತೆ ಮಾಡೋದ್ರಿಂದ ಸಮಸ್ಯೆಗಳು ಪರಿಹಾರ ಆಗಲ್ಲ ಅನ್ನುವಂತ ಒಂದು ಅಂಶವನ್ನ ಇಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾ ಇರ್ತಕ್ಕಂಥದ್ದು. ಚಿಂತೆ ಮಾಡ್ಬೇಕಾಗಿಲ್ಲ, ಕೊರಗೋ ಅವಶ್ಯಕತೆ ಇಲ್ಲ, ವ್ಯಾಕುಲತೆಗೆ ಒಳಗಾಗೋ ಅವಶ್ಯಕತೆ ಇಲ್ಲ ಏನಾದ್ರೂ ನಡೆದಿದೆ ಅಂತಂದಾಗ. ಅದ್ರ ಬದಲು ನಡೆದಿರೋದ್ರ ವಿಷಯಕ್ಕೆ ಪರಿಹಾರಕ್ಕೆ ನಾವು ಪ್ರಯತ್ನ ಮಾಡೋಣ. ಇದು ಮಾಸ್ಟರ್ಸ್. ಅಂದ್ರೆ ಈ ಒಂದು 8ನೇ ಕೊಟೇಶನ್ ಅಲ್ಲಿ ಚಿಂತೆ ಮಾಡೋದ್ ಬೇಕಿಲ್ಲ, ವ್ಯಾಕುಲ ಚಿತ್ರ ಆಗೋದ್ ಬೇಕಾಗಿಲ್ಲ ಅನ್ನೋದನ್ನ ನಮ್ಗಿಲ್ಲಿ ಅರ್ಥ ಮಾಡಿಸಿದ್ದಾರೆ. ಈಗ 9ನೇ ಕೊಟೇಶನ್ ಅನ್ನ ಗಮನಿಸೋಣ ಮಾಸ್ಟರ್ಸ್. ನಿಯಂತ್ರಣವಿಲ್ಲದ ಅಶಾಸ್ತ್ರೀಯವಾದ ಆಲೋಚನೆಗಳೇ ಮನೋರೋಗ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ನಿಯಂತ್ರಣವಿಲ್ಲದ ಅಶಾಸ್ತ್ರೀಯವಾದ ಆಲೋಚನೆಗಳು, ಕಂಟ್ರೋಲೇ ಇಲ್ದೇ ಇರ್ತಕ್ಕಂಥ ಆಲೋಚನೆಗಳು. ಕೆಲವು ವ್ಯಕ್ತಿಗಳನ್ನ ನಾವು ಈ ಸಮಾಜದಲ್ಲಿ ನೋಡ್ತಾ ಇರ್ತೀವಿ ಅಲ್ವಾ ಮಾಸ್ಟರ್ಸ್? ಅವರ ನಾಲಿಗೆಗೆ ಹಿಡಿತಾನೆ ಇರೋದಿಲ್ಲ, ಅವರ ಆಲೋಚನೆಗಳಿಗೆ ಹಿಡಿತಾನೆ ಇರೋದಿಲ್ಲ, ಬಾಯಿಗೆ ಬಂದಿದ್ದು ಮಾತಾಡ್ತಾ ಇರ್ತಾರೆ. ಆ ಮಾತುಗಳು ಹೇಗ್ ಬರುತ್ತೆ? ನಮ್ಮ ಆಲೋಚನೆಗಳು ಹೇಗಿರುತ್ತೋ ನಮ್ಮ ಮಾತುಗಳು ಹಾಗೆ ಬರ್ತಾ ಇರುತ್ತೆ. ಅಂದ್ರೆ ಕಂಟ್ರೋಲೇ ಇರೋದಿಲ್ಲ ಮಾಸ್ಟರ್ಸ್. ಆ ಎಲುಬಿಲ್ಲದ ನಾಲ್ಗೆ ಎಷ್ಟು ಬೇಕಾದ್ರೂ ಮಾತಾಡತ್ತೆ, ಏನ್ ಬೇಕಾದ್ರೂ ಮಾತಾಡತ್ತೆ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಬಹಳ ಭಯಂಕರವಾಗಿ, ವಿಚಿತ್ರವಾಗಿ ಅಂತವ್ರು ಕೆಲವರು ನಡ್ಕೊಳ್ಳೋದನ್ನ ನಾವು ನೋಡ್ತಾ ಇರ್ತೀವಿ ಮಾಸ್ಟರ್ಸ್. ನೋಡಿ ಹೇಗಿರುತ್ತೆ ಅಂದ್ರೆ, ಆ ನಿಯಂತ್ರಣ ಇಲ್ಲದೆ ಇರ್ತಕ್ಕಂಥ ಆಲೋಚನೆಗಳು, ಅಶಾಸ್ತ್ರೀಯವಾಗಿರ್ತಕ್ಕಂಥ ಆಲೋಚನೆಗಳು, ಇಂಥ ಆಲೋಚನೆಗಳೇ ಇಂಥ ಆಲೋಚನೆಗಳಿದ್ದಾಗ ಅದರ ಅರ್ಥ ಏನು? ಮನೋರೋಗ ಇದೆ ನಮ್ಮಲ್ಲಿ ಅಂತ ಅರ್ಥ. ನಾವು ಮನೋರೋಗಿಗಳಾಗಿದ್ದೀವಿ ಅಂತ ಅರ್ಥ. ನಮ್ಮ ಆಲೋಚನೆಗಳ ಬಗ್ಗೆ ನಮ್ಗೆ ಹಿಡಿತಾ ಇರ್ಬೇಕು ಅಂತ ಅರ್ಥ. ಮಾಸ್ಟರ್ಸ್ ನೋಡಿ, ಈ ರೀತಿಯಾಗಿ ಅನೇಕ ಕೋನಗಳಲ್ಲಿ ನಮ್ಮ ಜೀವನದಲ್ಲಿ ನಮ್ಗೆ ಎದುರಾಗುವಂತ ಹಲವಾರು ವಿಚಾರಗಳ ಬಗ್ಗೆ ನಮ್ಗೆ ತಿಳಿಸ್ತಾ ಇದೆ ಮಾಸ್ಟರ್ಸ್ ಈ ಬುಕ್. ಸೊ ಹಾಗಾಗಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಮನೋರೋಗ ಅಂದ್ರೆ ನಮ್ಮ ಮನಸ್ಸು ಯಾವಾಗ್ಲೂ ಕೂಡ ವ್ಯಥೆ ಪಡ್ತಾ ಇರೋದು ಅಂತ ಅರ್ಥ. ಸೊ ಆ ಮನೋರೋಗ ಅನ್ನುವಂಥದ್ದು ನಿಯಂತ್ರಣ ಇಲ್ಲದೆ ಇರ್ತಕ್ಕಂಥ, ಅಶಾಸ್ತ್ರೀಯವಾಗಿರ್ತಕ್ಕಂಥ, ನಿಯಂತ್ರಣ ಇಲ್ಲದೆ ಇರೋದು ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಅಶಾಸ್ತ್ರೀಯವಾಗಿರ್ತಕ್ಕಂಥ ಆಲೋಚನೆಗಳು ಅಂದ್ರೆ ಏನು? ಶಾಸ್ತ್ರೀಯ ಆಲೋಚನೆಗಳು, ಅಶಾಸ್ತ್ರೀಯ ಆಲೋಚನೆಗಳು ಅಂದ್ರೆ ಏನು ಮಾಸ್ಟರ್ಸ್? ಯಾವ್ದಾದ್ರೂ ಒಂದು ವಿಚಾರದ ಬಗ್ಗೆ ಈ ಒಂದು ಸಮಸ್ಯೆ ಯಾಕೆ ಬರ್ತಾ ಇದೆ, ಹೇಗ್ ಬರ್ತಾ ಇದೆ ಅನ್ನೋಂಥದ್ರ ಬಗ್ಗೆ ನಾವು ಕರೆಕ್ಟ್ ಆಗಿ ಯೋಚನೆ ಮಾಡ್ತೀವಲ್ಲ, ಅದು ಶಾಸ್ತ್ರೀಯವಾದ ಆಲೋಚನೆಗಳು. ಏನಾದ್ರೂ ಒಂದು ಸಮಸ್ಯೆ ಅಲ್ಲಿ ಇದ್ದಾಗ ಅಯ್ಯೋ ಇಂಥ ಸಮಸ್ಯೆ ಬಂದ್ಬಿಡ್ತಲ್ಲ ಅಂತ ಆ ಸಮಸ್ಯೆಯ ಬಗ್ಗೆ ಅರ್ಥ ಮಾಡ್ಕೊಳ್ದಂಗೆ ಹೆಂಗೆಂಗೋ ನಡ್ಕೊಳ್ತಾ ಇರ್ತೀವಲ್ಲ, ಹೆಂಗೆಂಗೋ ನಡ್ಕೊಳ್ಳೋದ್ರಿಂದ ಉಂಟಾಗ್ತಾ ಇರುತ್ತಲ್ಲ ಆಲೋಚನೆಗಳು, ಅದು ಅಶಾಸ್ತ್ರೀಯವಾಗಿರ್ತಕ್ಕಂಥ ಆಲೋಚನೆಗಳು. ಹಾಗಾಗಿ ನಮಗೆ ಯಾವಾಗ ಇಂತಹ ಪುಸ್ತಕಗಳ ಸ್ವಾಧ್ಯಾಯ ಅನ್ನೋದು ನಡೆಯುತ್ತೆ, ಅನೇಕ ಸತ್ಸಂಗಗಳಲ್ಲಿ ಸತ್ಯದ ವಿಚಾರಗಳು ನಮ್ಗೆ ಅರ್ಥ ಆಗ್ತಾ ಇರುತ್ತೆ, ಆವಾಗ ನಮ್ಮ ಶಾಸ್ತ್ರೀಯ ಆಲೋಚನೆಗಳು, ಅಶಾಸ್ತ್ರೀಯ ಆಲೋಚನೆಗಳ ಬಗ್ಗೆ ನಮ್ಗೆ ಅರ್ಥ ಆಗತ್ತೆ. ಇವೆಲ್ಲ ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ ಮಾಸ್ಟರ್ಸ್. ಸೊ ಹಾಗಾಗಿ ಇದನ್ನೆಲ್ಲನು ಅರ್ಥ ಮಾಡ್ಕೊಳ್ಳೋಣ. ನಾವಂತ ಮನೋರೋಗದ ಸ್ಥಿತಿಯಲ್ಲಿ ನಾವೇನಾದ್ರೂ ಸಿಕ್ಕಾಕೊಂಡಿದ್ರೆ ನಾವ್ ಅದರಿಂದ ಆಚೆ ಬರೋಣ ಮಾಸ್ಟರ್ಸ್. ಈಗ 10ನೇ ಕೊಟೇಶನ್ ಅನ್ನ ಗಮನಿಸೋಣ ಮಾಸ್ಟರ್ಸ್. ಏನನ್ನಾದರೂ ಸರಿ
ಹೊತ್ತಿದ್ದರೆ ಭಾರವಾಗುತ್ತದೆ, ಬಿಟ್ಟರೆ ಹಗುರವಾಗುತ್ತದೆ, ಬಿಟ್ಟರೆ ಆನಂದವಾಗುತ್ತದೆ, ಬಿಟ್ಟರೆ ನರ್ತಿಸುವಷ್ಟು ಉತ್ಸಾಹವನ್ನು ಉಂಟು ಮಾಡುತ್ತದೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಅಲ್ವಾ ಮಾಸ್ಟರ್ಸ್? ಏನನ್ನಾದ್ರೂ ಸರಿ ಹೊತ್ಕೊಂಡಿದ್ರೆ ಅದು ಭಾರ ಆಗತ್ತೆ. ನನ್ ತಲೆ ಮೇಲೆ ನಾನೊಂದು 30 ಕೆಜಿ ಅಕ್ಕಿ ಮೂಟೆನ ನಾನು ಹೊತ್ಕೊಂಡಿರ್ತೀನಿ ಅಂತಂದ್ರೆ ಅದ್ ನನಗ್ ಭಾರ ಆಗೇ ಇರುತ್ತಲ್ವಾ? ಅಯ್ಯೋ, ನನ್ ತಲೆ ಮೇಲೆ ಅಕ್ಕಿ ಮೂಟೆ ಇದೆ, ಭಾರ ಆಗ್ತಾ ಇದೆ, ಭಾರ ಆಗ್ತಾ ಇದೆ ಅಂದ್ರೆ ಮೂಟೆನ ಹೊತ್ಕೊಂಡಿರೋ ಅಷ್ಟೊತ್ತು ಭಾರ ಆಗ್ತಾನೆ ಇರುತ್ತೆ. ಮೂಟೆನ ತೆಗೆದು ಪಕ್ಕಕ್ಕಿಟ್ರೆ ಅಬ್ಬಾ, ಇವಾಗ ಹಗುರ ಆಯ್ತು ಅಂತ ಅನ್ಸುತ್ತೆ. ಅವಾಗ ಆನಂದ ಆಗುತ್ತೆ. ಆ ಆನಂದ ಡ್ಯಾನ್ಸ್ ಮಾಡೋಷ್ಟು ಉತ್ಸಾಹವನ್ನ ಕೊಡ್ತಾ ಇರುತ್ತೆ. ಇದು ಭೌತಿಕವಾಗಿರ್ತಕ್ಕಂಥ ಅಕ್ಕಿ ಮೂಟೆನ ಹೊತ್ಕೊಂಡಿರುವಂತ ಉದಾಹರಣೆನ ನಾವು ಅರ್ಥ ಮಾಡ್ಕೊಳ್ಳೋದೇ ಆದ್ರೆ, ಇನ್ನ ಮಾನಸಿಕವಾಗಿ ಆಲೋಚನೆಗಳು ಅನ್ನುವಂತ ಭಾರವನ್ನ ಹೊತ್ಕೊಂಡಿದ್ದಾಗ ಆ ಆಲೋಚನೆಗಳ ಭಾರವನ್ನ ನಾವು ಹೊತ್ಕೊಂಡಿರೋ ಅಷ್ಟೊತ್ತು ತೂಕನೇ ಆಗ್ತಾ ಇರುತ್ತೆ. ಅದನ್ ಬಿಟ್ರೇನೆ ಹಗುರ ಆಗತ್ತೆ. ಎಷ್ಟು ಅದ್ಭುತವಾಗಿ ನಮ್ಗೆ ಅರ್ಥ ಮಾಡ್ಸಿದ್ದಾರೆ ಅಂದ್ರೆ, ಈ ಕೋನದಲ್ಲಿ ಆಲೋಚನೆಗಳನ್ನ ತಲೆ ಮೇಲೆ ಹೊತ್ಕೊಂಡು ಓಡಾಡ್ಬೇಡ್ರಿ ಅಂತ. ಇದಕ್ಕೊಂದು ಉದಾಹರಣೆಯನ್ನು ಗಮನಿಸ್ಕೊಳ್ಳೋಣ. 40-50 ವರ್ಷಗಳ ಹಿಂದೆ ಏನೋ ಒಂದು ಘಟನೆ ನಡೆದಿರುತ್ತೆ ಮಾಸ್ಟರ್ಸ್. ಆವಾಗ ಆ ಘಟನೆ ನಾನಿನ್ನು ಇವಾಗ ನನಗೆ ವಯಸ್ಸು ಒಂದು 50 ಅಂತ ಅನ್ಕೊಂಡಾಗ, ನಾನು ಒಂದು 10 ವರ್ಷದ ಹುಡುಗಿ ಇದ್ದಾಗ ಯಾರೋ ನನ್ನನ್ನು ಏನೋ ಅಂದ್ರು, ಯಾರೋ ಏನೋ ಅವಮಾನ ಮಾಡಿದ್ರು ಅಂತ ಅಂದ್ಬಿಟ್ಟು ಆ 40 ವರ್ಷಗಳ ಹಿಂದೆ ನಡೆದಿರೋದನ್ನ ನಾನು ಆವತ್ತು ಏನು ನಡೆದಿದೆ ಅದನ್ನ ಇವತ್ತಿಗೂ ಹೊತ್ಕೊಂಡು ಇವತ್ತಿಗೂ ನಾನು ಆ ವ್ಯಕ್ತಿಗಳನ್ನ ನೋಡಿದಾಗ ಅದೇ ಕೋಪ, ಅದೇ ದ್ವೇಷ, ಅದೇ ರೀತಿ ಅವಮಾನದ ಭಾವನೆ ಏನಾಗಿತ್ತು ಅದೇ ಸ್ಥಿತಿಯಲ್ಲಿ ನಾನು ಅವ್ರನ್ನ ನೋಡೋದು ಈ ರೀತಿಯಾಗಿ ಮಾಡಿದ್ದೀನಿ ಅಂತಂದ್ರೆ ಅದರ ಅರ್ಥ ಏನು ಅಂತ ಅದು ಒಂದ್ ಆಲೋಚನೆ ಇಲ್ಲ. ಎಷ್ಟೆಷ್ಟೋ ಆಲೋಚನೆಗಳನ್ನ ನಾವು 40 ವರ್ಷದ 50 ವರ್ಷದ ಹಿಂದೆ ನಡೆದಿರೋದನ್ನು ಕೂಡ ನಾವು ತಲೆ ಮೇಲೆ ಹೊತ್ಕೊಂಡಿದೀವಿ, ಅದನ್ನ ತಲೆಯಲ್ಲಿ ಇರ್ಸ್ಕೊಂಡಿದೀವಿ ಅಂತಂದ್ರೆ ಆ ಒಂದು ಆಲೋಚನೆಗಳ ತೂಕವನ್ನ ಭಾರವನ್ನ ನಾವು ಹೊತ್ಕೊಂಡಿದೀವಿ ಅಂತ ಅರ್ಥ ಮಾಸ್ಟರ್ಸ್. ನೋಡಿ ಎಷ್ಟು ಅದ್ಭುತವಾಗಿ ತಿಳಿಸಿದ್ದಾರೆ. ಹಾಗಾಗಿ ಏನನ್ನಾದ್ರೂ ಸರಿ, ವಸ್ತುವಾದ್ರೂ ಸರಿ, ಆಲೋಚನೆ ಆದ್ರೂ ಸರಿ, ಹೊತ್ಕೊಂಡಿರೋ ಅಷ್ಟೊತ್ತು ಭಾರ ಆಗತ್ತೆ. ಅದನ್ನ ಬಿಟ್ಟಾಗ್ಲೇನೆ ಹಗುರ ಆಗೋದು, ಆನಂದ ಉಂಟಾಗೋದು, ಉತ್ಸಾಹ ಉಂಟಾಗೋದು. ಇದು ಮಾಸ್ಟರ್ಸ್. ನೆಕ್ಸ್ಟ್ 11ನೇ ಕೊಟೇಶನ್ ಅನ್ನ ಗಮನಿಸೋಣ. ಆವೇಶದಲ್ಲೋ ಅನಾರೋಗ್ಯದಲ್ಲೋ ಇರುವಾಗ ಯಾವುದೇ ಕೀಲಕವಾದ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಡ ಅಂತ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಎಸ್, ಕೋಪ ಇರುತ್ತೆ. ಎಷ್ಟು ಕೋಪ ಇದೆ ಅಂತಂದ್ರೆ, ನನಗ್ ನೆಗಡಿ ಆಗಿದೆ, ನೆಗಡಿ ವಿಪರೀತ ಮೂಗಲ್ ಸೋರ್ತಾ ಇದೆ, ವಿಪರೀತ ನನಗೆ ಇರಿಟೇಟ್ ಮಾಡ್ತಾ ಇದೆ, ನನ್ಗೆ ಈ ಮೂಗ್ ಬೇಡ ಅಂತ ಕೋಪ ಇದ್ದಾಗ ನಾನ್ ಚಾಕು ತಗೊಂಡ್ ನನ್ ಮೂಗನ್ನ ಪರಪರ ಅಂತ ಕತ್ತರ್ಸಾಕಿದೀನಿ ಅಂದ್ಕೊಳ್ರಿ. ಕೋಪ ಮಾಡ್ಕೊಂಡಾಗ ಮೂಗನ್ನ ಕತ್ತರ್ಸಾಕ್ಬಿಟ್ಟೆ, ಮತ್ ಕೋಪ ತಣ್ಣಗಾಯ್ತು. ಮೂಗನ್ ಕತ್ತರ್ಸಾಕೊಂಡ್ಬಿಟ್ನಲ್ಲ, ಅಯ್ಯೋ ಮೂಗ್ ಮತ್ತೆ ಇವಾಗ ಬರ್ಬೇಕಲ್ಲ ಅಂತಂದ್ರೆ ಬಂದ್ಬಿಡತ್ತಾ ಅಂದ್ರೆ ಕೋಪ ಅಥವಾ ಆವೇಶ ಇದ್ದಾಗ ನಾವು ಕೋಪದಲ್ಲಿ ಮೂಗನ್ನ ಕೊಯ್ಕೊಂಡ್ರೆ ಮತ್ತೆ ಬರಲ್ಲ ಅನ್ನುವಂತ ಒಂದು ಗಾದೆ ಮಾತನ್ನ ದೊಡ್ಡವರು ಸುಮ್ನೆ ಕೊಟ್ಟಿಲ್ಲ. ಅದಕ್ಕೋಸ್ಕರ ಕೋಪ ಮತ್ತೆ ಆವೇಶ ಇದ್ದಾಗ ಕೀಲಕವಾದ ನಿರ್ಣಯಗಳನ್ನ ತೆಗೆದುಕೋಬಾರ್ದು. ಕೋಪ ಇದ್ದಾಗ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೂ ನಮ್ಗೆ ಲಟಾಪಟಿ ಆಗಿರತ್ತೆ ಅನ್ಕೊಳ್ರಿ, ಜಟಾಪಟಿ ಆಗಿರತ್ತೆ, ಮಾತು ವಾಗ್ವಾದ ನಡೆದಿರತ್ತೆ ಅನ್ಕೊಳ್ರಿ. ಮಮ್ಮಿ ನೀನ್ ಹಿಂಗ ಅಂತ ಇದ್ಯಾ, ನಾನ್ ಮನೆ ಬಿಟ್ಟು ಹೊಟ್ಟೋಗ್ಬಿಡ್ತೀನಿ ಮಮ್ಮಿ ಅಂತ ಮಕ್ಳಂದ ಹೋಗ್ತಿ ಹೋಗೋ ಅಂತ ನಾನ್ ಏನಾದ್ರು ಅಂದಿದ್ದೀನಿ ಅಂದ್ರೆ ಆ ಮೊಮೆಂಟ್ ಅಲ್ಲಿ ಆ ಮಗುನು ಕೋಪ ಮಾಡ್ಕೊಂಡ್ ಮನೆ ಬಿಟ್ಟು ಹೋಯ್ತು, ನಾನು ಹೋಗು ಅಂತ ಅಂದಿದ್ದೀನಿ ಅಂತ ಅನ್ಕೊಳ್ರಿ. ಅಲ್ಲಿ ನನಗ್ ಕೋಪ ತಣ್ಣಗಾದ್ಮೇಲೆ ಅಯ್ಯೋ ನಾನೆಂತ ಕೆಲ್ಸ ಮಾಡ್ಬಿಟ್ಟೆ, ನನ್ ಮಗ ಹೋಗ್ತೀನಿ ಅಂತ ಹೊಟ್ಟೋಗು ಅಂತ ಅಂದ್ಬಿಟ್ನಲ್ಲ, ಅಯ್ಯೋ ಇವಾಗ ಅವ್ನ್ ಬರ್ತಾನೋ ಬರೋದಿಲ್ವೋ ಅಂತ ಅಲ್ಲಿ ಇಲ್ದೇ ಇರುವಂತ ಸಮಸ್ಯೆಗಳು ಕ್ರಿಯೇಟ್ ಆಗತ್ತೆ. ಹಾಗಾಗಿ ಕೋಪ ಮತ್ತೆ ಆವೇಶದಲ್ಲಿದ್ದಾಗ ಕೀಲಕವಾದ ನಿರ್ಣಯಗಳನ್ನ ತೆಗೆದುಕೋಬಾರ್ದು. ಅದ್ರ ಜೊತೆಗೆ ಅನಾರೋಗ್ಯ, ತುಂಬಾ ಶಾರೀರಿಕವಾಗಿರ್ತಕ್ಕಂಥ ಅನಾರೋಗ್ಯ ಇದ್ದಾಗ್ಲೂ ಕೂಡ ಕೀಲಕವಾದ ನಿರ್ಣಯ ನಾವು ತೆಗೆದುಕೋಬಾರ್ದು. ಆ ಒಂದು ಶಾರೀರಿಕ ಅನಾರೋಗ್ಯ ನಮ್ಮಲ್ಲಿ ಇದ್ದಾಗ ಅದನ್ನ ಅನುಭವಿಸೋದಿಕ್ಕೇನೆ ನಮ್ ಕೈಯಲ್ಲಿ ತಾಕತ್ತಿರೋದಿಲ್ಲ. ಅಂತ ಸ್ಥಿತಿಯಲ್ಲಿ ನಮ್ಮ ಮನಸ್ಸು ತುಂಬಾ ಬಲಹೀನವಾಗಿರುತ್ತೆ. ಅಂತ ಒಂದು ಸ್ಥಿತಿಗತಿಗಳಲ್ಲಿ ಇದ್ದಾಗ ಏನಾದ್ರೂ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ನಿರ್ಣಯವನ್ನ ತಗೋಬೇಕು ಅನ್ನುವಂಥದ್ದು ಸ್ಥಿತಿ ಇದ್ದಾಗ ಅಂತ ಮಾನಸಿಕ ಸ್ಥಿತಿಯಲ್ಲಿ ನಾನ್ ತಗೊಳ್ಳುವಂತ ನಿರ್ಣಯ ಅಲ್ಲಿ ತಪ್ಪಾಗಿ ಇರೋದಿಕ್ಕೆ ಅವಕಾಶ ಇರುತ್ತೆ. ನನ್ಗೆ ಇವಾಗ ನಡೆಯೋದಿಕ್ಕೆ ಆಗ್ತಾ ಇಲ್ಲ, ನನ್ನ ಆರೋಗ್ಯ ಎಷ್ಟು ಕಷ್ಟವಾಗಿದೆ ಅಂತಂದ್ರೆ ಮಮ್ಮಿ ನಾವು ಈ ತರ ಟೂರ್ ಹೋಗೋಣ ಮಮ್ಮಿ ಅಂತ ಮಕ್ಕಳು ಹೇಳಿರ್ತಾರೆ ಅಂತ ಅಂದ್ಕೊಳ್ರಿ. ಆ ಟೂರು ಹೋಗೋದು ಇನ್ನೂ 1 ತಿಂಗಳು 2 ತಿಂಗಳು ಇರುತ್ತೆ. ಬಟ್ ನನ್ಗೆ ಇವಾಗ ತುಂಬಾ ಕಾಲ್ ನೋವು, ಸೊಂಟ ನೋವು, ಬೆನ್ನೋವು ಏನೋ ಒಂದ್ ಬಂದಿರತ್ತೆ ಅಂತ ಅನ್ಕೊಳ್ರಿ. ಅವಾಗ ಇಲ್ಲಪ್ಪ ನನಗ್ ಕಾಲ್ ನೋವು ಬಂದಿದೆ, ನನ್ಗೆ ಈ ತರ ಪ್ರಾಬ್ಲಮ್ ಇದೆ, ನಾನ್ ಬರಕ್ಕಾಗಲ್ಲ, ನಾನ್ ಬರೋದಿಲ್ಲಪ್ಪ ಅಂತ ನಾವ್ ಹೇಳ್ಬಿಡ್ತೀವಿ ಅನ್ಕೊಳ್ರಿ. ಅವಾಗ ಏನಾಗತ್ತೆ,
1 ತಿಂಗಳು 2 ತಿಂಗಳಾದ್ಮೇಲೆ ಹೋಗ್ಬೇಕಾಗಿರುವಂತದ್ದು, ಆ ಟೈಮ್ಗೆ ನಂಗೆ ಇದೆಲ್ಲ ಸರಿ ಹೋಗಿರುತ್ತೆ. ಆದ್ರೆ ಅವಾಗ ನನಗೆ ಟಿಕೆಟ್ ಬುಕ್ ಮಾಡಕ್ ಅವಕಾಶ ಆಗಿರಲ್ಲ, ನಾನು ಅವ್ರ ಜೊತೆ ಹೋಗೋದಿಕ್ಕೆ ಅಲ್ಲಿ ಸೀಟ್ಗಳಿಗೆ ವ್ಯವಸ್ಥೆ ಇರೋದಿಲ್ಲ ಅಂತ ಅನ್ಕೊಳ್ರಿ. ಅವಾಗ ಏನಾಗತ್ತೆ, ಅನಾರೋಗ್ಯದಲ್ಲಿದ್ದಾಗ ತಗೊಳ್ಳುವಂತ ನಿರ್ಣಯದಿಂದ ಅಲ್ಲಿ ನಾನು ನನ್ನ ಅವಕಾಶಗಳನ್ನ ನಾನ್ ಮಿಸ್ ಮಾಡ್ಕೊಂಡೆ. ಅಂದ್ರೆ ಇದು ಜಸ್ಟ್ ಎಕ್ಸಾಂಪಲ್. ಇನ್ನು ಇದನ್ನ ಬೇರೆ ಬೇರೆ ರೀತಿಯಲ್ಲಿ ನಾವು ಈ ಉದಾಹರಣೆಯನ್ನ ನಾವು ನಮ್ಮ ಜೀವನದಲ್ಲಿ ಅನ್ವಯಿಸ್ಕೊಂಡಾಗ ಇದು ಎಷ್ಟು ಕೀಲಕವಾಗಿರ್ತಕ್ಕಂಥ ಕೊಟೇಶನ್ ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಸೊ ಆವೇಶದಲ್ಲಿದ್ದಾಗ್ಲೂ ಅನಾರೋಗ್ಯದಲ್ಲಿದ್ದಾಗ್ಲೂ ಯಾವುದೇ ಕೀಲಕವಾದ ನಿರ್ಣಯಗಳನ್ನ ನಾವು ತೆಗೆದುಕೋಬಾರ್ದು. ನೆಕ್ಸ್ಟ್, ನಮ್ಮ ವರ್ತನೆಯು ನೇರವಾಗಿ ಬದಲಾಗಬಹುದು, ಬದಲಾಗದೆಯೂ ಇರಬಹುದು. ಆದರೆ ಆಲೋಚನಾ ವಿಧಾನವು ಬದಲಾದರೆ ವರ್ತನೆಯು ತಂತಾನೇ ಬದಲಾಗುತ್ತದೆ. ಇದು 12ನೇ ಕೊಟೇಶನ್ ಮಾಸ್ಟರ್ಸ್. ಅಂದ್ರೆ ಏನಾದ್ರೂ ಒಂದು ವರ್ತನೆ, ನಡವಳಿಕೆ, ಅದನ್ನ ನನಗೆ ತುಂಬಾ ಕೋಪ ಇದೆ ಅನ್ಕೊಳ್ರಿ, ಆ ಕೋಪ ಅನ್ನುವಂತ ನಡವಳಿಕೆನ ನಾನು ಬದಲಾಯಿಸ್ಕೊಳಕ್ ಆಗ್ತಾ ಇಲ್ಲ, ನೇರವಾಗಿ ನಾನು ಅದನ್ನ ಬದಲಾಯಿಸ್ಕೊಳಕ್ ಆಗ್ತಾ ಇಲ್ಲ. ಆದ್ರೆ ಆ ಕೋಪ ಅನ್ನುವಂತ ಆ ಒಂದು ವರ್ತನೆಯನ್ನ ನಾನು ಬದಲಾಯಿಸ್ಕೋಬೇಕು ಅಂತಂದಾಗ ನಾನು ಯಾವ ರೀತಿಯಾಗಿ ಬದಲಾಯಿಸ್ಕೋಬಹುದು ಅಂದ್ರೆ, ನನ್ನ ಆಲೋಚನಾ ವಿಧಾನ ಅನ್ನೋದೇನಿದೆ ಅದನ್ನ ಬದಲಾಯಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಮಾಡ್ತಾ ನಾನು ನನ್ನ ಕೋಪ ಅನ್ನುವಂತ ಒಂದು ಗುಣವನ್ನ ನಾನು ಮೆಟ್ಟಿ ನಿಲ್ಲಬಹುದು. ನನ್ನ ಆಲೋಚನಾ ವಿಧಾನವನ್ನ ಬದಲಾಯಿಸ್ಕೊಳ್ಳೋದ್ರಿಂದ ಅರಿಷಡ್ ವರ್ಗಗಳ ಪ್ರಭಾವದಿಂದ ಉಂಟಾಗುವಂತ ಗುಣಗಳನ್ನ ನಾನು ದಾಟಬಹುದು. ಅಲ್ಲಿ ಏನಾಗತ್ತೆ, ನಮ್ಮ ವರ್ತನೆ, ನಮ್ಮ ಗುಣ ಸ್ವಭಾವಗಳು, ನಮ್ಮ ಸಂಸ್ಕಾರಗಳಿಂದ ಏನೆಲ್ಲ ನಮ್ಮಲ್ಲಿ ನಮ್ಮ ವರ್ತನೆಗಳಿರುತ್ತೆ ಅದನ್ನ ಏಕ್ದಮ್ ನೇರವಾಗಿ ಬದಲಾವಣೆ ಮಾಡ್ಕೊಳಕ್ ಆಗದೆ ಇದ್ದಾಗ ನಾವು ನಮ್ಮ ಆಲೋಚನಾ ವಿಧಾನಗಳನ್ನ ಬದಲಾಯಿಸ್ಕೊಳ್ಳೋದ್ರಿಂದ ದಿನದಿಂದ ದಿನಕ್ಕೆ ನಮ್ಮ ವರ್ತನೆಯಲ್ಲೂ ಕೂಡ ಬದಲಾವಣೆ ಬರುತ್ತೆ. ಅದಕ್ಕೆ ಪಾಸ್ಟ್ ಹ್ಯಾವ್ ನೋ ಪವರ್ ಇನ್ ಫ್ರಂಟ್ ಆಫ್ ಪ್ರೆಸೆಂಟ್ ಅಂತ ಹೇಳಿರ್ತಕ್ಕಂಥದ್ದು ದೊಡ್ಡವರು. ಹಿಂದಿನ ಜನ್ಮದ ಕರ್ಮಗಳು, ಹಿಂದಿನ ಜನ್ಮದ ಸಂಸ್ಕಾರಗಳ ಪ್ರಭಾವದಿಂದ ಈ ಜನ್ಮದಲ್ಲಿ ನನಗಿಂತ ಆಲೋಚನೆಗಳು, ಇಂಥ ನಡವಳಿಕೆಗಳು ಇದೆ. ಆದ್ರೆ ಇದನ್ನ ನಾನ್ ಬದಲಾಯಿಸ್ಕೋಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾನ್ ಪ್ರಯತ್ನ ಮಾಡಿದಾಗ, ನನ್ನ ಆಲೋಚನಾ ವಿಧಾನಗಳನ್ನ ನಾನು ಬದಲಾಯಿಸ್ಕೊಳ್ಳೋದಿಕ್ಕೆ ಸಾಧನೆ ಮಾಡಿದಾಗ ಖಂಡಿತವಾಗಿಯೂ ಆ ಸಂಸ್ಕಾರಗಳನ್ನ ನಾನು ದಾಟಬಹುದಾಗಿದೆ. ವಿ ಕ್ಯಾನ್ ರೀರೈಟ್ ಅವರ್ ಫೇಟ್. ನಮ್ಮ ಹಣೆ ಬರಹವನ್ನ ನಾವು ಹೆಂಗ್ ಬೇಕು ಹಂಗ್ ಬದಲಾಯಿಸ್ಕೊಂಡ್ ಬರಿಬಹುದು. ನೀನ್ ಹಣೆ ಬರಹ ಇಷ್ಟೇ ಅಂತ ನಾವು ಫಿಕ್ಸ್ ಆಗಿ ನಾವ್ ಅದರಲ್ಲೇ ಬಿದ್ದು ಸಾಯ್ಬೇಕಾಗಿಲ್ಲ. ನಾವ್ ನಮ್ಮ ಹಣೆ ಬರಹವನ್ನ ಬದಲಾಯಿಸ್ಕೋಬಹುದು. ಅಸಲ್ಗೆ ಹಣೆ ಬರಹ ಅನ್ನೋ ಕಾನ್ಸೆಪ್ಟ್ ಇಲ್ಲ ಅಂತ ಹೇಳ್ತಾರೆ ಸಾಧಕರು, ಯೋಗಿಗಳು ಎಲ್ಲರೂ ಕೂಡ. ಈ ಹಲವಾರು ಕೋನಗಳಲ್ಲಿ ಈ ಎಲ್ಲ ವಿಚಾರಗಳು ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ ಮಾಸ್ಟರ್ಸ್. ಸೊ ನಮ್ಮ ಆಲೋಚನಾ ವಿಧಾನವನ್ನ ಬದಲಾವಣೆ ಮಾಡ್ಕೊಂಡ್ರೆ ಎಲ್ಲ ವರ್ತನೆಗಳಲ್ಲೂ ಕೂಡ ಬದಲಾವಣೆ ಅನ್ನೋದು ಬರುತ್ತೆ. 13ನೇ ಕೊಟೇಶನ್, ನಮ್ಮ ಮನಸ್ಸಿನಲ್ಲಿ ಏನಿರುತ್ತದೋ ಈ ಪ್ರಪಂಚದಲ್ಲಿ ನಮಗೆ ಅದೇ ಕಾಣಿಸುತ್ತದೆ. ಕಾಮಲೆ ಕಣ್ಣವರಿಗೆ ಜಗತ್ತೆಲ್ಲ ಹಳದಿ ಅಂತ ಹೇಳ್ತಾರಲ್ವ ಮಾಸ್ಟರ್ಸ್. ಆ ರೀತಿಯಾಗಿ ನಮ್ಮಲ್ಲಿ ಏನಿರುತ್ತೋ ಈ ಪ್ರಪಂಚದಲ್ಲಿ ನಮ್ಗೆ ಅದೇ ಕಾಣಿಸ್ತಾ ಇರುತ್ತೆ. ನಾನ್ ಒಳ್ಳೆಯವನಾಗಿದ್ರೆ ಎಲ್ಲರಲ್ಲೂ ಕೂಡ ಒಳ್ಳೆತನ ಕಾಣಿಸ್ತಾ ಇರುತ್ತೆ. ನೋಡ್ರಿ, ಒಂದು ಉದಾಹರಣೆ ನೆನಪಾಗತ್ತೆ. ಮಹಾಭಾರತದಲ್ಲಿ ದುರ್ಯೋಧನನ್ಗೆ ಮತ್ತೆ ಧರ್ಮರಾಯನ್ಗೆ ಕರ್ದ್ಬಿಟ್ಟು ಹೇಳ್ತಾರಂತೆ, ಈ ಒಂದು ಈ ಸಾಮ್ರಾಜ್ಯದಲ್ಲಿ ಎಷ್ಟು ಜನ ಒಳ್ಳೆಯವರಿದ್ದಾರೆ, ಎಷ್ಟು ಜನ ಕೆಟ್ಟವರಿದ್ದಾರೆ, ಇಬ್ರು ಹೋಗಿ ಲೆಕ್ಕ ತಗೊಂಬನ್ನಿ, ಲೆಕ್ಕ ಎಲ್ಲ ಸರ್ವೆ ಮಾಡ್ಕೊಂಡ್ ಬನ್ನಿ ಅಂತ ಕಳಿಸ್ತಾರಂತೆ. ಧರ್ಮರಾಯ ಇಡೀ ರಾಜ್ಯನೆಲ್ಲ ಓಡಾಡ್ತಾನಂತೆ, ಬಂದ್ ಹೇಳ್ತಾನಂತೆ, ನಂಗೆ ಎಲ್ಲರೂ ಒಳ್ಳೆಯವರೇ ಕಾಣಿಸಿದ್ರು, ಒಬ್ರು ಕೆಟ್ಟವರೇ ಕಾಣಿಸ್ಲಿಲ್ಲ ಅಂತ ಲೆಕ್ಕ ಕೊಡ್ತಾನಂತೆ. ಅದೇ ದುರ್ಯೋಧನ ಹೋಗ್ತಾನಂತೆ, ಇಡೀ ರಾಜ್ಯ ಎಲ್ಲ ಓಡಾಡ್ತಾನಂತೆ, ಓಡಾಡ್ಬಿಟ್ಟು ಬಂದ್ ಹೇಳ್ತಾನಂತೆ, ನನ್ಗೆಲ್ಲ ಕೆಟ್ಟವರೇ ಕಾಣಿಸಿದ್ರು, ಒಬ್ರು ಕೂಡ ಒಳ್ಳೆಯವರೇ ಕಾಣಿಸ್ಲಿಲ್ಲ ಅಂತ ಹೇಳ್ತಾನಂತೆ. ಅಂದ್ರೆ ಈ ಉದಾಹರಣೆಯಿಂದ ನಮ್ಗೆ ಏನ್ ಅರ್ಥ ಆಗತ್ತೆ, ಅಲ್ಲಿ ಯದ್ಭಾವಂ ತದ್ಭವತಿ, ದೃಷ್ಟಿಯಂತೆ ಎಲ್ಲನೂ ಕೂಡ ನಮ್ಗೆ ಕಾಣಿಸ್ತಾ ಇರುತ್ತೆ. ಅಂದ್ರೆ ಇಲ್ಲಿ ನಮ್ಮ ದೃಷ್ಟಿ ಹೇಗಿರುತ್ತೋ ಅದಕ್ಕೆ ತಕ್ಕ ಹಾಗೇನೆ ಎಲ್ಲಾನು ನಮ್ಗೆ ಕಾಣಿಸ್ತಾ ಇರುತ್ತೆ. ನಮ್ಮ ಮನಸ್ಸಿನಲ್ಲಿ ಏನಿರುತ್ತೋ ಈ ಪ್ರಪಂಚದಲ್ಲಿ ನಮ್ಗೆ ಅದೇ ಕಾಣಿಸ್ತಾ ಇರುತ್ತೆ. ಇದು ಮಾಸ್ಟರ್ಸ್, ಹಾಗಾಗಿ ಗಮನಿಸ್ಕೊಳ್ಳೋಣ. ಇನ್ನ ಈ ಒಂದು ಚಾಪ್ಟರ್ ನ ಕೊನೆಯ ಕೊಟೇಶನ್, 14ನೇ ಕೊಟೇಶನ್, ನಮ್ಮ ಆಲೋಚನೆಗಳೇ ನಿಜವಾದ ಅವಾಂತರಗಳು, ಅನವಶ್ಯಕವಾದ ಅವಾಂತರಗಳು ಬರಬಾರದು ಎಂದುಕೊಂಡರೆ ಅನವಶ್ಯಕವಾದ ಆಲೋಚನೆಗಳನ್ನು ತ್ಯಜಿಸಲೇಬೇಕು ಅಷ್ಟೇ ಅಂತ ಹೇಳಿದ್ದಾರೆ. 100% ಸತ್ಯ ಅಲ್ವಾ ಮಾಸ್ಟರ್ಸ್? ಸೊ ನಮ್ಮ ಆಲೋಚನೆಗಳಿಂದಾನೇ ಎಲ್ಲಾ ಸಮಸ್ಯೆಗಳು. ಅದನ್ನ ನಾವು ಅರ್ಥ ಮಾಡ್ಕೊಂಡು, ವಿಶ್ಲೇಷಣೆ ಮಾಡಿ, ಅದನ್ನ ಅರ್ಥ ಮಾಡ್ಕೊಂಡು ಸರಿಪಡಿಸ್ಕೊಂಡಾಗ್ಲೇನೆ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗೋದು. ಇದು ಮಾಸ್ಟರ್ಸ್. ಸೊ ಈ ಒಂದು ಪುಸ್ತಕದ ಸ್ವಾಧ್ಯಾಯ ಕರೆಕ್ಟ್ ಆಗಿ 10 ಗಂಟೆ 12 ನಿಮಿಷಕ್ಕೆ ನಾವು ಪ್ರಾರಂಭ ಮಾಡಿದ್ವಿ. 10 ಗಂಟೆ 12 ನಿಮಿಷಕ್ಕೆ ಪ್ರಾರಂಭ ಮಾಡಿ 6 ಗಂಟೆ 10 ಗಂಟೆ ಅಂತ ಹೇಳ್ತಾ ಇದೀನಿ, 6 ಗಂಟೆ 12 ನಿಮಿಷಕ್ಕೆ ಪ್ರಾರಂಭ ಮಾಡಿದ್ವಿ. ಈಗ 6 ಗಂಟೆ 52 ನಿಮಿಷಕ್ಕೆ ಮುಕ್ತಾಯ ಮಾಡ್ತಾ ಇದ್ವಿ. ಕೊಟ್ಟಿರ್ತಕ್ಕಂಥ 40 ನಿಮಿಷಗಳಲ್ಲಿ ಈ ಪುಸ್ತಕದ ಸ್ವಾಧ್ಯಾಯವನ್ನ ನಾವು ಮುಗಿಸಿದೀವಿ.
ಅಂದ್ರೆ ಇಲ್ಲಿ ಜವಾಬ್ದಾರಿ ಅನ್ನುವಂಥದ್ದು ನಮ್ಗೆಲ್ಲರಿಗೂ ಕೂಡ ಇರ್ಬೇಕು ಅನ್ನುವಂತ ಕಾರಣಕ್ಕೆ ಈ ಒಂದು ಸಮಯದ ಪರಿಕಲ್ಪನೆ ಉದಾಹರಣೆಯನ್ನು ಕೂಡ ಇಲ್ಲಿ ನಾವು ತಗೊಳ್ತಾ ಇರ್ತಕ್ಕಂಥದ್ದು ಮಾಸ್ಟರ್ಸ್. ಸಮಯ ಪ್ರಜ್ಞೆ ಇರ್ಬೇಕು ಅನ್ನುವಂಥದ್ದು, ಅದೇ ಕೂಡ ಅದನ್ನ ಕಾಮನ್ ಸೆನ್ಸ್ ಅಂತ ಕೂಡ ಹೇಳ್ತೀವಿ. ಈ ಕಾಮನ್ ಸೆನ್ಸ್ ಅನ್ನುವಂಥದ್ದು ನಮ್ಮಲ್ಲಿ ಇಲ್ಲ ಅಂತಂದಾಗ ಅವಾಗ ಅಲ್ಲೂ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಇರುತ್ತೆ ಮಾಸ್ಟರ್ಸ್. ಸೊ ಈ ದಿನ ಈ ಎಲ್ಲ ವಿಚಾರಗಳನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರುವಂತ ಈ ಒಂದು ವೇದಿಕೆಗೆ ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ರಂಗನಾಥ್ ಸರ್ಗೆ, ಎಲ್ಲ ಸ್ವಯಂ ಸೇವಕರಿಗೆ ನಾನು ಆತ್ಮಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಮತ್ತೆ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು ಮೇಡಮ್. ಎಷ್ಟು ಬೇಗ ಮುಗ್ದಾಯ್ತಾ ಅಂತ ನಿಜಕ್ಕೂ ಅನಿಸ್ತಾ ಇದೆ ಮೇಡಮ್. ಎಷ್ಟು ಚೆನ್ನಾಗಿ ನಗನಗ್ತಾ ಇವತ್ತು ಜ್ಞಾನ ತಿಳಿಸ್ಕೊಡೋ ಜೊತೆಗೆ ನಗುವಿನ ಒಂದು ಅದ್ರ ಬಗ್ಗೆ ನೀವು ಸಂದೇಶ ಹೇಳಿದ್ರಿ. ಅನಾವಶ್ಯಕವಾದ ಆಲೋಚನೆ ಬೇಡ, ಅವಶ್ಯಕತೆಗೆ ಮೀರಿ ಎದುರು ನೋಡುವುದು ಬೇಡ, ಅತಿ ಆಸೆ ಬೇಡ. ಬುದ್ಧ ದೇವರು ಹೇಳಿದ್ದಾರೆ, ಆಸೆಯೇ ದುಃಖಕ್ಕೆ ಕಾರಣ ಅನ್ನೋದನ್ನ ಹೇಳಿದ್ರಿ. ಹಾಗೆ ಕಂಸ ಮತ್ತು ಕೃಷ್ಣನ ಕಥೆಯನ್ನು ಹೇಳ್ತಾ ಈ ರೀತಿ ಸಾಕಷ್ಟು ಉದಾಹರಣೆಗಳು ನೀವು ಹೇಳ್ತಾ ತುಂಬಾ ಅದ್ಭುತವಾಗಿ ಇವತ್ತು ನಮಗೆ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಮಾಸ್ಟರ್ಸ್. ಪ್ರಧಾನವಾಗಿ ಉದಾಹರಣೆಗಳು ತುಂಬಾ ಅದ್ಭುತವಾಗಿದೆ ಮೇಡಮ್. ಪ್ರತಿಯೊಂದಕ್ಕೂ ಅಂದ್ರೆ ವಾಕ್ಯ ಅನ್ನೋದು ಓದೋದಕ್ಕಿಂತ ಅಂದ್ರೆ ಸ್ವಾಧ್ಯಾಯದಲ್ಲಿ ಪ್ರತಿಯೊಬ್ಬರು ಬುಕ್ ಓದ್ತಾರೆ, ಬುಕ್ ಓದ್ಬೋದು. ಆದ್ರೆ ಅದು ನೀವು ಕೊಡ್ತಾ ಇರೋಂಥ ವಿವರಣೆ ಥ್ರೂ ಉದಾಹರಣೆಗಳು ಅಂದ್ರೆ ಅದ್ಭುತ ಉದಾಹರಣೆ, ಅದು ತುಂಬಾ ಅಚ್ಚುಮೆಚ್ಚಿ. ಸೊ ಎಲ್ಲರಿಗೂ ಒಂದು ಒಳ್ಳೆ ಮನವರಿಕೆ, ಒಳ್ಳೆ ತಿಳುವಳಿಕೆ ಬರ್ತದೆ ಮೇಡಮ್. ಅದು ಮಾತ್ರ ಸತ್ಯ. ಸೊ ಅದ್ಭುತವಾಗಿದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೇಡಮ್, ಒಂದು 5 ರಿಂದ 10 ನಿಮಿಷಗಳ ಕಾಲ ಒಂದು ಪ್ರಶ್ನೋತ್ತರ ವಿಭಾಗ ಇರುತ್ತೆ. ಹೊಸಬ್ರೆಲ್ಲ ಫಸ್ಟ್ ಮಾತಾಡಕ್ ಇನ್ವೈಟ್ ಮಾಡಿ. ದಯವಿಟ್ಟು ಮಾಸ್ಟರ್ಸ್ ಎಲ್ಲರೂ ಕೂಡ ವಿಡಿಯೋ ಆನ್ ಮಾಡ್ಕೊಂಡ್ರೆ ಇವತ್ತು ಒಂದು ಅದ್ಭುತವಾದ ಕಾರ್ಯಕ್ರಮ. ಮೇಡಮ್ ಇದ್ದಾರೆ, ಅವ್ರ ಜೊತೆ ನಾವು ಮುಕ್ತವಾಗಿ ಮಾತಾಡ್ಬೋದು. ಯಾವುದೇ ಅನಿಸಿಕೆ, ಪ್ರಶ್ನೋತ್ತರ ಏನೇ ಇದ್ದಲ್ಲಿ ಮಾತನಾಡ್ಬೋದು. ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ, ನಮ್ಗೆ ಅನುಕೂಲ ಆಗುತ್ತೆ. ಎಸ್ ಅಶ್ವಿನಿ ಮೇಡಮ್, ಇಲ್ಲಿ ಒಂದು ವಿಷಯ, ಇನ್ನೊಂದು ಕ್ಲಾರಿಟಿ ತಗೊಳ್ಳೋಣ ನಾವೆಲ್ಲರೂ. ಫ್ರೆಂಡ್ಸ್, ಇಷ್ಟು ಹೊತ್ತು ಕೂಡ ಭಿನ್ನವಾಗಿ ಆಲೋಚಿಸು ಪುಸ್ತಕದ ಸ್ವಾಧ್ಯಾಯ ನಡೀತಲ್ವಾ? ನನ್ನ ಹತ್ರ ಭಿನ್ನವಾಗಿ ಆಲೋಚಿಸು ಪುಸ್ತಕದ ವಿಚಾರಗಳನ್ನ ಮಾತಾಡಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಏನಾದ್ರು ಟಿಪ್ಸ್ ಬೇಕಾ, ಸಲಹೆ ಸೂಚನೆ ಬೇಕಾ, ನಮ್ ಗುರುಗಳನ್ನ ಹಿಡ್ಕೊಳ್ರಿ, ನನ್ನನ್ನು ಹಿಡ್ಕೋಬೇಡ್ರಿ. ನನ್ನನ್ನು ಕೇಳಿದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಧ್ಯಾನ ಮಾಡ್ರಿ, ಧ್ಯಾನನೇ ಎಲ್ಲದಕ್ಕೂ ಪರಿಹಾರ ಅಂತ ಮಾತ್ರ ನಾನು ಹೇಳ್ತೀನಿ. ಅದ್ ಬಿಟ್ರೆ ಬೇರೆ ಇನ್ನೇನು ನಾನು ಹೇಳೋದಿಲ್ಲ. ಸೊ ನಿಮ್ಗೆ ಏನಾದ್ರು ಹೆಲ್ತ್ ಬಗ್ಗೆ ವಿಚಾರಗಳು ಬೇಕು ಅಂತಂದ್ರೆ ಆ ಒಂದು ಸೆಷನ್ ಸ್ಟಾರ್ಟ್ ಆಗತ್ತಲ್ಲ, ಅವಾಗ ನೇರವಾಗಿ ಗುರುಗಳನ್ನ ಹಿಡ್ಕೊಳ್ರಿ. ಅವ್ರು ನಿಮ್ಗೆ ಏನ್ ಬೇಕೋ ನಿಮ್ಗೆ ಹೇಳ್ತಾ ಇರ್ತಾರೆ. ಈ ಪುಸ್ತಕಕ್ಕೆ ಸಂಬಂಧಪಟ್ಟಂಗ್ ಮಾತ್ರ ನನ್ನ ಹತ್ರ ಮಾತಾಡಿ. ಈ ಒಂದು ರೀತಿಯಲ್ಲಿ ಸಾಧನೆ ಮಾಡೋದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಾದ್ರು ಇದ್ರೆ ಅದನ್ನ ಮಾತ್ರ ನನ್ನ ಹತ್ರ ಮಾತಾಡಿ. ಹೆಲ್ತ್ ಬಗ್ಗೆ ನನ್ನ ಹತ್ರ ಕೇಳಕ್ ಬರ್ಬೇಡ್ರಿ. ನನ್ನ ಹತ್ರ ಕೇಳಿದ್ರೆ ನಂದು ಒಂದೇ ಉತ್ತರ ಆಗಿರುತ್ತೆ, ಧ್ಯಾನ ಮಾಡ್ರಿ, ಎಲ್ಲ ಸರಿ ಹೋಗುತ್ತೆ ಅನ್ನೋದಷ್ಟೇ ಇರುತ್ತೆ. ಎಸ್ ಪ್ಲೀಸ್, ಪ್ರಶ್ನೆಗಳನ್ನ ಕೇಳಿ ಮಾಸ್ಟರ್ಸ್. ಎಸ್ ಮಾಸ್ಟರ್ಸ್. ತ್ರಿವೇಣಿ ಮೇಡಮ್ ಮಾತಾಡಿ. ಮೇಡಮ್ ಅನ್ಮ್ಯೂಟ್ ತ್ರಿವೇಣಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ. ತುಂಬಾ ಚೆನ್ನಾಗಿತ್ತು ಮೇಡಮ್ ಕ್ಲಾಸ್. ಆಲೋಚನೆಗಳ ಬಗ್ಗೆ ಸುಮಾರು ಹೇಳಿದ್ರೆ. ವಾಯ್ಸ್ ಸ್ಲೋ ಇದೆ, ಸ್ವಲ್ಪ ಜೋರಾಗಿ ಮಾತಾಡಿ. ಮೇಡಮ್, ಹಿಂದೆ ನಡೆದಿದ್ದನ್ನ ಹೇಳ್ತಾ ಇದ್ರಿ ಅಲ್ವಾ, ಹಿಂದೆ ನಡೆದಿದ್ದನ್ನ ನೆನ್ಸ್ಕೋಬಾರ್ದು, ಮತ್ತೆ ಅದ್ರ ಬಗ್ಗೆ ಆಲೋಚನೆ ಮಾಡ್ಬಾರ್ದು ಅಂತ. ಎಷ್ಟೇ ಬೇಡ ಅಂದ್ರೂ ಅವೆಲ್ಲ ಬಂದೇ ಬರ್ತಾವಲ್ಲ ಮೇಡಮ್, ಅದಕ್ಕೆ ಏನ್ ಮಾಡೋದು ಅಂತಾನೆ ಗೊತ್ತಾಗಲ್ಲ ಮೇಡಮ್. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಖಂಡಿತ ಮೇಡಮ್. ಅಂದ್ರೆ ನೀವು ಹೊಸದಾಗಿ ಜಾಯಿನ್ ಆಗಿರೋದಾ ತ್ರಿವೇಣಿ ಮೇಡಮ್? ಇಲ್ಲ ಮೇಡಮ್. ಮೇಡಮ್, ಈಗಾಗ್ಲೇ ಒಂದು ಚಾಪ್ಟರ್ ಭೂತ ಭವಿಷ್ಯತ್ ವರ್ತಮಾನ ಅನ್ನುವಂಥದ್ದು ಅದ್ರಲ್ಲಿ ಈ ವಿಚಾರ ಇದೆ ಮೇಡಮ್. ಅಂದ್ರೆ ಹಿಂದೆ ನಡೆದಿರ್ತಕ್ಕಂತ ಘಟನೆಗಳನ್ನ ನಾವು ನೆನ್ಸ್ಕೊಳ್ತೀವಿ ಅಂತಂದಾಗ ಮೇಡಮ್, ಇಲ್ಲಿ ಏನಾಗತ್ತೆ ಅಂತಂದ್ರೆ ಹಿಂದೆ ನಡೆದಿರ್ತಕ್ಕಂತ ಘಟನೆಗಳೇನಿದೆ ಅದ್ರಲ್ಲಿ ಇರ್ತಕ್ಕಂಥ ಗುಣಪಾಠಗಳನ್ನ ನಾವು ಗಮನದಲ್ಲಿ ಇರ್ಸ್ಕೋಬೇಕು. ಆ ಗುಣಪಾಠಗಳನ್ನ ಗಮನದಲ್ಲಿ ಇರ್ಸ್ಕೊಂಡು ಇನ್ನು ಉಳ್ದಿರ್ತಕ್ಕಂಥ ಸ್ಟೋರಿ ನಮಗ್ ಬೇಕಿಲ್ಲ, ಅದನ್ನ ನಾವು ಬಿಡ್ಬೇಕಾಗತ್ತೆ. ಹಿಂದಿಂದ ಬರ್ತಾ ಇರುತ್ತೆ, ಆ ಹಿಂದಿಂದನ್ನ ಹಿಡ್ಕೊಂಡಿದೀವಿ ಅಂತಂದ್ರೆ ಈಗಿರೋದು ಮುಂದೆ ಬರೋದು ಎಲ್ಲ ವ್ಯತ್ಯಾಸ ಆಗೋಗ್ತಾ ಇರುತ್ತೆ. ಇದುವರೆಗೂ 6 ಚಾಪ್ಟರ್ದು ಸ್ವಾಧ್ಯಾಯ ಅನ್ನುವಂಥದ್ದು ನಡೆದಿದೆ. ಎಲ್ಲದ್ರಲ್ಲೂ ಕೂಡ ಭೂತ ಭವಿಷ್ಯತ್ ವರ್ತಮಾನ ಅನ್ನುವಂಥದ್ರಲ್ಲಿ ಏನೇನೆಲ್ಲ
ವಿಚಾರಗಳು ಇರುತ್ತೆ, ಅದೆಲ್ಲ ಕೂಡ ಇಲ್ಲಿ ನಾವು ಮಾತಾಡಿದೀವಿ. ಇವತ್ತು ಕೂಡ ಒಂದು ಎಕ್ಸಾಂಪಲ್ ನ ನಾವು ಗಮನಿಸಿದ್ವಲ್ಲ, ಹೊತ್ಕೊಂಡಿರೋ ಅಷ್ಟೊತ್ತು ತೂಕ ಆಗತ್ತೆ, ಅದನ್ನ ಬಿಟ್ಟಾಗ ಹಗುರ ಆಗತ್ತೆ ಅನ್ನುವಂಥದ್ದು. ಯಾವಾಗ್ಲೂ ಏನೋ ನಡೆದಿರೋದನ್ನ 40 ವರ್ಷಗಳ ಹಿಂದೆ ನಡೆದಿರೋದನ್ನ ಇವತ್ತಿಗೂ ನಾನು ಅದನ್ನ ನೆನ್ಸ್ಕೊಂಡು ನಾನು ಅದನ್ನ ಹಂಗೆ ಕ್ಯಾರಿ ಮಾಡ್ತೀನಿ ಅಂತಂದ್ರೆ ಅದು ನನ್ನ ಸ್ವಯಂಕೃತ ಅಪರಾಧ ಆಗತ್ತೆ ಮೇಡಮ್. ಬರುತ್ತೆ, ಅಷ್ಟು ಸುಲಭ ಅಲ್ಲ. ಹಿಂದೆ ನಡೆದಿರುವಂತದ್ದು ಆ ವ್ಯಕ್ತಿಗಳಾಗಿರ್ಬೋದು, ಆ ಒಂದು ವಿಚಾರಗಳಾಗಿರ್ಬೋದು, ಅಷ್ಟು ಸುಲಭ ಅಲ್ಲ ಅದನ್ನ ನಾವು ದಾಟುವಂತದ್ದು. ಆದ್ರೂ ಕೂಡ ಅದು ಬೇಕಾಗಿಲ್ಲ ಅನ್ನುವಂಥದ್ದು ಸತ್ಯ ತಾನೆ. ಬರುತ್ತೆ, ಬಂದಾಗ ನಾವು ಅದನ್ನ ಅರಿವಿನಿಂದ ನಾವು ಅದನ್ನ ನೋಡ್ಬೇಕಾಗತ್ತೆ, ಅರಿವಿನಿಂದ ನಾವು ಅದನ್ನ ವಿಶ್ಲೇಷಣೆ ಮಾಡ್ಬೇಕಾಗತ್ತೆ. 40 ವರ್ಷದ ಹಿಂದೆ ನಡೆದಿದೆ, ಅವ್ರು ಇವತ್ತಿಗೂ ಹಂಗೆ ಇರ್ಬೋದು. ಅವ್ರು ಹಂಗೆ ಇದ್ರೆ ನಾನ್ ಹಂಗಿಲ್ವಲ್ಲ, ನಾನೀಗ ಬದ್ಲಾಗಿದ್ದೀನಲ್ಲ, ನನಗ್ ಸತ್ಯ ಏನು ಅನ್ನೋದು ಗೊತ್ತಾಗಿದೆಯಲ್ಲ, ನಾನು ಏನು ಸತ್ಯ ಅನ್ನೋದು ಅರ್ಥ ಆಗಿದೆ, ಅದ್ರ ಪ್ರಕಾರ ನಾನ್ ಹೋಗ್ಬೇಕು, ನಾನ್ ತಯಾರಾಗ್ಬೇಕು. ಅವ್ರು ಇವತ್ತಿಗೂ ಕೋಪ ಮಾಡ್ತಾರೆ, ಇವತ್ತಿಗೂ ಆ ಮನೆತನಗಳಿಂದ ಆ ದ್ವೇಷ ಕೋಪ ಸಿನಿಮಾಗಳಲ್ಲಿ ನೋಡುವಂತದ್ದು, ತಲೆಮಾರುಗಳಿಂದಾನು ಆ ಕೋಪ ದ್ವೇಷ ಅನ್ನೋಂಥದ್ದು ಬಂದಿದೆ ಅಂತ ಅನ್ನೋದಾದ್ರೆ ಅವ್ರು ಕೋಪ ಮಾಡ್ಕೋತೀನಿ ಅಂದ್ರೆ ಮಾಡ್ಕೊಳ್ಳಿ, ನನಗ್ ಬೇಕಾಗಿಲ್ಲ. ಈ ರೀತಿಯಾಗಿರ್ತಕ್ಕಂಥ ದೃಷ್ಟಿಕೋನವನ್ನ ನಾವು ಬದಲಾಯಿಸ್ಕೊಂಡ್ರೆ, ಆ ರೀತಿಯಾಗಿ ಡೆವಲಪ್ ಮಾಡ್ಕೊಂಡ್ರೆ ಆ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಮೇಡಮ್. ನಾವು ಅದಕ್ಕೆ ಶಕ್ತಿಯನ್ನ ಕೊಡೋ ಹಾಗಿಲ್ಲ. ಅದಕ್ಕೆ ನಾವು ಶಕ್ತಿಯನ್ನ ಕೊಟ್ಟಿದೀವಿ ಅಂದ್ರೆ ನಮ್ಮ ಪರಿಸ್ಥಿತಿ ತುಂಬಾ ಭಯಂಕರವಾಗೇ ಇರುತ್ತೆ ಮೇಡಮ್. ಸೊ ಆ ಒಂದು ಘಟನೆ, ಆ ಒಂದು ವ್ಯಕ್ತಿ ಅಥವಾ ಏನಾದ್ರೂ ಆಗಿರ್ಲಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಶ್ಲೇಷಣೆ ಮಾಡಿ ಅದರಿಂದ ಹೊರಗ್ ಬರೋದಿಕ್ಕೆ ಪರಿಹಾರವನ್ನ ನಾವು ಕಂಡ್ಕೋಬೇಕಾಗತ್ತೆ. ಇದು ಮೇಡಮ್, ತ್ರಿವೇಣಿ ಮೇಡಮ್, ನನಗ್ ಅರ್ಥ ಆಗಿರುವಂತದ್ದು. ನನ್ನ ಜೀವನದಲ್ಲಿ ಹಿಂದೆ ನಡೆದಿರುವಂತ ವಿಷಯಗಳಿಂದ ನಾನು ಹೊರಗ್ ಬಂದಿದ್ದೀನಿ ಅಂತಂದ್ರೆ ನಾನು ಈ ವಿಧಾನದಲ್ಲೇನೆ ನಾನು ಹೊರಗ್ ಬಂದಿರುವಂತದ್ದು. ಮತ್ತೆ ಈ ಒಂದು ಭಿನ್ನವಾಗಿ ಆಲೋಚಿಸುವ ಪುಸ್ತಕ ಆಗಿರ್ಬೋದು, ಬೇರೆ ಬೇರೆ ಪುಸ್ತಕಗಳಲ್ಲಿ ಮಹಾತ್ಮರೆಲ್ಲರೂ ಕೂಡ ಹೇಳಿರ್ತಕ್ಕಂಥದ್ದು ಕೂಡ ಇದೇ ಆಗಿದೆ. ಇದನ್ನೇ ನಾನು ನಿಮ್ಗೆ ಹೇಳಿರ್ತಕ್ಕಂಥದ್ದು ಮೇಡಮ್. ರೆಫರೆನ್ಸ್ ಸಿಕ್ತೋ ಏನೋ ನನ್ಗೆ ಅರ್ಥ ಆಗ್ಲಿಲ್ಲ. ಸಿಕ್ಕಿದೆ ಮೇಡಮ್, ಆದ್ರೆ ನಮ್ ಜೊತೆ ಇರೋರು ಅದೇ ತರ ವರ್ತನೆ ಮಾಡ್ಬೇಕಲ್ವಾ, ಅವರು ಅದನ್ನೇ ಒತ್ಕೊಂಡೇ ಇರ್ತಾರೆ ಮೇಡಮ್. ಅವ್ರು ಹೇಗಾದ್ರೂ ನಡ್ಕೊಳ್ಳಿ, ಅವ್ರ ಧರ್ಮ ಅವ್ರ ಕರ್ಮ, ನಮ್ ಧರ್ಮ ನಮ್ ಕರ್ಮ. ಅವ್ರ ಹೆಂಗಾದ್ರೂ ನಡ್ಕೊಳ್ಳಿ, ಅದ್ ಅವ್ರಿಗೆ ಬಿಟ್ಟಿದ್ದು. ನಾವ್ ಹೆಂಗ್ ನಡ್ಕೊಳ್ತೀವಿ ಅನ್ನೋದು ನಮ್ಮ ಜವಾಬ್ದಾರಿ. ನನ್ ಜೊತೆಲಿರೋರು ಅಥವಾ ನನ್ನ ಕುಟುಂಬದಲ್ಲೇ ಇರೋರು, ಇವಾಗ ನಾನ್ ಧ್ಯಾನ ಮಾಡ್ಬೇಕು ಅಂತೀನಿ, ನಮ್ ಮನೆಯವ್ರಿಗೆ ಧ್ಯಾನ ಬೇಕಾಗಿಲ್ಲ, ನನ್ ಮಕ್ಕಳಿಗೆ ಧ್ಯಾನ ಬೇಕಾಗಿಲ್ಲ, ನಮ್ಮ ಅತ್ತೆ ಮಾವನ್ ಧ್ಯಾನ ಬೇಕಾಗಿಲ್ಲ, ಮತ್ತೊಬ್ರು ಮಗದೊಬ್ರಿಗೆ, ನನ್ನ ಸ್ನೇಹಿತರಿಗೆ ಧ್ಯಾನ ಬೇಕಾಗಿಲ್ಲ, ನನ್ ಕೊಲೀಗ್ಸ್ಗೆ ಧ್ಯಾನ ಬೇಕಾಗಿಲ್ಲ. ನನ್ ಜೊತೆಯಲ್ಲಿ ಇರೋರೆಲ್ಲರೂ ಹಿಂಗಿದ್ದಾರೆ ಅಂತ ನಾನ್ ಕೊರಗೋದ್ರಲ್ಲಿ ಅರ್ಥನೇ ಇಲ್ಲ. ಅವ್ರು ಹಾಗಿದ್ದಾರಷ್ಟೇ, ನಾನ್ ಹೀಗಿದ್ದೀನಿ ಇಷ್ಟೇ. ತಲೆ ಕೆಡ್ಸ್ಕೊಳ್ಳೋ ಹಾಗಿಲ್ಲ ಮೇಡಮ್. ನಾವು ಅದ್ರ ಬಗ್ಗೆ ಆ ರೀತಿಯಾಗಿ ಯೋಚನೆ ಮಾಡಿದ್ರೆ ಮತ್ತೆ ನಮ್ಗೆ ಇಲ್ದೇ ಇರುವಂತ ಸಮಸ್ಯೆಗಳಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ತ್ರಿವೇಣಿ ಮೇಡಮ್, ಇದು ಮೇಡಮ್ ವಿಚಾರ. ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿ ಅರ್ಥ Okay, madam. ಮಾಡ್ತಿದ್ದೀರಾ, ಚೆನ್ನಾಗಿತ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು ತ್ರಿವೇಣಿ ಮೇಡಮ್, ಥ್ಯಾಂಕ್ ಯು. ವನಜಾ ಮೇಡಮ್. ಮಾತಾಡಿ ವನಜಾ ಮೇಡಮ್, ಮಾತಾಡಿ. ಸೊ ಬೇಗ ಬೇಗ ಎಲ್ಲರೂ ಮಾತಾಡ್ಬೇಕು ದಯವಿಟ್ಟು. ನೆಟ್ವರ್ಕ್ ಸ್ವಲ್ಪ ವಿಷಯ ಇದೆ ಗುರುಜಿ. ಉಮಾ ಮೇಡಮ್ ಅನ್ಮ್ಯೂಟ್ ಆಗಿದೆ, ಮಾತಾಡಿ ಮೇಡಮ್. ಫಸ್ಟ್ ಹೊಸಬ್ರಿಗೆ ಕೊಡಮ್ಮ ಅವಕಾಶ. ನಮಸ್ಕಾರ ಗುರುಗಳೇ. ಹ್ಮ್ ನಮಸ್ಕಾರ ಮೇಡಮ್. ನಮಸ್ತೆ ಅಮ್ಮ, ಹೇಳಿ. ಬಹಳಷ್ಟು ಅದ್ಭುತವಾದ ದಿನೇ ದಿನೇ ಅದ್ಭುತವಾದಂತ ವಿಚಾರಗಳು ಮೂಡಿ ಬರ್ತಾ ಇದೆ ಮೇಡಮ್. ಇಲ್ಲಿ ಮೊಟ್ಟ ಮೊದಲನೇದೇನಂದ್ರ ಅನಾವಶ್ಯಕವಾಗಿದ್ದು ಆಲೋಚನೆ ಮಾಡಬಾರ್ದು. ನಮ್ಮ ನೆರಳು ಹೇಗಿರುತ್ತೆ ಅದರಷ್ಟನ್ನೇ ನಾವು ವಿಚಾರ ಮಾಡ್ಬೇಕು. ವಿಚಾರ ಮಾಡುವಂಥದ್ದು ನಮ್ಮ ಪಾದದ ನೆರಳಿನಲ್ಲಿ ಅಡಿಯಲ್ಲೇ ಇರುತ್ತೆ ಅಂತ ಹೇಳಿದ್ರೆ ಅದು ಬಹಳಷ್ಟು ಅದ್ಭುತವಾಗಿದ್ದದ್ದು. ಎಷ್ಟು ಉದಾಹರಣೆಗಳನ್ನ ತಮ್ಮ ಜೀವನದಲ್ಲಿ ನಡೆದಂತ ಉದಾಹರಣೆಗಳನ್ನ ಕೊಟ್ಟು ಹೇಳ್ತೀರಾ. ಇದು ತುಂಬಾ ಸಂತೋಷ ಮೇಡಮ್. ಬೇರೆಯವರಿಗೆ ದುಃಖ ಆಗೋದೇ ಬೇಡ. ಮೊಟ್ಟ ಮೊದಲು ನಾನು ನನ್ನ ವಿಚಾರವನ್ನ ತೆಗೆದುಕೊಂಡು ನೀವು ವಿಷಯಗಳನ್ನ ಹೇಳ್ತಾ ಇರ್ತೀರಿ. ಆಮೇಲೆ ಒಂದು ಪ್ರಶ್ನೆ ಏನಂದ್ರೆ ಮೇಡಮ್, ಈಗ ತಾವು ಆಲೋಚನಾ ಈ ಬುಕ್ ಅನ್ನ ಹೇಳ್ತಾ ಇದ್ದೀರಲ್ಲ, ಇದು ಎಲ್ಲಿ ಕೂಡ ಸಿಗ್ತಾ ಇಲ್ಲ. ಆಮೇಲೆ ಎಲ್ಲಾ ಕಡೆ ವಿಚಾರಿಸಿದಾಗ ಏನ್ ಹೇಳ್ತಾ ಇದಾರೆ ಅಂದ್ರೆ ಅವ್ರ ಬುಕ್ಸ್ ಬಿಡುಗಡೆ ಮಾಡಿಲ್ಲ. ಬುಕ್ ಇದೆ ಅಂದ್ರೆ ತೆಲುಗುನಲ್ಲಿ ಮಾತ್ರ ಇದೆ, ಕನ್ನಡ, ಹಿಂದಿ, ಮರಾಠಿ ಬೇರೆ ಯಾವ ಭಾಷೆಯಲ್ಲಿ ಕೂಡ ಇಲ್ಲ. ಆಮೇಲೆ ಇದ್ರ ಕಾಸ್ಟ್ ಎಷ್ಟು ಅನ್ನೋದು ಗೊತ್ತಾಗಿಲ್ಲ ಮೇಡಮ್. ಆಮೇಲೆ ಇನ್ನೊಂದು ವಿಚಾರ ಏನಂದ್ರೆ ಮೇಡಮ್, ಶಾಸ್ತ್ರೀಯ ಆಲೋಚನೆಗೂ ಮತ್ತು ಅಶಾಸ್ತ್ರೀಯ ಆಲೋಚನೆಗೂ ಇರುವಂತ ವ್ಯತ್ಯಾಸ ಏನು ಮೇಡಮ್? ಇದ್ರ ಬಗ್ಗೆ ನಾನು ವಿವರಣೆ ಕೊಟ್ಟಿದ್ದೆ, ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ. ಶಾಸ್ತ್ರೀಯ ದೃಕ್ಪಥ
ಅಥವಾ ಅಶಾಸ್ತ್ರೀಯ ದೃಕ್ಪಥ ಅಥವಾ ಶಾಸ್ತ್ರೀಯ ಆಲೋಚನೆ ಅಥವಾ ಅಶಾಸ್ತ್ರೀಯ ಆಲೋಚನೆ ಅಂತಂದಾಗ, ಶಾಸ್ತ್ರೀಯ ಅಂತಂದಾಗ ಅಲ್ಲಿ ಒಂದು ಒಂದು ಸಿಸ್ಟಮ್ಯಾಟಿಕ್ ಆಗಿರ್ತಕ್ಕಂಥ ಒಂದು ವಿಶ್ಲೇಷಣೆ ಇರುತ್ತೆ ಮೇಡಮ್. ಅಡ್ಡದಿಡ್ಡಿ ಆಗಿರ್ತಕ್ಕಂಥ ಆಲೋಚನೆ ಇರಲ್ಲ. ಇವಾಗ ಒಂದು ಸಮಸ್ಯೆ ಇದೆ, ಆ ಸಮಸ್ಯೆ ಯಾಕೆ ಉಂಟಾಯ್ತು, ಆ ಸಮಸ್ಯೆಗೆ ಮೂಲ ಏನು, ಆ ಸಮಸ್ಯೆಯ ರೂಪುರೇಷೆ ಏನು, ಆ ಸಮಸ್ಯೆಗೆ ಪರಿಹಾರನ ನಾನು ಯಾವ ರೀತಿಯಾಗಿ ಕಂಡ್ಕೋಬಹುದು, ಈ ರೀತಿಯಾಗಿರ್ತಕ್ಕಂತ ಒಂದು ಆಲೋಚನೆ, ಅದಕ್ಕೆ ತಕ್ಕಂಗೆ ಅದರ ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ಸಿಸ್ಟಮ್ಯಾಟಿಕ್ ಆಗಿ ನಾವು ಆಲೋಚನೆ ಮಾಡಿದಾಗ ಅದು ಶಾಸ್ತ್ರೀಯವಾದ ಆಲೋಚನೆ ಆಗುತ್ತೆ. ಇವಾಗ ಅಶಾಸ್ತ್ರೀಯ ಆಲೋಚನೆ ಅಂತಂದಾಗ, ಇವಾಗ ಏನೋ ಒಂದು ಸಮಸ್ಯೆ ಬಂದಿದೆ, ಅಯ್ಯೋ ಸಮಸ್ಯೆ ಬಂದ್ಬಿಡ್ತಲ್ಲ ಅಂತ ಆ ಸಮಸ್ಯೆಗೆ ಮೂಲ ಕಾರಣ ಏನು, ಇವಾಗ ಒಂದು ಕಾಯಿಲೆ ಇದೆ, ಆ ಕಾಯಿಲೆ ಯಾಕೆ ಬಂತು, ಏನ್ ಮಾಡಿದಕ್ಕೆ ಬಂತು, ಈ ರೀತಿಯಾಗಿರ್ತಕ್ಕಂಥ ಅಂಶಗಳನ್ನ ಗಮನಿಸ್ಕೊಳ್ದೆ ಅಯ್ಯೋ ಏನೋ ಇವಾಗ ತಲೆನೋವು ಬಂದಿದೆ ಅಂತ ಏಕ್ದಮ್ ಅಂತ ಏನೋ ಒಂದು ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ಅದು ಸರಿಯಾಗಿರುತ್ತಾ? ಇಲ್ಲ ತಾನೆ. ಆ ಒಂದು ಸಮಸ್ಯೆಗೆ, ಆರೋಗ್ಯದ ಸಮಸ್ಯೆಗೆ ಒಂದು ಟ್ರೀಟ್ಮೆಂಟ್ ಅನ್ನ ಅಲ್ಲಿ ಡಾಕ್ಟರ್ ಕೊಡ್ಬೇಕು ಅಂತಂದ್ರೆ ಇಷ್ಟೆಲ್ಲ ಶಾಸ್ತ್ರೀಯವಾಗಿ ವಿಶ್ಲೇಷಣೆ ಮಾಡ್ಕೋಬೇಕಾಗತ್ತೆ. ಅದು ಒಂದು ಕಾಯಿಲೆ ಆಗಿರ್ಬೋದು ಅಥವಾ ಒಂದು ಸಮಸ್ಯೆ ಆಗಿರ್ಬೋದು, ಪ್ರತಿಯೊಂದಕ್ಕೂ ಇದೇ ಒಂದು ಉದಾಹರಣೆ ಆಗಿರುತ್ತೆ. ಸೊ ಆ ರೀತಿಯಾಗಿ ಒಬ್ಬ ಡಾಕ್ಟರ್ ಒಂದು ರೋಗಕ್ಕೆ ಚಿಕಿತ್ಸೆಯನ್ನ ಕೊಡ್ಬೇಕು ಅಂದಾಗ ಎಷ್ಟೆಲ್ಲ ರೀತಿಯಲ್ಲಿ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ಬೇಕಾಗತ್ತೆ, ಎಷ್ಟೆಷ್ಟು ಕೋನಗಳಲ್ಲಿ ಆ ಒಂದು ಸಮಸ್ಯೆಯನ್ನ, ಒಂದು ಅನಾರೋಗ್ಯದ ಸಮಸ್ಯೆನ ಅರ್ಥ ಮಾಡ್ಕೋಬೇಕಾಗತ್ತೆ. ಅರ್ಥ ಮಾಡ್ಕೊಂಡು ಇದಕ್ಕೆ ಈ ಟ್ರೀಟ್ಮೆಂಟ್ ಕೊಟ್ರೆ, ಈ ಮೆಡಿಸಿನ್ ಕೊಟ್ರೆ ಕರೆಕ್ಟ್ ಆಗಿರುತ್ತೆ ಅನ್ನುವಂಥದ್ದು ಅಲ್ಲಿ ಆ ಡಾಕ್ಟರ್ ಅರ್ಥ ಮಾಡ್ಕೊಂಡು ಆಮೇಲೆ ಒಂದ್ ಮೆಡಿಸಿನ್ ಅನ್ನ ಕೊಡ್ತಾರೆ. ಇದ್ ಏನನ್ನು ಯೋಚನೆ ಮಾಡ್ದೆ ಡಾಕ್ಟ್ರೆ ನಂಗೆ ಜ್ವರ ಬಂದಿದೆ ಅಂತಂದ್ರೆ ಯಾವ್ದೋ ಒಂದು ಔಷಧಿ ಇರುವಂತದ್ದು ಇಂಜೆಕ್ಷನ್ ಕೊಟ್ಬಿಟ್ಟು ನಾವು ಹೋಗು ಅಂತಂದ್ಬಿಟ್ರೆ ಅದು ಏನೋ ಇರೋದು ಏನೋ ಆಗುತ್ತೆ, ಏನೋ ಹೆಂಗೋ ಇರೋದು ಏನೋ ಹೋಗಿ ಏನೋ ಆಗತ್ತೆ. ಈ ರೀತಿಯಾಗಿ ಇರುತ್ತೆ ಮೇಡಮ್. ಶಾಸ್ತ್ರೀಯ ಆಲೋಚನೆಗಳು ಅಂತಂದ್ರೆ ಸರಿಯಾದ ಚಿಕಿತ್ಸೆಗೋಸ್ಕರ ಯೋಚನೆ ಮಾಡುವಂತದ್ದಾಗಿರುತ್ತೆ. ಅಶಾಸ್ತ್ರೀಯ ಅಂತಂದಾಗ ಅಡ್ಡದಿಡ್ಡಿಯಾಗಿ ಏನೋ ಒಂದು ಅಂತ ಮಾಡೋದಾಗಿರುತ್ತೆ. ಇದು ಮೇಡಮ್ ವ್ಯತ್ಯಾಸ. ಅರ್ಥ ಆಯ್ತಾ ಮೇಡಮ್? ಅರ್ಥ ಆಯ್ತು ಮೇಡಮ್. ಈಗ ಡಾಕ್ಟರ್ಸ್ ಆ ಬಗ್ಗೆ ಸರಿಯಾದಂತಹ ವಿಚಾರ ಮಾಡ್ಲಾರ್ದೆ, ವಿಶ್ಲೇಷಣೆ ಮಾಡ್ಲಾರ್ದೆ ಔಷಧಿಗಳನ್ನ ಕೊಟ್ರು, ವಿಷಯಗಳನ್ನ ತಿಳಿಸಿದ್ರಂದ್ರ ಇಲ್ಲಿ ವ್ಯಕ್ತಿ ಸಾಯ್ತಾನಲ್ಲ ಮೇಡಮ್, ಅವಾಗ ಏನ್ ಮಾಡೋದು ಮೇಡಮ್? ಇದೇನೆ ಜೀವನದಲ್ಲಿ ಇರುವಂತ ಚಾಲೆಂಜ್. ನಮ್ಮ ಜೀವನದಲ್ಲಿ ಮಾನವ ಶರೀರವನ್ನ ತಗೊಂಡ್ ಬಂದಿರ್ತಕ್ಕಂತ ನಮ್ಮ ಜೀವನ ಇರುವಂತ ಚಾಲೆಂಜ್ ಇದು. ನಾವ್ ಎಂತ ಡಾಕ್ಟರ್ ಹತ್ರ ಹೋಗ್ತೀವಿ ಅನ್ನೋದು ಕೂಡ ಕೌಂಟ್ ಬರುತ್ತೆ. ಇದ್ರ ಜೊತೆಗೆ ನಾವು ಈ ಒಂದು ಸಮಸ್ಯೆಯಲ್ಲಿ ಈ ಒಂದು ರೀತಿಯಲ್ಲಿ ಸಾಯ್ಬೇಕು ಅನ್ನುವಂಥದ್ದು ಏನಾದ್ರು ನಮ್ಮ ಡಿಸೈನ್ ಆಗಿದ್ರು ಕೂಡ ನಾವ್ ಆ ರೀತಿಯಾಗಿ ಹೋಗೋದಿಕ್ಕೆ ಅವಕಾಶ ಇರುತ್ತೆ. ಸೊ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಆ ರೀತಿಯಾಗಿ ಇರುವಂತದ್ದು ಇರುತ್ತೆ. ಇಂಥದ್ದು ಎಷ್ಟೆಷ್ಟೋ ಜನ್ಮಗಳು ನಾವು ತಗೊಂಡು ಇವಾಗ ಈ ಒಂದು ಸ್ಥಿತಿಗೆ ನಾವು ಬಂದಿರುವಂತದ್ದು ಮೇಡಮ್. ಇದೇ ಸತ್ಯ ಮೇಡಮ್. ಸೊ ಯಾವ್ದೋ ಜನ್ಮದಲ್ಲಿ ಯಾವ್ದೋ ಡಾಕ್ಟರ್ ಹತ್ರಕ್ಕೆ ಹೋಗಿ ಹೆಂಗೋ ಟ್ರೀಟ್ಮೆಂಟ್ ತಗೊಂಡು ನಾನು ಸತ್ತೋಗಿದ್ದೀನಿ ಅನ್ನುವಂತ ಅನುಭವ ಜ್ಞಾನ ನನ್ನಲ್ಲಿ ಇರುತ್ತೆ. ಆ ಅನುಭವ ಜ್ಞಾನದಿಂದ ನಾನು ಈ ಜನ್ಮದಲ್ಲಿ ಸರಿಯಾದ ಡಾಕ್ಟರ್ ಹತ್ರಕ್ಕೆ ಹೋಗ್ಬೇಕು ಅನ್ನುವಂತ ಒಂದು ಡಿಸೈನ್ ಅನ್ನ ಮಾಡ್ಕೊಂಡು ನಾನು ಬಂದಿರ್ತೀನಿ. ಈ ಜನ್ಮದಲ್ಲಿ ನಾನು ಕರೆಕ್ಟ್ ಆಗಿರೋ ಡಾಕ್ಟರ್ನ ಹಿಡ್ಕೋತೀನಿ. ಮತ್ತೆ ಈ ಸಾಧನೆ ಮಾರ್ಗದಲ್ಲಿ ಹಿಂದಿನ ಜನ್ಮದಲ್ಲಿ ಯಾವ್ಯಾವ್ದೋ ಅಡ್ಡದಿಡ್ಡಿ ಆಗಿರ್ತಕ್ಕಂಥ ಗುರುಗಳು, ಈ ಗುರುಗಳು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಶಾಸ್ತ್ರೀಯ ದೃಕ್ಪಥ, ಅಶಾಸ್ತ್ರೀಯ ದೃಕ್ಪಥ ಅನ್ನೋದಿಕ್ಕೆ ನೋಡ್ರಿ 7 ರೀತಿಯ ಗುರುಗಳು ಇರ್ತಾರಂತೆ. ಸೂಚಕ ಗುರು, ವಾಚಕ ಗುರು, ಬೋಧಕ ಗುರು, ನಿಷಿದ್ಧ ಗುರು, ವಿಹಿತ ಗುರು, ಕಾರಣ ಗುರು, ಪರಮ ಗುರು. 7 ರೀತಿ ಗುರುಗಳಿರ್ತಾರಂತೆ. ಸೂಚಕ ಗುರು ಏನ್ ಮಾಡ್ತಾನೆ? ವಿದ್ಯೆಯನ್ನ ಕಲ್ಸ್ಕೊಡ್ತಾನೆ. ವಾಚಕ ಗುರು ಏನ್ ಮಾಡ್ತಾನೆ? ಕುಲ, ಆಶ್ರಮ, ಧರ್ಮ ಇವುಗಳ ಬಗ್ಗೆ ಬೋಧನೆ ಮಾಡ್ತಾನೆ. ಮತ್ತೆ ಬೋಧಕ ಗುರು ಏನ್ ಮಾಡ್ತಾನೆ? ಮಂತ್ರಗಳನ್ನ ಉಪದೇಶಿಸ್ತಾನೆ. ಮತ್ತೆ ನಿಷಿದ್ಧ ಗುರು ವಶೀಕರಣ ವಿದ್ಯೆ, ಈ ಬ್ಲಾಕ್ ಮ್ಯಾಜಿಕ್ ಇಂಥದೆಲ್ಲ ಏನೇನ್ ಹೇಳ್ತೀವಿ ಅದನ್ನೆಲ್ಲ ಬೋಧನೆ ಮಾಡ್ತಾನೆ. ವಿಹಿತ ಗುರು ಏನ್ ಮಾಡ್ತಾನೆ? ಭೋಗಗಳ ಮೇಲೆ ವಿದ್ಯೆಯನ್ನ ಕಲ್ಸ್ಕೊಡ್ತಾನೆ. ಭೋಗಗಳು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಭೋಗಗಳ ಮೇಲೆ ವಿದ್ಯೆಯನ್ನ ಕಲ್ಸ್ಕೊಡ್ತಾನೆ. ಕಾರಣ ಗುರು ಏನ್ ಮಾಡ್ತಾನೆ? ಬ್ರಹ್ಮ ತತ್ವವನ್ನ ಉಪದೇಶ ಮಾಡ್ತಾನೆ. ಮತ್ತೆ ಪರಮ ಗುರುಗಳಾಗಿರೋರು ಏನ್ ಮಾಡ್ತಾರೆ? ಪರಮಾತ್ಮ ತತ್ವವನ್ನ ಪ್ರತ್ಯಕ್ಷವಾಗಿ ಅನುಭವಕ್ಕೆ ತಂದ್ಕೊಡ್ತಾ ಇರ್ತಾರೆ. ಈ ರೀತಿಯಾಗಿ 7 ರೀತಿಯಾಗಿರ್ತಕ್ಕಂಥ ಗುರುಗಳಿರ್ತಾರೆ. ನಾವು ಎಂತ ಗುರುಗಳ ಹತ್ರಕ್ಕೆ ಹೋಗ್ತೀವಿ ಅನ್ನೋದ್ರ ಮೇಲೆ ನಮ್ಮ ಸಾಧನೆ ಮಾರ್ಗ ನಿಂತಿರುತ್ತೆ. ನಾವು ಎಂತವ್ರ ಕನೆಕ್ಟ್ ಆಗ್ತೀವಿ ಅನ್ನೋದ್ರ ಮೇಲೆ ನಮ್ಮ ಮುಂದಿನ ಭವಿಷ್ಯ ರೂಪುಗೊಳ್ಳುತ್ತೆ ಅನ್ನುವಂಥದ್ದು. ಅದೇ ರೀತಿಯಾಗೇನೆ ನಮ್ಮ ಜೀವನದಲ್ಲಿ ನಾವು ಎಂತವ್ರ ಹತ್ರಕ್ಕೆ ನಾವು ಹೋಗ್ತೀವಿ, ಎಂತ ವ್ಯಕ್ತಿಗಳನ್ನ ಭೇಟಿ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ನಾವು ಇಷ್ಟು ಅವೇರ್ನೆಸ್ ಇಂದ ಅರ್ಥ ಮಾಡ್ಕೋಬೇಕಾಗತ್ತೆ. ಅಲ್ಲಿ ನಾವು ಟ್ರೀಟ್ಮೆಂಟ್ ಇಂದ ನಾವು ಸಾಯ್ತೀವಿ ಅಂತ ಆಯ್ತು ಅಂತಂದ್ರೆ ಅದು ಏನು ಮಾಡಕ್ಕಾಗಲ್ಲ ಮೇಡಮ್. ಅದು ಹಾಗಾಗತ್ತೆ ಅಷ್ಟೇ.
ಆಯ್ತು ನಮ್ಗೆ ಥ್ಯಾಂಕ್ ಯು ಅರಿವಿರ್ಬೇಕು. ಮೇಡಮ್. ಥ್ಯಾಂಕ್ ಯು ಮೇಡಮ್. ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ನೆಕ್ಸ್ಟ್ ನೆಕ್ಸ್ಟ್ ಮಾಸ್ಟರ್ ವನಜಾ ಮೇಡಮ್. ರಮೇಶ್ ಅವರು ಅನ್ಮ್ಯೂಟ್ ಆಗಿದೆ ವನಜಾ ರಮೇಶ್ ಮೇಡಮ್. ಹಲೋ, ಥ್ಯಾಂಕ್ ಯು ಮೇಡಮ್. ನಮಸ್ತೆ ನಮಸ್ತೆ ಗುರುಗಳೇ. ನಮಸ್ತೆ. ಮಾತಾಡಿ ರಮೇಶ್ ಅವರೇ ಮಾತಾಡಿ. ರಮೇಶ್ ಸರ್ ನೀವು ಮಾತಾಡಿ. ನಮ್ ಆಡಿಯೋ ಇಲ್ಲ ಇದೆ ಮೇಡಮ್, ಕೇಳಿಸ್ತಿದ್ಯಾ? Yes, yes. ಕೇಳ್ತಿದೆ. ಮಾತಾಡಿ ಸರ್. ಏನಿಲ್ಲ, ಇವತ್ತಿನ ಅಧ್ಯಾಯ ಇದೆ, ಮೊದಲೇ ಅಧ್ಯಾಯ ನಾನು ಇವತ್ತ ತಿಳ್ಕೊಂಡಿದ್ದು. ಅದರಲ್ಲಿ ಮನಸ್ಸಲ್ಲಿರುವಂತ ಭಾವನೆಗಳನ್ನ ಪೂರ್ತಿ ಅವತ್ತಿಂದ ಅವತ್ತ ಹಗುರು ಮಾಡ್ಕೋಬೇಕು ಅನ್ನೋದ್ ಬಗ್ಗೆ ಮೇಡಮ್ ಬಹಳ ಸವಿಸ್ತರವಾಗಿ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ಅವರ ಒಂದು ಇವತ್ತ ಸ್ವಾಧ್ಯಾಯ ಬಗ್ಗೆ ಹೇಳಿದ್ಮೇಲೆ ಇದನ್ನ ನಾನು ಅನುಭವಿಸಿದ್ದೇನೆ. ಯಾಕಂದ್ರೆ ಯಾರೋ ಅವ್ರು ಹಂಗಂದ್ರೆ ಹಿಂಗಂತ ಮನಸ್ಸಿಗೆ ಇಟ್ಕೊಂಡು ಇಟ್ಕೊಂಡ್ ನಂತರನೇ ನಮ್ ಕಾಯಿಲೆ ಸ್ಟಾರ್ಟ್ ಆಯ್ತು ಅನ್ನೋದ್ ಬಗ್ಗೆ ನಮ್ಗೆ ಈಗ ಪರಿಕಲ್ಪನೆ ಗೊತ್ತಾಗ್ತಾ ಇದೆ. ಮೇಡಮ್ ಹೇಳೋದು 100% ಕರೆಕ್ಟ್ ಇದೆ. ಯಾವೇ ವಿಚಾರಗಳು ನಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಟು ಉಳಿತಿದ್ದೆಲ್ಲ ತಕೊಂಡ್ಬಿಡ್ಬೇಕು. ಅವಾಗ ತಕೊಂಡು ದಿನ ಯಾವ ರೀತಿ ಮನೆಯಲ್ಲಿ ಕಸವನ್ನು ಸ್ವಚ್ಛ ಮಾಡ್ಕೊಂತೀವೋ ಹಾಗೆ ದಿನ ಧ್ಯಾನ ಮಾಡಿ ನಮ್ಮ ಮನಸ್ಸನ್ನು ಸ್ವಚ್ಛ ಇಟ್ಕೋಬೇಕು. ಆ ಮನಸ್ಸು ಸ್ವಚ್ಛ ಇಟ್ಕೊಂಡಾಗ ಮಾತ್ರ ನಮ್ಮ ಕಾಯಿಲೆಗಳು ಕ್ರಮೇಣ ದೂರ ಆಗ್ತಾವ ಅನ್ನೋದು ಭಾವನೆ ನನ್ನಲ್ಲಿದೆ. ಆಮೇಲೆ ಮೇಡಮ್ ಅವರು ಬಹಳ ವಿಚಾರ ಎಷ್ಟು ಮಾಡ್ಬೇಕು, ಎಷ್ಟು ಬಿಡ್ಬೇಕು, ಆಮೇಲೆ ನಮ್ಗೆ ಎಷ್ಟು ಬೇಕು ಅಷ್ಟು ತಗೋಬೇಕು. ಆ ವಿಚಾರಗಳನ್ನು ಜಾಸ್ತಿ ತಗೊಂಡಷ್ಟು ಅದು ಹೇಳಿದ್ರಲ್ಲ, ಎಷ್ಟು ಕೆಜಿ ಚೀಲ ಮೇಲೆ ಹೊತ್ಕೊಂಡು ಅದೇ ಭಾರ ಆಗಿಬಿಡ್ತದಂತ. ಹೀಗಾಗಿ ಮುಂದ ಪ್ರಗತಿ ಆಗ್ಲಿಕ್ಕೆ ಅಡ್ಡಗಂಟೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಮೇಡಮ್ ಹೇಳಿದ್ದಾರೆ. ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. Thank you. Thank you, ರತ್ನ ಅವ್ರು ಮಾತಾಡ. ಎಲ್ಲರಿಗೂ ನಾನು ವಂದನೆಗಳು. ತುಂಬಾ ಚೆನ್ನಾಗಿ ಹೇಳಿದ್ವಿ. ನನ್ಗೆ ಏನಂದ್ರೆ ಇವತ್ತು 8 ದಿನದಿಂದ ನಾನು ಅಟೆಂಡ್ ಆಗಿರ್ಲಿಲ್ಲ. ನನ್ಗೆ ಯಾವ ಉತ್ತರ ಬೇಕೋ ಇದು ನನ್ಗೆ ಯೂನಿವರ್ಸ್ ಇದ್ರು ಪರವಾಗಿ ನನ್ಗೆ ಉತ್ತರ ಕೊಟ್ಟು, ನಾನು ಆಕ್ಚುಲಿ ಇವತ್ತು ಸ್ಟೇಷನ್ಗೆ ಹೋಗ್ಬೇಕು. ನನ್ ಮಗಳ ಪರವಾಗಿ ಮದ್ವೆ ಆಗಿ 1 ವಾರ ಆಯ್ತು. ಸೊ ಅವಳು ಸ್ವಲ್ಪ ಬೇರೊಂದು ಇದ್ರಲ್ಲಿ ತಪ್ಪು ಮಾಡಿದ್ಲು, ಬೇರೆಯವ್ರಿಗೆ ದುಡ್ಡು ಇಸ್ಕೊಟ್ಟು ಆ ಒಂದ್ ಇದ್ರಲ್ಲಿ ಇವಾಗ ಅಳಿಯಂಗ್ ಗೊತ್ತಾಗಿ ನನಗ್ ಬೇಡ ನಿನ್ ಮಗಳು ಬೇಡ, ಇವೆಲ್ಲ ಮುಚ್ಚಿಟ್ಟಿದೀರಾ ಅನ್ನೋ ತರ ಇದ್ ಮಾಡಿದ್ರು. ಸ್ಟೇಷನ್ಗೆ ಹೋಗಿ ಪ್ರೂವ್ ಮಾಡ್ತೀವಿ ಅಂತ ಹೇಳಿದ್ವಿ. ನನ್ಗೆ ಇವತ್ತೊಂದ್ ದಿನ ಜ್ಞಾನದಲ್ಲಿ ಕೂತ್ಕೊಂಡಾಗ ನನ್ಗೆ ಏನ್ ಉತ್ತರ ಕೊಡ್ಬೇಕು ಅನ್ನೋದು ಇದರಿಂದ ಸಂಪೂರ್ಣವಾಗಿ ಅರ್ಥ ಆಗಿದೆ ಮೇಡಮ್. ಮಾತು ಬರ್ತಿಲ್ಲ, ಹುಷಾರಿಲ್ಲ, ನನ್ಗೆ ತುಂಬಾ ಫೀವರ್ ಆಗಿತ್ತು. ಆದ್ರೂ ಜ್ಞಾನ ಮಾಡಿದ್ರೆ ಜ್ಞಾನದಲ್ಲಿ ನಿಮ್ಗೆಲ್ಲಾ ಉತ್ತರ ಸಿಗುತ್ತೆ ಅನ್ನೋದು ಮತ್ತೆ ಇನ್ನೊಂದು ಪರವಾಗಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಮೇಡಮ್. ನೀವು ನಮ್ ಗುರುಗಳು ಎಲ್ಲರಿಗೂ ಪಾದಪೂರ್ವಕವಾಗಿ ಒಂದು ವಂದನೆಗಳು. ತುಂಬಾ ಮಾತಾಡೋದಿತ್ತು ಆದ್ರೆ ಮಾತಾಡಕ್ ಆಗ್ತಿಲ್ಲ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಎಸ್ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ವನಜಾ ಮೇಡಮ್ ಮಾತಾಡಿ. ಹಲೋ, ಎಲ್ರಿಗೂ ನಮಸ್ಕಾರ. ಗುರುಗಳೇ ನಮಸ್ಕಾರ. ನಾಗರಾಜ್ ಗುರುಗಳಿಗೂ ನಮಸ್ಕಾರ. ನನ್ಗೆ ಯಾರೋ ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ತುಂಬಾ ಜನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಹಾಗೆ ಅದನ್ನ ತಿರ್ಗಾ ಅವ್ರು ನೋಡಿದ್ರೆ ರಿಪೀಟೆಡ್ಲಿ ನಾನು ಅನ್ಕೋತೀನಿ ಅವತ್ತೇನೋ ಹಾಗೆ ಮಾಡಿದ್ರೇನೋ ಬಿಟ್ಬಿಡೋಣ ಅಂತ. ಪುನಃ ಹೋಗಿ ಚೆನ್ನಾಗ್ ಆಗೋಕ್ ನುಗ್ತೀನಿ. ಆದ್ರೆ ಅವ್ರು ತಿರ್ಗಾ ಅದನ್ನೇ ಮಾಡ್ತಾರಲ್ಲ, ಅವಾಗ ನಾನು ಏನ್ ಮಾಡ್ಬೇಕು ಅಂದ್ರೆ ಅಂತ ವ್ಯಕ್ತಿಗಳಿಂದ ಆದಷ್ಟು ನಾನು ದೂರನೇ ಇರಕ್ ಪ್ರಯತ್ನ ಮಾಡ್ಬಿಟ್ಟಿದ್ದೀನಿ ಈಗ. ಮೇಡಮ್, ವಿಚಾರ ಇದೆ ಮೇಡಮ್. ಒಂದ್ ಸರ್ತಿ ನಾವೇನಾದ್ರೂ ತಪ್ಪು ಮಾಡಿದ್ವಿ ಅಂದ್ರೆ ಓಕೆ. 2ನೇ ಸರ್ತಿ ತಪ್ಪು ಮಾಡಿದ್ವಿ ಅಂದ್ರೆ ಓಕೆ. 3ನೇ ಸರ್ತಿ ಯಾರಾದ್ರೂ ನಮ್ಮ ಜೀವನದಲ್ಲಿ ಇದೇ ರೀತಿಯಾಗಿ ಅವ್ರು ನಮ್ ಜೀವನದಲ್ಲಿ ಮಾಡ್ತಾ ಇದ್ದಾರೆ ಅಂತಂದ್ರೆ, ಒಂದ್ ಸರ್ತಿ ಅವ್ರು ನಮ್ ದುಃಖ ಕೊಟ್ರ ಓಕೆ, 2ನೇ ಸರ್ತಿ ದುಃಖ ಕೊಟ್ರ ಓಕೆ, 3ನೇ ಸರ್ತಿನೂ ದುಃಖ ಕೊಟ್ರು ಅಂತಂದ್ರೆ ಅದು ಅವ್ರ ತಪ್ಪಲ್ಲ, ಅದು ನಮ್ದೇ ತಪ್ಪು. ಅವ್ರು ಆ ರೀತಿಯಾಗಿ ನಮ್ಗೆ ದುಃಖ ಕೊಡೋದಿಕ್ಕೆ ನಾವು ಬಿಡ್ತಾ ಇದೀವಿ ಅಷ್ಟೇ. ನಾವು ಅವ್ರು ಆತರ ದುಃಖ ಕೊಡುವಂತವ್ರು ಆಗಿದ್ದಾರೆ ಅಂತ ಗೊತ್ತಿದ್ರು ಕೂಡ ನಾವು ಅವ್ರ ದುಃಖ ಕೊಡೋದಿಕ್ಕೆ ಅಲ್ಲಿ ಅವಕಾಶವನ್ನ ಕೊಡ್ತಾ ಇದೀವಿ. ಅದು ನಮ್ದೇ ತಪ್ಪು, ಸ್ವಯಂಕೃತ ಅಪರಾಧ. ಅವ್ರು ನಿಮ್ಮನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಅರ್ಥ ಆಗಿದೆ. ಸೊ ಮಿಸ್ಯೂಸ್ ಮಾಡ್ಕೊಳ್ಳೋದಿಕ್ಕೆ ಬಿಡ್ದಂಗ್ ಇರ್ಬೇಕು ಅನ್ನುವಂತದ್ದು ನಿಮ್ಮದೇ ಜವಾಬ್ದಾರಿ ಆಗಿರುತ್ತೆ. ಆ ರೀತಿಯಾಗಿ ನೀವು ಅವ್ರು ಆ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ, ಮತ್ತೆ ನಿಮ್ಗೆ ಮೋಸ ಮಾಡ್ತಾ ಇದ್ದಾರೆ ಅಂತಂದಾಗ ನೀವು ಅಲರ್ಟ್ ಆಗಿರ್ಬೇಕಾಗಿರುವಂತದ್ದು ಅದು ನಿಮ್ಮದೇ ಜವಾಬ್ದಾರಿ ಆಗಿರುತ್ತೆ ಮೇಡಮ್. ಇದು ನನ್ಗೆ ಅರ್ಥ ಆಗಿರುವಂತದ್ದು. ಆಮೇಲೆ ಈಗ ಈ ರೇಪ್ ಇದ್ರಲ್ಲಿ ನಾನು ಅದನ್ನ ಪದೇ ಕೇಳ್ತಾನೆ ಇದ್ದೀನಿ. ಅಂತ ವ್ಯಕ್ತಿಗಳನ್ನು ಮರೆಯಕ್ ಆಗಲ್ಲಮ್ಮ. ಅವ್ರು ಬಂದಾಗ ಕಣ್ಣೆದುರುಗಡೆ ಅದೇ ಬರುತ್ತೆ, ಅವ್ರ ವಿಷಯ ಬಂದಾಗ ಅದೇ ಬರುತ್ತೆ.
ಯಾಕಂದ್ರೆ ಎಸ್ ಅವರು ಮಕ್ಕಳ ಮೇಲೆಲ್ಲ ಮಾಡಿರ್ತಾರೆ, ರೇಪ್ ಮಾಡಿರ್ತಾರೆ. ಆ ವ್ಯಕ್ತಿ ನಮಗ್ ನೋಡಿದ್ರೆ ಅವ್ರನ್ನ ಯಾವ ರೀತಿಯಿಂದಾನೂ ಕ್ಷಮಿಸಕ್ಕಾಗಲ್ಲ. ಮೇಡಮ್, ನಿಮ್ಮ ಒಂದು ಆಲೋಚನೆ ಏನು ಅನ್ನೋದು ನನ್ಗೆ ಅರ್ಥ ಆಯ್ತು. ಹ್ಮ್ ಇದೆಲ್ಲ ಕೂಡ ಇದೆ ಮೇಡಮ್. ಮಾನವ ಶರೀರವನ್ನ ಒಂದು ಆತ್ಮ ತಗೊಂಡ್ ಬರುತ್ತೆ ಅಂತಂದ್ರೆ ಇಂಥದ್ದೆಲ್ಲವನ್ನು ಕೂಡ ದಾಟೋದಿಕ್ಕೆ, ಗೆಲ್ಲೋದಿಕ್ಕೇನೆ ತಗೊಂಡ್ ಬರ್ತಾ ಇರುತ್ತೆ. ಅಂತ ವ್ಯಕ್ತಿಗಳನ್ನ ನೋಡಿದಾಗ ಅಂತ ಭಾವನೆಗಳು ಬರ್ತಾ ಇದೆ ಅಂತಂದ್ರೆ ನಾವು ಅದನ್ನ ಇನ್ನೂ ಆ ರೀತಿಯಾಗಿ ಹಿಡ್ಕೊಂಡಿದೀವಿ ಅಂತ ಅರ್ಥ ಮೇಡಮ್. ಇಲ್ಲಿ ಬೇರೆ ದಾರಿ ಇಲ್ಲ ಮೇಡಮ್. ಸತ್ಯ ಇಷ್ಟೇ, ಹೊತ್ಕೊಂಡಿರೋಷ್ಟೊತ್ತು ಭಾರ ಆಗತ್ತೆ, ಬಿಡ್ಬೇಕು. ಬಿಡ್ಲಿಲ್ಲ ಅಂತಂದ್ರೆ ಅದು ಹಾಗೆ ಇರುತ್ತೆ ಮೇಡಮ್. ಆ ವ್ಯಕ್ತಿಗಳನ್ನ ನೋಡಿದಾಗ ಆ ಒಂದು ಅವ್ರು ಮಾಡಿರುವಂತ ಕೆಲಸಗಳು, ಕೃತ್ಯಗಳು ಇದು ನೆನ್ಪಾಗತ್ತೆ ಅಂತಂದ್ರೆ ನಾವು ಅಲ್ಲಿ ಆ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಮನಸ್ಸಿಗೆ ನಾವು ಹ್ಮ್ ತಿಳುವಳಿಕೆಯನ್ನ ಹೇಳ್ಕೋಬೇಕಾಗಿದೆ, ನಮ್ಮನ್ನ ನಾವು ಬದಲಾಯಿಸ್ಕೋಬೇಕಾಗಿದೆ ಅಂತ ಮೇಡಮ್ ಅರ್ಥ. ನಮ್ಮನ್ನ ನಾವು ಬದಲಾಯಿಸ್ಕೊಳ್ಬೇಕೇ ಹೊರತು ನಾವು ಅವರನ್ನ ಬದಲಾಯಿಸೋದಿಕ್ಕೆ ಆಗೋದಿಲ್ಲ. ಈ ಈ ಕೋನದಲ್ಲೇ ನಾವು ಅರ್ಥ ಮಾಡ್ಕೋಬೇಕು. ಇವಾಗ ಮುಳ್ಳಿದೆ ಮೇಡಮ್, ಮುಳ್ಳಿದೆ, ಮುಳ್ಳಿನ ಗುಣ ಏನು? ಚುಚ್ಚೋದು. ಅದು ಚುಚ್ಚುತ್ತಾನೆ ಇರುತ್ತೆ ಮೇಡಮ್. ಅದು ಮುಳ್ಳು ಚುಚ್ಚಿತು ಅಂತಂದ್ರೆ ಇಲ್ಲಿ ನಾವ್ ಅದನ್ನ ನಾವ್ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಾಗಿದ್ಯಾ, ಅದನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ತಪ್ಪಾಗಿದ್ಯಾ, ಏನಂತ ಅರ್ಥ ಮಾಡ್ಕೊಳ್ಳೋಣ ಹೇಳಿ ಅಲ್ವಾ? ಹಾಗಾಗಿ ಮುಳ್ಳಿದೆ, ಆ ಮುಳ್ಳು ಚುಚ್ಚುತ್ತೆ. ಆ ಮುಳ್ಳನ್ನ ಚುಚ್ಚಿಸ್ಕೊಳ್ದಂಗೆ ಇರೋಂತ ಜವಾಬ್ದಾರಿ ನಂದು. ನಾನು ಆ ರೀತಿಯಾಗಿ ಅರಿವಿನಿಂದ ನಡಿಬೇಕಾಗಿರೋಂತ ಜವಾಬ್ದಾರಿ ನಂದು. ಆ ರೀತಿಯಾಗಿ ನಡಿಲಿಲ್ಲ ಅಂದ್ರೆ ಚುಚ್ಚುತ್ತೆ ಮೇಡಮ್, ಏನ್ ಮಾಡಕ್ಕೂ ಆಗಲ್ಲ. ಅಷ್ಟೇ ಅಲ್ವಾ ಮೇಡಮ್? ಹೌದು. ಆದ್ರೆ ಮಕ್ಕಳ ಮೇಲೆ ಮಾಡ್ತಾರಲ್ಲ, ಪಾಪ ಮಕ್ಕಳಿಗೆ ಏನ್ ಗೊತ್ತಿರುತ್ತೆ ಮೇಡಮ್? ಈ ಭೂಮಿ ಮೇಲೆ ಪ್ರತಿಯೊಬ್ರು ಕೂಡ ಅವರದೇ ಲೈಫ್ ಡಿಸೈನ್ ಅಲ್ಲಿ ಬಂದಿರ್ತಾರೆ. ಇದೇ ಸತ್ಯ. ನಮ್ಗದು ಈ ವಿಷಯ ಇದೆಯಲ್ಲ, ಇದು ಜೀರ್ಣ ಮಾಡ್ಕೊಳಕ್ ತುಂಬಾ ಕಷ್ಟ ಆಗತ್ತೆ ಮೇಡಮ್. ಡೈಜೆಸ್ಟ್ ಮಾಡ್ಕೊಳಕ್ ತುಂಬಾ ಕಷ್ಟ ಆಗತ್ತೆ. ಆದ್ರೆ ಸತ್ಯ ಇದೆ ಮೇಡಮ್. ಅಲ್ಲಿ ಒಬ್ಬ ವ್ಯಕ್ತಿ ಯಾವುದು ಕೂಡ ನಥಿಂಗ್ ಈಸ್ ಕೋಇನ್ಸಿಡೆನ್ಸ್ ಆನ್ ದಿಸ್ ವರ್ಲ್ಡ್ ಅಂತ ಹೇಳ್ತಾರೆ. ಈ ಭೂಮಿ ಮೇಲೆ ಯಾವುದು ಕೂಡ ಕಾಕತಾಳೀಯವಾಗಿ ಏನೋ ನಡೆದಿದೆ ಅಂತ ನಡೆಯುವಂತದಲ್ಲ. ಪ್ರತಿಯೊಂದು ಕೂಡ ಕಾರ್ಯಕಾರಣ ಸಂಬಂಧ ಇದ್ದೇ ನಡೆಯುತ್ತೆ. ಪ್ರತಿಯೊಂದು ಕೂಡ ಆಸ್ ಪರ್ ದ ಬ್ಲೂ ಪ್ರಿಂಟೇ ನಡೀತಾ ಇರುತ್ತೆ. ಅವ್ರ ಮಕ್ಕಳ ವಿಷಯದಲ್ಲಿ ಹಂಗ್ ಮಾಡಿದಾರೆ ಅಂದ್ರೆ ಅವ್ರಿಗೂ ಆ ಮಕ್ಕಳಿಗೂ ಆ ರೀತಿಯಾಗಿರ್ತಕ್ಕಂಥ ಜನ್ಮಗಳ ಒಂದು ಕನೆಕ್ಟಿವಿಟಿ ಇರುತ್ತೆ ಮೇಡಮ್. ಇದೆಲ್ಲ ಕೂಡ ಆಳವಾಗಿ ನಾವು ಧ್ಯಾನದಲ್ಲಿ ನಮ್ಮನ್ನ ನಾವು ಒಳಕ್ ಕೊಕ್ಕಿ ನೋಡ್ಕೊಂಡಾಗ್ಲೇನೆ ಇದೆಲ್ಲ ನಮ್ಗೆ ಅರ್ಥ ಆಗೋದು ಮೇಡಮ್. ಇಲ್ಲ ಅಂದ್ರೆ ಅಷ್ಟು ಸುಲಭವಾಗಿ ಅರ್ಥ ಆಗುವಂತದ್ದು ಅಲ್ಲ ಮೇಡಮ್ ಇದು. ಆದ್ರೆ ಇವಾಗ ನಾನು ಬಿಟ್ಬಿಡ್ಬೋದು, ನಾನು ಮರ್ತು ಬಿಡ್ತೀನಿ, ನನಗ್ ಬೇಡ ಅದು ಅನ್ಕೊಳ್ಳಿ. ಆದ್ರೆ ಆ ವ್ಯಕ್ತಿ ಪದೇ ಮಾಡ್ತಾ ಇರುವಾಗ ಆ ಮಕ್ಕಳಿಗೆ ಎಷ್ಟು ಘಾಸಿ ಆಗುತ್ತೆ, ಅವ್ರ ಜೀವನ ಏನಾಗುತ್ತೆ, ಅವ್ರು ಹೇಗ್ ಅದರಿಂದ ಹೊರಬರ್ಬೇಕು? ಮಕ್ಕಳ ಮನಸ್ಸ ಮೇಲೆ ಏನಾದ್ರು ಪ್ರಭಾವ ಮಾಡಿದ್ರೆ ಅದು ಮರೆಯಕ್ಕಾಗಲ್ಲ. ಮಕ್ಕಳು ನೀವು ಮರ್ತು ಬಿಡ್ಬೋದು, ದೊಡ್ಡವರು. ಎಸ್ ಮೇಡಮ್, ಇದು ಎಲ್ಲದಕ್ಕೂ ಒಂದೇ ಉತ್ತರ ಆಗಿರುತ್ತೆ. ಆ ಒಂದು ಪ್ರತಿಯೊಂದಕ್ಕೂ ನಾವ್ ಅದರ ಪ್ರಭಾವದಿಂದ ನಾವು ಹೊರಕ್ ಬರ್ಬೇಕು ಅಂತಂದ್ರೆ ಇಲ್ಲಿ ಸಾಧನೆ ತುಂಬಾ ಅವಶ್ಯಕತೆ ಇರುತ್ತೆ. ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಅನ್ನುವಂಥದ್ದನ್ನ ಹೆಚ್ಚಾಗಿ ಮಾಡ್ಬೇಕಾಗತ್ತೆ ಮೇಡಮ್. ನೀವು PMC ಕನ್ನಡ ಚಾನೆಲ್ ಇರುತ್ತಲ್ಲ, ಅದನ್ನ ಹೆಚ್ಚಾಗಿ ನೋಡಿ ಮೇಡಮ್. ಅದ್ರಲ್ಲಿ ಬಹಳಷ್ಟು ವಿಚಾರಗಳು ಸಿಗ್ತಾ ಇರುತ್ತೆ. ಆ ವಿಚಾರಗಳಿಂದ ಹೊರಕ್ ಬರೋದಿಕ್ ಬೇಕಾಗಿರುವಂತ ಶಕ್ತಿ ಸಿಗುತ್ತೆ. ಹೆಚ್ಚು ಸಾಧನೆ ಮಾಡಿ ಮೇಡಮ್. ಇದೆಲ್ಲದಕ್ಕೂ ನೀವೇ ಉತ್ತರವನ್ನ ತಿಳ್ಕೊಳ್ಳೋದಿಕ್ ಅವಕಾಶ ಆಗತ್ತೆ. ಓಕೆ ವನಜ ಮೇಡಮ್, ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಸ್. ಥ್ಯಾಂಕ್ ಯು ಮೇಡಮ್. ಇಲ್ಲಿ ಏನಂದ್ರೆ ಮೇಡಮ್, ಈಗ ಎಷ್ಟು ಪ್ರಶ್ನೆಗಳಿದ್ರು ಪ್ರಶ್ನೆಗಳಿಗೆಲ್ಲ ಉತ್ತರ ಏನಾಗತ್ತಂದ್ರೆ ನೀವು ಸಾಧನದಲ್ಲಿ ತೊಡಗಿಸ್ಕೊಂಡ್ರೆ ನಿಮ್ಗೂ ಉತ್ತರಗಳು ಸಿಗತ್ತೆ. ಇನ್ನೊಂದು ಕಾರಣ-ಕಾರ್ಯ ಸಂಬಂಧ ಇರುತ್ತೆ. ಅದನ್ನು ಪೂರ್ತಿ ನಾವು ಇದರಿಂದ ಹೀಗಾಗಿದೆ, ಹೀಗೆ ಇರಬೇಕು, ಹಾಗೆ ಮಾಡಬೇಕು ಅಂತ ನಾವು ಯಾರು ಹೇಳಕ್ ಸಾಧ್ಯವಿಲ್ಲ. ಸೊ ಸ್ವಲ್ಪ ಮಟ್ಟಕ್ಕೆ ಅಂದ್ರೆ ಈ ಕ್ವಶನ್ಸ್ಗೂ ಆನ್ಸರ್ಸ್ ಹೆಂಗಿರುತ್ತೆ ಅಂದ್ರೆ ನಿಮ್ಗೆ ಸ್ವಲ್ಪವರೆಗೂ ಸುಧಾರಿಸಿರ್ಬೋದು, ಆದ್ರೆ ಪೂರ್ತಿ ಪರಿಹಾರ ಎಲ್ಲಿ ಸಿಗಲ್ಲ. ಪೂರ್ತಿ ಪರಿಹಾರ ಸಿಗೋದು ನಿಮ್ಮ ಸ್ವಂತ ಸಾಧನೆಯಿಂದ, ಸ್ವಯಂ ಸಾಧನೆಯಿಂದ, ಸ್ವಾಧ್ಯಾಯ ಮತ್ತೆ ಈ ಯಾವುದೇ ಧ್ಯಾನ, ಹಲವಾದ ಧ್ಯಾನ ಇದರಲ್ಲಿ ತೊಡಗಿಸ್ಕೊಂಡ್ರೆ ಅವಾಗ ನಿಧಾನವಾಗಿ ನಿಮ್ಗೆ ಉತ್ತರಗಳು ಸಿಗ್ತಾ ಇರ್ತದೆ. ಓಕೆ, ಮಕ್ಕಳಾದ್ರೂ ದೊಡ್ಡವರಾದ್ರೂ ಕರ್ಮಗಳು ತೊಡಗಿಸ್ಕೋಬೇಕಲ್ಲ. ಕರ್ಮಗಳು ಯಾವಾಗಿಂದ ಎಷ್ಟೋ ಜನ್ಮಗಳಿಂದ ನಾವು ಪಡೆದ್ವಿ ಕರ್ಮಗಳು. ಈಗ ನಾವು ನೋಡ್ತಾ ಇದೀವಿ ಈ ಚಿಕ್ಕ ಮಕ್ಳಿಗೆ ಹೀಗಾಗಿದೆ. ಮತ್ತೆ ನೋಡ್ತಾ ಇರ್ತೀವಿ, ರೋಡ್ ಮೇಲೆ ಹೋಗ್ತಾ ಇರ್ತೀವಿ, ಒಂದು ಭಿಕ್ಷಕರು ಇರ್ತಾರೆ ಅಲ್ವಾ, ಅವರು ಟೆಂಪಲ್ ಪಕ್ಕದಲ್ಲಿ ಕೂತ್ಕೊಂಡಿರ್ತಾರೆ, 2 ಕೈಗಳಿಲ್ಲ, ಕಾಲುಗಳಿಲ್ಲ. ಅದಕ್ಕೇನು ಉತ್ತರ? ನಮ್ಮ ಮಕ್ಕಳಿಗೆ ಏನೋ ಸ್ವಲ್ಪ ತೊಂದರೆ ಆಗಿದೆ ಅಂತ ನಾವು ಇಷ್ಟು ಭಾವಿಸ್ತೀವಿ. ಮತ್ತೆ ಅಲ್ಲಿ ಹೋಗಿ ನೋಡ್ತಾ ಇದ್ರೆ ರೋಡ್ ಮೇಲೆ ಅವರು ಒಂಥರ ಕೃಷ್ಣ ರೋಗಿಗಳಿರ್ತಾರೆ, ಚಿಕ್ಕ ಮಕ್ಕಳು ಅವ್ರನ್ನ ಭಿಕ್ಷಾ ಎತ್ಕೊಂಡೋಗಿ ಬರ್ತಾರಲ್ವಾ. ಅಲ್ಲಿ ನೋಡಿದ್ರೆ ವಿಚಾರ ಆಗತ್ತೆ. ಮತ್ತೆ ಅದಕ್ಕೇನು ಕಾರಣ? ಅದೆಲ್ಲ ನಾವು ತೀರ್ಸಕ್ಕಾಗತ್ತಾ? ಇಲ್ಲ. ಅಂದ್ರೆ ಇಲ್ಲಿ ಏನಾಗತ್ತೆ ಅಂದ್ರೆ ಕಾರಣ ಕಾರ್ಯ ಸಂಬಂಧ ಎಷ್ಟೋ ಜನ್ಮಗಳ ಪರಂಪರ, ಕರ್ಮಗಳ ಪರಂಪರದಿಂದ ಜನ್ಮಗಳು ಲಭ್ಯವಾಗ್ತಾ ಇರ್ತದೆ. ಅದನ್ನು ಅವರು ಅನುಭವಿಸ್ತಾ ಹೋಗ್ತಾ ಇರ್ತಾರೆ. ನಿಮ್ ಕೈಯಲ್ಲಿ ಏನ್ ಸಾಧ್ಯವಾಗುತ್ತೋ ಅದು ಮಾಡಿ.
ಸಾಧ್ಯವಾಗಿಲ್ಲ ಅಂದ್ರೆ ನೀವು ಮಾಡೋದಿಲ್ಲ ಅಂದ್ರೂ ತಪ್ಪಿಲ್ಲ. ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಕೋಬಿಡಿ. ಓಕೆ, ರೈಟ್. ಥ್ಯಾಂಕ್ ಯು ಸರ್. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಮಂಜುನಾಥ್ ಸರ್ ಮಾತಾಡಿ. ಹಾ, ಮಂಜುನಾಥ್ ಮೇಡಮ್. ಹಾ, ಆ, ಮಂಜುನಾಥ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಸರ್. ಇವತ್ತು ಮೇಡಮ್ ಅವರು ಹೇಳಿದಂತ ವಿಚಾರಗಳು ಎಲ್ಲ ನನಗಾಗಿ ಹೇಳಿದ ರೀತಿ ಇತ್ತು. ನನಗೆ ಏನಪ್ಪಾ ಅಂದ್ರೆ ಹೆಚ್ಚಿನದಾಗಿ ನಾನು ತುಂಬಾ ನೆಗೆಟಿವ್ ಆಲೋಚನೆಗಳನ್ನೇ ಮಾಡ್ತಾ ಇದ್ದೆ. ಇದರಿಂದ ಹೊರಗೆ ಬರ್ಬೇಕು ಅಂತ ನಾನು ತುಂಬಾ ಮೆಡಿಟೇಷನ್ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೆ. ಆದ್ರೂ ಕೂಡ ನನಗೆ ಹೊರಗೆ ಬರಕ್ಕೆ ಅದು ಪದೇ 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 ಅದು ದಿನ ಬೆಳಗ್ಗೆ ಎದ್ದ ತಕ್ಷಣನೂ ಕೂಡ ಅದೇ ನೆನಪಾಗುತ್ತೆ. ಯಾಕೆ ಅಂದ್ರೆ ನಾವು ಅವ್ರಿಗೆಲ್ಲ ತುಂಬಾ ಒಳ್ಳೇದಾಗ್ಲಿ, ಒಳ್ಳೇದನ್ನೇ ಬಯಸ್ತೆ ಅಂತಾರೆ. ನನಗೆ ನೆಗ್ಲೆಕ್ಟ್ ಮಾಡಿದ ತಕ್ಷಣ ನಮ್ಗೆ ಏನಾಗುತ್ತೆ ಅಂದ್ರೆ ಅದು ಒಂದೇ ಇನ್ಸಿಡೆಂಟ್ ಆಗಿರ್ಲಿ, ಅದು ತುಂಬಾ ಹರ್ಟ್ ಆಗಿಬಿಟ್ಟಿದೆ. ಅದರಿಂದ ಹೆಂಗ್ ಹೊರಗೆ ಬರೋದು ಅಂತ ಮಾಹಿತಿ ಬೇಕಾಯ್ತು. ಸರ್, ಅರ್ಥ ಆಗ್ಲಿಲ್ಲ ಸರ್ ನಿಮ್ ಪ್ರಶ್ನೆ. ಹಾ ಮೇಡಮ್, ನಿಮ್ದು voice ಪ್ರಶ್ನೆ break ನನಗೆ ಆಗ್ತಾ ಏನಪ್ಪಾ ಇದೆ. ಅಂದ್ರೆ ತುಂಬಾ ನೆಗೆಟಿವಿಟಿ ನನಗೆ ಜಾಸ್ತಿ ಇದೆ ಮೇಡಮ್. ನಾನ್ ಮಾಡ್ತಾ ಇರೋ ತಪ್ಪು ಅಂತ ನನಗೆ ಗೊತ್ತು. ಆದ್ರೂ ಕೂಡ ನನಗೆ ಅದರಿಂದ ಹೊರಗೆ ಬರಕ್ ಆಗ್ತಾ ಇಲ್ಲ. ಅದರಲ್ಲಿ ಸರ್ ಯಾವ ರೀತಿ ನಾನು ಹೊರಗೆ ಬರ್ಬೇಕು? ಸರ್, ಅದಕ್ಕೆ ಹೊರಕ್ ಬರ್ಬೇಕು ಅಂದ್ರೆ ನೀವು ನಿರಂತರವಾಗಿ ಈ ಒಂದು ಸತ್ಯದ ವಿಚಾರಗಳನ್ನ ನೀವು ಕೇಳಿಸ್ಕೊಳ್ತಾ ಇರ್ಬೇಕು. ಹೆಚ್ಚು ಹೆಚ್ಚು ಧ್ಯಾನ ಸಾಧನೆ ಮಾಡ್ತಾ ಇರ್ಬೇಕು. ಆ ಒಂದು ಧ್ಯಾನ ಸಾಧನೆ ನಾವು ಹೆಚ್ಚಾಗಿ ಮಾಡ್ತಾ ಇದ್ರೆ ಮಾತ್ರನೇ ನಾವ್ ಇದರಿಂದ ಹೊರಕ್ ಬರೋದಿಕ್ಕೆ ಸಾಧ್ಯ ಸರ್. ಇಲ್ಲ ಅಂದ್ರೆ ಸಾಧ್ಯ ಆಗೋದಿಲ್ಲ ಸರ್. ಎಲ್ಲದಕ್ಕೂ ಇದೊಂದೇ ಉತ್ತರ ಆಗಿರುತ್ತೆ ಸರ್. ಧ್ಯಾನ ಒಂದೇನೆ ಹೌದು ಸರ್. ಧ್ಯಾನ, ಸ್ವಾಧ್ಯಾಯ, ಉತ್ತರ? ಸಜ್ಜನ ಸಾಂಗತ್ಯ ಮತ್ತೆ ಸೇವೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಓಕೆ ಸರ್, ಪ್ರತಿನಿತ್ಯ ನೀವು ಧ್ಯಾನ ಮಾಡ್ತಾ ಹೋಗಿ, ಸಜ್ಜನ ಸಾಂಗತ್ಯ ಇದನ್ನೆಲ್ಲ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಮಾಸ್ಟರ್ಸ್ 41 ಡೇಸ್ ಮೆಡಿಟೇಷನ್ ಕಂಟಿನ್ಯೂ ಮಾಡಿ ಮಂಜುನಾಥ್. 41 ಡೇಸ್ ಸರ್. ಪ್ರತಿ ದಿವಸ ಕನಿಷ್ಠ ಪಕ್ಷ ಅಂದ್ರೆ ಒಂದು 3 ಗಂಟೆ ಅಂತ ಹೇಳ್ತೀವಿ ನಾವು. ಮೂರು ತಾಸು ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ 3 ತಾಸು, ಇಲ್ಲ ಅಂದ್ರೆ 2 ತಾಸು ಧ್ಯಾನ ಮಾಡಿ. ಮೆಡಿಟೇಷನ್ ಅಲ್ಲಿ ಕೂತಾಗ್ಲೂ ಮೆಡಿಟೇಷನ್ ಅಲ್ಲಿ ಕೂತಾಗ್ಲೂ ಅದೇ ಯೋಚನೆ ಬರ್ತಾ ಇರುತ್ತೆ ಸರ್. ನನಗೆ ಒಂದ್ ರೀತಿ ಇವತ್ತು ಹೇಳಿದ್ರಲ್ಲ, ನಾನೇನು ಅದೇ ನಾನು ಹೇಳೋದು, ನಿರಂತರವಾಗಿ ಧ್ಯಾನ ಮಾಡ್ತಾ ಇರುವಾಗ ಅಂದ್ರೆ 1 ಗಂಟೆ ಧ್ಯಾನ ಮಾಡಿದ್ರೆ 30 ನಿಮಿಷ ನಿಮ್ಗೆ ಸಿಗಲ್ಲ. ನಿಮ್ದಲ್ಲ ಅದು, ಎಲ್ಲ ಅದು ಬಾಹ್ಯ ಪ್ರಪಂಚದ ನಿಮಿಷ. 30 ನಿಮಿಷ ಮಾತ್ರ ನಿಮ್ದು ಅದು ಸಿಗತ್ತೆ. ಅದು ಯಾವಾಗ ಅಂದ್ರೆ ಕೊನೆಯಲ್ಲಿ ಸಿಗತ್ತೆ. ನಾವೇನ್ ಮಾಡ್ತೀವಿ, 30 ನಿಮಿಷ ಕೂತ್ಕೊಂಡು ಎಲ್ಲಾ ಯೋಚನೆಗಳು ಬರ್ತಾ ಇದೆ ಅಂತ ಎದ್ದೋದ್ರೆ ನಿಮ್ಗೆ ಯಾವ್ದು ಸಿಗಲ್ಲ. ಅಲ್ಲಿ ಶೂನ್ಯ ಸ್ಥಿತಿ ನಿಮ್ಗೆ ಬರಲ್ಲ. 1 ಗಂಟೆ ಧ್ಯಾನ ಮೊದಲು 30 ನಿಮಿಷ ನಿಮ್ದಲ್ಲ, ಅದು ಬಾಹ್ಯ ಪ್ರಪಂಚದ ಬರ್ತದೆ ಹೋಗ್ತದೆ. ಒಳಗಡೆ ಇರೋದು ಆಚೆ ಕಡೆ ಬರ್ತದೆ, ಆಚೆ ಕಡೆ ಒಳಗಡೆ ಬರುತ್ತೆ. ಇದೆಲ್ಲ ನಡೀತಾ ಇರ್ತದೆ. ಒಂಥರ ಇದು ಗೇಮ್ ಸ್ಪೋರ್ಟ್ಸ್ ತರ. ಮೊದಲನೇ 30 ನಿಮಿಷ ಪ್ರಾಕ್ಟೀಸ್, ಅದು ಟ್ರಯಲ್. ಅದಾದ್ಮೇಲೆ ನೆಕ್ಸ್ಟ್ 30 ನಿಮಿಷ ಇದೆಲ್ಲ ಅಲ್ಲಿ ನೀವು ಆಳವಾದ ಧ್ಯಾನಕ್ಕೆ ಹೋಗೋದು. ಅದು ನಿಮ್ದಾಗಿರ್ತದೆ. ಅದು ಪ್ರಯತ್ನ ಮಾಡಿ. ಅದಕ್ಕೆ 1 ಗಂಟೆ ನಿರಂತರ ಮಾಡಿದ್ರೆ 30 ನಿಮಿಷ 20 ನಿಮಿಷ ನಿಮಗೆ ಲಾಭ ಸಿಗತ್ತೆ. ಅಷ್ಟೇ ಸಾಕು. ಅರ್ಥ ಆಯ್ತಾ? ಆ ತರ ಮಾಡ್ತಾ 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 41 ದಿವಸ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಸ್ಥಿರತ್ವ ಸಿಗತ್ತೆ. ಸ್ಥಿರತ್ವ, ಸ್ಟೆಬಿಲಿಟಿ, ಅದರಲ್ಲಿ ಎಫಿಷಿಯನ್ಸಿ, ಸ್ವಚ್ಛತೆ ಹೆಚ್ಚಾಗ್ತಾ ಹೋಗ್ತದೆ. ಧ್ಯಾನದಲ್ಲಿ ಸ್ವಚ್ಛತಾ ಹೆಚ್ಚು ಆಗ್ತಾ ಹೋಗ್ತದೆ. ಅವಾಗ ನಿಮ್ಗೆ ಗೊತ್ತಾಗತ್ತೆ, ನಿಮ್ಮ ಆನ್ಸರ್ಸ್ ನಿಮ್ಗೆ ಸಿಗತ್ತೆ ಅವಾಗ. ಆಯ್ತಾ? ಅದಕ್ಕೆ ನಾವು ಹೆಚ್ಚು ಪ್ರತಿ ಕ್ವಶನ್ಗೂ ಆನ್ಸರ್ ಲಾಜಿಕಲ್ ಮೈಂಡ್ ಅಲ್ಲಿ, ತಾರ್ಕವಾದ ಸಿದ್ಧಾಂತದಲ್ಲಿ ಸಿಗಲ್ಲ. ಎಲ್ಲಾ ಲಾಜಿಕ್ ರೀಸನಿಂಗ್ ಎಲ್ಲಾ ಕ್ವಶನ್ಸ್ಗೂ ಎಲ್ಲ ಆನ್ಸರ್ ಸಿಗಲ್ಲ. ಸ್ವಲ್ಪ ಮಟ್ಟಕ್ಕೆ ಹೇಳ್ತೀವಿ. ಆಮೇಲೆ 41 ದಿವಸ ಹೊಸಬ್ರು ಗಮನಿಸ್ಕೊಳ್ಳಿ. ಇಲ್ಲಿರೋಂಥ ಈ ಸೆಷನ್ ಅಲ್ಲಿ ಜಾಯಿನ್ ಇರೋಂಥ ಎಲ್ಲ ಹೊಸಬ್ರಿಗೆ ಹೇಳ್ತಾ ಇದ್ವಿ, ದಯವಿಟ್ಟು ನಿಮ್ಮ ಪ್ರಶ್ನೆಗಳು ಎಷ್ಟೋ ಇರ್ಬೋದು, ಸಮಸ್ಯೆಗಳು ಎಷ್ಟೋ ಇರ್ಬೋದು. ಸೊ ನಿಮ್ಗೆ ಇಲ್ಲಿ ಒಂದೇನಂದ್ರೆ ಆಳವಾದ ಧ್ಯಾನ ಹೇಗೆ ಮಾಡೋದಂತ ಗೊತ್ತಾಯ್ತು. ಆ ಧ್ಯಾನದ ಫಲಿತ ಇಲ್ಲಿ ನೀವು ಅನುಭವಿಸ್ತಾ ಇದ್ರಿ. ಆಮೇಲೆ ಜೊತೆಗೆ ಅದ್ಭುತವಾದ ಜ್ಞಾನ ಹಂಚಿಕೆ ಆಗ್ತಾ ಇದೆ. ಜ್ಞಾನ ಹಂಚಿಕೆದಲ್ಲಿ ನಿಮ್ಮ ಒಳಗಡೆ ಅಂತ ಮಾನಸಿಕ ಸಮಸ್ಯೆಗಳಿಗೆ ಸ್ವಲ್ಪ ಕ್ವಶನ್ಸ್ಗೆ ಆನ್ಸರ್ ಸಿಗ್ತಾ ಇರ್ತದೆ. ಮಿಕ್ಕಿದ ಕ್ವಶನ್ಸ್ಗೂ ಸಿಕ್ಕಿಲ್ಲ ಅಂತ ಇಟ್ಕೊಳ್ಳಿ, ತೊಂದರೆ ಇಲ್ಲ. ನೀವು 41 ದಿವಸ ಈ ಮಂಡಲ ಧ್ಯಾನ ಅಭ್ಯಾಸ ಮಾಡಿ. ಇವತ್ತು ಸೇರ್ಕೊಂಡ್ರೆ ಇವತ್ತಿಂದ 41 ದಿವಸ. ಪ್ರತಿಯೊಬ್ಬರು ಮೊನ್ನೆ ಸೇರ್ಕೊಂಡ್ರೆ ಅವಾಗಿಂದ 41 ದಿವಸ. ಪ್ರತಿಯೊಂದು ದಿವಸ 2 ತಾಸು ಧ್ಯಾನ. ಬೆಳಗ್ಗೆ 1 ಗಂಟೆ, ಸಾಯಂಕಾಲ 1 ಗಂಟೆ. ಅನುಕೂಲ ಆದ್ರೆ ಮಧ್ಯಾಹ್ನ 1 ಗಂಟೆ.
ಸೊ ಅವಾಗ 3 ಗಂಟೆ ಇಲ್ಲಾಂದ್ರೆ 2 ಗಂಟೆ ಬೆಳಗ್ಗೆ ಸಾಯಂಕಾಲ. ಸೊ ಒಂದು ನಿರಂತರ ಧ್ಯಾನ. 1 ಗಂಟೆ ಧ್ಯಾನ ಅಂದ್ರೆ 10 ನಿಮಿಷ ಧ್ಯಾನ ಕೂತ್ಕೊಂಡು ಮತ್ತೆ 5 ನಿಮಿಷ ಎದ್ದೋಗೋದು, ಮತ್ತೆ 10 ನಿಮಿಷ ಅದಲ್ಲ. ಬೆಳಗ್ಗೆ ಕೂತ್ಕೊಂಡಿದ್ರೆ ಅಂದ್ರೆ ಒಂದು ಗಂಟೆ. ಈಗ ಈ ಸೆಷನ್ ಅಲ್ಲಿ ನಿಮ್ಗೆ ಒಂದು 45 ನಿಮಿಷ ಧ್ಯಾನ ಸಿಗತ್ತೆ ಅಲ್ವಾ? ಅದೇ ತರ ಸಾಯಂಕಾಲ ಅಷ್ಟೇ, ಮಲ್ಕೊಂಡೋಕ್ ಮುಂಚೆ ಅವಾಗ ಯಾರು ಡಿಸ್ಟರ್ಬ್ ಮಾಡಲ್ಲ ನಿಮ್ಗೆ. ಮಿಕ್ಕಿದ ಸಮಯ ನಿಮಗೆ ಇಲ್ಲ ಅಂದ್ರೂ ಸೊ ನೀವು ಬೆಡ್ಗೆ ಹೋಗಕ್ ಮುಂಚೆ, ಮಲ್ಕೊಂಡೋಕ್ ಮುಂಚೆ ಏನಂದ್ರೆ 1 ಗಂಟೆ ನಿರಂತರ ಧ್ಯಾನ ಮಾಡಿ. ಅದು 2 ಗಂಟೆ ಆಗತ್ತೆ. 2 ಗಂಟೆ ಪೂರ ಆಗತ್ತೆ. ಸೊ ಅವಾಗ ನೆಕ್ಸ್ಟ್ 1 ಗಂಟೆ ಇಲ್ಲಾಂದ್ರೆ ಅರ್ಧ ಗಂಟೆ ಯಾವುದೋ ಒಂದು ಬುಕ್ ಓದಿ, ಸ್ವಾಧ್ಯಾಯ ಮಾಡಿ. ಮತ್ತೆ ಸಜನ ಸಾಂಗತ್ಯ ಇನ್ನೂ ಅನುಕೂಲ ಇದ್ರೆ ಮಾತಾ ಟಿವಿಗೆ ಹೋಗಿ ಹಳೆ ವಿಡಿಯೋಗಳು ಸಿಗತ್ತೆ, PMCಗೆ ಹೋಗಿ ಹಳೆ ವಿಡಿಯೋಗಳು ಸಿಗತ್ತೆ. ಸ್ವಲ್ಪ ಅವರು ಅನುಭವಗಳು ಹೇಳ್ತಾ ಇರ್ತಾರೆ, ಕೇಳಿಸ್ಕೊಳ್ಳಿ. ಸೊ ಇದರಿಂದ ನಿಮ್ಗೆ ಉತ್ಸಾಹ ಹೆಚ್ಚಾಗತ್ತೆ, ಇದರಲ್ಲಿ ತೊಡಗಿಸ್ಕೊಂಡಂತ ಉತ್ಸಾಹ ಪ್ರೇರಣೆ ಹೆಚ್ಚಾಗತ್ತೆ. ಸೊ ಅದು ನಿಮ್ಗೆ ಇನ್ ಸ್ವಲ್ಪ ಇಂಟ್ರೆಸ್ಟ್ ಕೊಡುತ್ತೆ. ಅವಾಗ ಶ್ರದ್ಧೆಯಿಂದ ಹೆಚ್ಚು ಮಾಡ್ತೀರಿ, ನೀವು ಧ್ಯಾನ ಸಾಧನೆ ಹೆಚ್ಚು ಮಾಡ್ತೀರಿ, ಫಲಿತದಲ್ಲಿ ಬೇಗ ಬರುತ್ತೆ. ಆ ತರ 41 ದಿವಸ ಒಂಥರ ನಿರಂತರ ಯಜ್ಞ ಇದೆ. ಒಂಥರ ಯಜ್ಞವಾಗಿ ತಗೊಳ್ಳಿ, ನಿಮ್ಮ ಜೀವನದಲ್ಲಿ ಒಂದು ಯಜ್ಞ ತರ ತಗೊಂಡು 41 ದಿವಸ ಮಾಡಿ. ನಿಮ್ಮ ಅಂದ್ರೆ ಯಾವ ಪ್ರಶ್ನೆಗಳು ಸಮಾಧಾನ ಸಿಗ್ತಾ ಇಲ್ಲೋ, ಎಲ್ಲಿ ಸಿಗ್ತಾ ಇಲ್ಲ ಅಂದ್ರೂ ನಿಮ್ ಒಳಗಡೆ ನಿಮ್ಗೆ ಸಿಗತ್ತೆ. ಅದು ಮಾತ್ರ ಸತ್ಯ. ಓಕೆ, ರೈಟ್. ಓಕೆ, ಖಂಡಿತವಾಗ್ಲೂ ಸತ್ಯ. ಮಂಜುನಾಥ್ ಸರ್, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಪ್ರಕೃತಿ, ಒಂದು ಒಳ್ಳೆ ಪ್ರಕೃತಿ ಮಡಿಲಲ್ಲಿ ಇದ್ದೀರಾ, ಅಲ್ಲೇ ಕೂತ್ಕೊಂಡು ಧ್ಯಾನ ಪ್ರಾರಂಭಿಸಿ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಗಾಯತ್ರಿ ಮೇಡಮ್. ಗಾಯತ್ರಿ ಮೇಡಮ್, PMC ಚಾನೆಲ್ ಅಂದ್ರಲ್ಲ, ಅದು ಯಾವುದು ಟಿವಿ ಬರುತ್ತೆ? PMC ಅಂತ ಒತ್ತಿಮ್ಮ, PMC ಯೂಟ್ಯೂಬ್ ಅಂತ ಒತ್ತಿ, PMC ಕನ್ನಡ ಅಂತ ಯೂಟ್ಯೂಬ್ ಅಂತ ಒತ್ತಿ. ಹಾ, ಸರಿ ಗುರುಜಿ, ಆಯ್ತು ಆಯ್ತು. ಅದೇ ಕೇಳೋಣ ಅಂತ. ಮಹಾತಾ ಟಿವಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಾ? ಆಗಿದ್ದೀನಿ ಸ್ವಾಮಿ, ಆಗಿದ್ದೀನಿ. ಅದರಲ್ಲಿ ಓಲ್ಡ್ ವಿಡಿಯೋಸ್ ಇದೆ, ತುಂಬಾ ಓಲ್ಡ್ ವಿಡಿಯೋಸ್ ಇದೆ, ಅದನ್ನು ನೋಡಿ. ಓಕೆ, ಹಾ, ಸರಿ ಸರಿ. ಅದೇ PMC ಅಂದ್ರಲ್ಲ, ಸ್ವಲ್ಪ ಅದನ್ನು ಕೇಳೋಣ ಅಂತ. ಅದರಲ್ಲಿ ಇದೆ. ಕನ್ನಡ ಮೇಡಮ್, PMC ಕನ್ನಡ ಅಂತ ನೀವು ಯೂಟ್ಯೂಬ್ ನಲ್ಲಿ ಹೊಡೆದ್ರೆ ಅದ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಕೇಳಿ. ಮತ್ತೆ ನಮ್ಮ ಮಾಸ್ಟರ್ಸ್ ಎಲ್ಲರಿಗೂ ಒಂದು ವಿಚಾರ, ನಮ್ಮ ಮಹಾವತಾರ್ ಟಿವಿ ಏನಿದೆ ಅದನ್ನ ಪ್ರತಿಯೊಬ್ಬರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅದಕ್ಕೆ ಲೈಕ್ಸ್, ಶೇರ್, ಕಮೆಂಟ್ಸ್ ಕೊಡಿ. ನೀವು ಎಷ್ಟು ಸಹಕಾರ ಕೊಡ್ತೀರೋ ಅಷ್ಟು ನಮ್ಮ ಒಂದು ಮಹಾವತಾರ್ ಟಿವಿಯಿಂದ ನಿಮಗೆ ಇನ್ನೂ ಒಳ್ಳೆ ಒಳ್ಳೆ ವಿಚಾರಗಳು, ಎಲ್ಲಾ ಹೆಚ್ಚಿಗೆ ಮಾಹಿತಿಗಳು ಬರುತ್ತೆ. ದಯವಿಟ್ಟು ಮಾಸ್ಟರ್ಸ್ ಎಲ್ರು ಸಬ್ಸ್ಕ್ರೈಬ್ ಆಗಿ. ಈಗ ಏನಾಗ್ತದೆ ಅಂದ್ರೆ ನಮ್ಮ ಮಹಾತಾ ಟಿವಿಯಲ್ಲಿ ನೀವು ವಿಡಿಯೋಗಳು ಪ್ರತಿಯೊಂದು ದಿವಸ ನಾವು ಮಾಡಿರುವಂತ ಕಾರ್ಯಕ್ರಮದ ಎಲ್ಲಾ ವಿಡಿಯೋಗಳು ಅದೇ ದಿವಸ ನಾವು ವಾಟ್ಸಪ್ ಅಲ್ಲಿ ಹಾಕ್ತಾ ಇದೀವಿ. ನೀವು ಆ ವಿಡಿಯೋ ನೋಡುವಾಗ, ಆ ವಿಡಿಯೋ ನೋಡಿದ ಮೇಲೆ ಎಲ್ಲ ಇನ್ಫಾರ್ಮೇಶನ್ ಎಲ್ಲ ಮತ್ತೆ ಒಂದ್ಸರಿ ಮರಣ ಮಾಡಿಕೊಂಡು ಒಂಥರ ಅಂದ್ರೆ ನೀವು ಇಲ್ಲಿ ಆಲ್ರೆಡಿ ಶ್ರವಣ ಮಾಡಿರ್ತೀರಿ, ಮನೆಗೆ ಹೋದ್ಮೇಲೆ ಆ ವಿಡಿಯೋ ಮತ್ತೆ ನೋಡಿದ್ರೆ ಅದು ಮರಣ ಆಗತ್ತೆ. ಮರಣ ಅಂತ ಹೇಳ್ತೀವಿ, ಅದು ಅಂದ್ರೆ ರಿಪಿಟೇಷನ್ ಅಂತ ಹೇಳ್ತೀವಿ. ಮರಣ ಮಾಡ್ಕೊಂಡಿದ ಮೇಲೆ ಒಂದು ಲೈಕ್ ಒತ್ತಬೇಕು. ಯಾವುದೇ ವಿಡಿಯೋ ಇರಲಿ, ನಾವು ನೋಡಿದ ಮೇಲೆ ಒಂದು ಲೈಕ್ ಒತ್ತಬೇಕು. ಅದು ನಮ್ಮ ಧರ್ಮ ಅದು. ಯಾಕಂದ್ರೆ ಈಗ ಏನಾಗ್ತದೆ ಅಂದ್ರೆ ಹಲವಾರು ಈ ಕಮರ್ಷಿಯಲ್ ವಿಡಿಯೋಸೇ ತುಂಬಾ ಜನ ನೋಡಿ ಲೈಕ್ ಒತ್ತೋದು, ನೋಡೋದು, ಇದೆಲ್ಲ ಮಾಡ್ತಾ ಇರ್ತಾರೆ. ಇಂಥ ಅದ್ಭುತವಾದ ವಿಡಿಯೋಗಳು, ಇದನ್ನು ಮಾಸ್ಟರ್ಸ್ ಬಂದು ಎಷ್ಟೋ ಶ್ರದ್ಧದಿಂದ, ಎಷ್ಟೋ ಸಮಯದ ಅವರು ಅಂದ್ರೆ ಮೌಲ್ಯದ ಅವ್ರು ಸಮಯ ಕೊಟ್ಟು ಮಾಡ್ತಾ ಇರ್ತಾರುವಾಗ ನಮ್ಮ ಧರ್ಮ ಪ್ರಕಾರ ನಾವೇನ್ ಮಾಡ್ಬೇಕು, ಒಂದು ಲೈಕ್ ಕೊಟ್ಬೇಕು ಸ್ನೇಹಿತರೆ, ಮಿತ್ರರೇ. ಸೊ ಇದು ದಯವಿಟ್ಟು ಗಮನ ಇಟ್ಕೊಳ್ಳಿ. ಯಾಕಂದ್ರೆ ಅವಾಗ ಏನಾಗತ್ತೆ ಅಂದ್ರೆ ಈ ಚಾನಲ್ ಅನ್ನೋದು ಇನ್ನೂ ಹೆಚ್ಚು ಜನಕ್ಕೆ ಸೇರ್ಸಕ್ಕೆ ಅವಕಾಶ ಸಿಗತ್ತೆ. ನಾವೊಬ್ಬರೇ ನೋಡೋದಲ್ಲ, ಇಂಥ ಅದ್ಭುತವಾದ ವಿಡಿಯೋಗಳು, ಅದ್ಭುತವಾದ ಜ್ಞಾನ ನಾವೊಬ್ಬರೇ ತಿಳ್ಕೊಳೋದಲ್ಲ, ಎಲ್ಲರೂ ತಿಳ್ಕೊಬೇಕಂತ ಉದ್ದೇಶದಲ್ಲಿ ಇದೊಂದು ಮಾಹಿತಿ ಹೇಳ್ತಾ ಇದ್ವಿ. ಇದೊಂದು ನಿಮ್ಗೆ ಒಂದು ವಿನಂತಿ ಕೊಡ್ತಾ ಇದ್ವಿ, ದಯವಿಟ್ಟು ಎಲ್ಲರೂ ಪಾಲಿಸಿ. ಓಕೆ, ಎಸ್ ಮಾಸ್ಟರ್ಸ್, ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಯಾಕೆ ಆಗ್ಬೇಕು ಅಂತಂದ್ರೆ, ಈಗ ನಾವು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆದ್ಮೇಲೆ ನಮ್ಗೆ ಮೊದಲೇ ನೋಟಿಫಿಕೇಶನ್ ಏನೇ ಬಂದ್ರು ನಮಗೆ ರೀಚ್ ಆಗುತ್ತೆ. ನಾವು ತಕ್ಷಣ ಕ್ಲಿಕ್ ಮಾಡಿ ನಾವು ನೋಡ್ಬೋದು. ಓಕೆ ಮಾಸ್ಟರ್ಸ್. ನಾಗರಾಜ್ ಡಿವಿ, ಕೊನೆಯ ಒಂದು ಪ್ರಶ್ನೆ ಹಂಚಿಕೆ ಇರುತ್ತೆ. ಈಗಾಗಲೇ ಸಮಯ ಆಗಿದೆ ಮಾಸ್ಟರ್ಸ್. ನಾಗರಾಜ್ ಸರ್ ಮಾತಾಡಿ. ಸರ್ ನಮಸ್ತೆ. Yes. ನಮಸ್ತೆ ಸರ್, ನಂದು ಧ್ಯಾನ ಮಾಡ್ಬೇಕಾದ್ರೆ ನನ್ನ ಕಾಲು ತುಂಬಾ ಹೀಟ್ ಆಗುತ್ತೆ ಸರ್. ಏನಕ್ಕೆ ಸರ್ ಇದು ಏನಾಗುತ್ತೆ ಅಂದ್ರೆ ಧ್ಯಾನದಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ನೀವು ಧ್ಯಾನದಲ್ಲಿ ಆಳವಾದ ಸ್ಥಿತಿಗೆ ಹೋದ್ರೆ, ಓಕೆ, ಸೊ ಆಳವಾದ ಸ್ಥಿತಿಗೆ ಹೋಗಿಲ್ಲ, ನಾವು ಮೈಂಡ್ ಸ್ಥಿತಿಯಲ್ಲಿ ಇದ್ದೀನಿ, ಇನ್ನೂ ಆಲೋಚನೆಗಳು ಬರ್ತಾ ಇದೆ ಅಂದ್ರೆ ಇದೆಲ್ಲ ಪರಿಣಾಮಗಳು ನಿಮ್ಗೆ ಆಗಲ್ಲ. ಅದು ಆತರ ಆಗಿದ್ರೆ ಅದು ನಿಮ್ಮ ದೇಹದ ಪರಿಣಾಮ, ಅದು ಅಂದ್ರೆ ಫಿಸಿಕಲ್ ಎಫೆಕ್ಟ್. ಅದು ನೀವು ಆಳವಾದ ಸ್ಥಿತಿಗೆ ಹೋದ್ಮೇಲೆ ಏನೇ ಆಗ್ಲಿ, ಅಲ್ಲಿ ಆಗುವಂತ ಪರಿಣಾಮಗಳು ವಿಶ್ವಶಕ್ತಿಯ ಪ್ರಧಾನ ಫಲಿತಗಳವೆಲ್ಲ. ವಿಶ್ವಶಕ್ತಿಗೆ ಆವಾಹನ ಆಗ್ತದೆ. ನೀವು ಆಳವಾದ ಸ್ಥಿತಿಗೆ ಹೋದ್ರೆ ಈ ಸಹಸ್ರಾರ ಚಕ್ರ ಇಲ್ಲಿದೆ, ಇದು ಬ್ರಹ್ಮರಂಧ್ರ ಅಂತ ಕರಿತೀವಿ ನಾವು. ಇಲ್ಲಿಂದ ನೇರವಾಗಿ ನಿಮ್ಗೆ ಒಳಗಡೆ ಶಕ್ತಿ ಹರಿತದೆ, ಆವಾಹನ ಆಗತ್ತೆ. ಆ ಶಕ್ತಿ ಎಲ್ಲೆಲ್ಲಿ ಹೋಗುತ್ತೋ
ಎಲ್ಲೆಲ್ಲಿ ಹರಿತದೋ ಅಲ್ಲಿ ಈ ಶಕ್ತಿ ಪ್ರಧಾನವಾಗಿ ಸಹಸ್ರ ಚಕ್ರದಲ್ಲಿ, ಅಂದ್ರೆ ಇಲ್ಲಿ ಎಂಟರ್ ಆದ್ರೆ ಅಲ್ಲಿಂದ ಪೀನಿಯಲ್ ಗ್ಲ್ಯಾಂಡ್, ಅಲ್ಲಿಂದ ಪೀನಿಯಲ್ ಗ್ಲ್ಯಾಂಡ್, ಆಜ್ಞಾ ಚಕ್ರ, ನೆಕ್ಸ್ಟ್ ಒಂದೊಂದು ಚಕ್ರ ಅದೇ ತರ ಪೂರ್ತಿ ನಮ್ಮ ಚಕ್ರಗಳು ಎಷ್ಟಿದೆಯೋ ದೇಹದಲ್ಲಿ ಪ್ರತಿ ಚಕ್ರದಲ್ಲಿ ಪ್ರವಾಹ ಆಗುತ್ತೆ. ಪ್ರವಾಹ ಆದ್ಮೇಲೆ ಹೋಗ್ತಾ ಹೋಗ್ತಾ ಏನಾಗತ್ತಂದ್ರೆ, ಆ ಪ್ರವಾಹ ಆದ್ಮೇಲೆ ಅಲ್ಲಿಂದ ಪ್ರತಿ ನಾಡಿಗಳಿಗೆ, ಪ್ರತಿ ನರಗಳು, ನಾಡಿಗಳು ಎಲ್ಲಾ ಒಳಗಡೆ ಪ್ರವಾಹ ಮಾಡುತ್ತೆ. ಎಲ್ಲಿ ಪ್ರವಾಹ ಆಗತ್ತೋ ನಿಮ್ಗೆ ಎಲ್ಲಿ ಯಾವ ನಾಡಿ ಒಳಗಡೆ ಗಂಟೆಗಳಿದೆಯೋ, ಗಂಟೆಗಳಂದ್ರೆ ಬ್ಲಾಕ್ಸ್ ಅಂತ ಹೇಳ್ತೀವಿ ನಾವು, ಎನರ್ಜಿ ಬ್ಲಾಕ್ಸ್. ಹೌದು, ಆ ಬ್ಲಾಕ್ಸ್ ತೊಲಗಿಸುವಾಗ ಸ್ವಲ್ಪ ನೋವು ಬರೋದು, ಟಿಂಗ್ಲಿಂಗ್, ಒಂಥರ ಸೆನ್ಸೇಷನ್ ಬರೋದು, ಸೊ ಒಂಥರ ಇಚ್ಚಿಂಗ್ ಆಗೋದು ಎಲ್ಲ. ಫಸ್ಟ್ ಇಚ್ಚಿಂಗ್ ಆಗ್ತಿತ್ತು, ಹೌದು ಹೌದು ಇವಾಗ ಇಚ್ಚಿಂಗ್ ಆಗ್ತಿಲ್ಲ, ಪಾದ ಮಾತ್ರ ಹೀಟ್ ಆಗುತ್ತೆ, ಒಂದೊಂದ್ಸಲಿ ಪೂರ್ತಿ ಬಾಡಿ ಹೀಟ್ ಆಗ್ಬಿಡುತ್ತೆ ಸರ್. ಹೌದು. ಇದೆಲ್ಲ ನಿಮ್ಗೆ ಖಂಡಿತ ಅನುಭವ ಬರುತ್ತೆ, ಇದು ಒಳ್ಳೇದೇ. ಅದ್ರ ಬಗ್ಗೆ ನೀವು ಯಾರು ಜಾಸ್ತಿ ಏನು ಯೋಚನೆ ಮಾಡೋದಿಲ್ಲ. ಸ್ವಲ್ಪ ಹಾಗೆ ಸಹನವೇ ಪ್ರಗತಿ ಅಂತ ಇರ್ತೀವಿ. ಸಹನ ಇಟ್ಕೊಂಡು ಸಹಿಸಿದ್ರೆ ನಿಮ್ಗೆ ಅದ್ಭುತವಾದ ಫಲಿತ. ನೀವು ಯಾವುದೇ ಬೇರೆ ಯಾವ ಚಿಕಿತ್ಸದಲ್ಲಿ ನಿಮ್ಗೆ ಇಂತ ಲಾಭ ಸಿಗಲ್ಲ ನಿಮ್ಗೆ. ಎಸ್ ಸರ್. ಬಟ್ ಇನ್ನೊಂದು ನೀವ್ ಹೇಳಿದ್ರಲ್ಲ ಸರ್, ಈಗ ಅದು 10 ನಿಮಿಷ ಆದ್ಮೇಲೆ ನಿಮಗೆ ಡೀಪ್ ಹೋಗ್ತಿರೋ ಧ್ಯಾನಕ್ಕೆ ಅಂತ, ಬಟ್ ಆತರ ನನಗೆ ಆಗುತ್ತೆ ಸರ್. 1 hour ಕುತ್ಕೊಂಡ್ರೆ ನನ್ಗೆ 5 ನಿಮಿಷ ಆದಂಗೆ ಆಗ್ಬಿಡುತ್ತೆ. ವೆರಿ ಗುಡ್ ಅದ್ಭುತ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ನಾಗರಾಜ್ ಸರ್.